ಆತ್ಮೀಯ ವಿಜ್ಞಾನ ಆಸಕ್ತರೆ ಎಲ್ರಿಗೂ ನಮಸ್ಕಾರ. ಕೋವಿಡ್-19 ಸಾರ್ವಜನಿಕ ತಿಳಿವು ಈ ವೆಬಿನಾರ್ ಕಾರ್ಯಕ್ರಮಕ್ಕೆ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ CPUS ಸಂಸ್ಥೆಯ ವತಿಯಿಂದ ನಿಮಗೆಲ್ಲರಿಗೂ ವಿಶ್ವಾಸಪೂರ್ವಕವಾದಂಥ ಸ್ವಾಗತ. ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್ ಏನು ಕೆಲಸ ಮಾಡ್ತಾ ಇದೆ ಅಂದರೆ, ವಿಜ್ಞಾನದ ಸಮಾಜೀಕರಣಕ್ಕೋಸ್ಕರ ಈ ಸಂಸ್ಥೆ ಕಳೆದ 2018ನೇ ಇಸ್ವಿಯಿಂದ ದುಡಿತಾ ಇದೆ. ವಿಜ್ಞಾನದ ಸಮಾಜೀಕರಣ ಅಂತಂದ್ರೆ ಏನು? ವಿಜ್ಞಾನ ಮತ್ತು ಸಮಾಜ ಈ ಎರಡನ್ನು ಮುಖಾಮುಖಿ ಹಾಕ್ಸೋದು. ಆ ಮುಖಾಂತರ ವಿಜ್ಞಾನವನ್ನ ಬರೀ ವಿಜ್ಞಾನದ ದೃಷ್ಟಿಯಿಂದ ನೋಡ್ದೇನೆ ಸಮಾಜವನ್ನು ಅದು ಒಳಗೊಳ್ಳೋ ಹಾಗೆ, ಸಮಾಜದ ಒಟ್ಟು ಅಭ್ಯುದಯಕ್ಕೆ ಅದರಿಂದ ಉಪಯೋಗ ಆಗೋ ರೀತಿಯಲ್ಲಿ ನಮ್ಮ ಬರಹ ಸಂಶೋಧನೆಗಳು ಬರಿತಾ ಇದ್ದಾವೆ. ಬೇಸಿಕಲಿ ವಿಜ್ಞಾನ ಹೆಚ್ಚಿನ ಪಾಲು ಸಾಮಾನ್ಯ ಜನರ ತೆರಿಗೆಯಿಂದನೇ ಅನುಶೋಧಗಳೆಲ್ಲ ನಡೀತವೆ, ಅಥವಾ ಆ ಅನುಶೋಧಗಳು ಜನರ ಒಂದು ಜನಜೀವನದ ಮೇಲೆ ಬಹಳ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೀಗಿರ್ಬೇಕಾದ್ರೆ ವಿಜ್ಞಾನದ ಸಾರ್ವಜನಿಕ ತಿಳಿವು ಪ್ರತಿಯೊಬ್ಬರಿಗೂ ಎಟುಕುವ ಹಾಗೆ ಇರಬೇಕು. ಅವರವರ ಪಬ್ಲಿಕ್ ಲ್ಯಾಂಗ್ವೇಜ್ನಲ್ಲಿ, ಅದು ಕನ್ನಡ, ಇಂಗ್ಲಿಷ್ ಅಥವಾ ಬೇರೆ ಯಾವುದೇ ಭಾಷೆಗಳಾಗಿರ್ಬೋದು, ಒಂದು ತಜ್ಞರಲ್ಲದ ಒಂದು ಸಾಮಾನ್ಯ ಭಾಷೆಯಲ್ಲಿ ಅವರಿಗೆ ಆ ವಿಜ್ಞಾನದ ವಿಚಾರಗಳು ಲಭ್ಯವಾಗಿರಬೇಕು. ಆ ಮೂಲಕ ಒಂದು ಇನ್ಫಾರ್ಮ್ ಸೊಸೈಟಿ ರೂಪಿಸುವಂತ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಮ್ಮ ಸಂಸ್ಥೆಯ ವೆಬ್ ಪುಟ ಇದು, ಅಂತರ್ಜಾಲ ಪುಟ. ಇಲ್ಲಿ ನೀವು ನೋಡಬಹುದು ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಔಟ್ರೀಚ್ ಪ್ರೋಗ್ರಾಮ್ಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ. ಬಹಳಷ್ಟು ಜನ ನಮ್ಮ ಓದುಗರಿದ್ದೀರಿ ಇಲ್ಲಿ, ಅವ್ರಿಗೆ ಗೊತ್ತಿರುತ್ತೆ. ಆದರೂ ಒಂದು ಹೊಸಬರು ಇರೋದ್ರಿಂದ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ವೆಬಿನಾರ್ನ ಇನ್ವಿಟೇಷನ್ ಮತ್ತೆ ಕೋವಿಡ್ ಸರಣಿ ಕಳೆದ ವರ್ಷದಿಂದ ನಾವೇನು ಶುರು ಮಾಡಿದ್ವಿ ಅದನ್ನು ನಾವಿಲ್ಲಿ ಶೇರ್ ಮಾಡಿದ್ದೀವಿ. ಹಾಗೆ ನೊಬೆಲ್ ಶೋಧಗಳ ಬಗ್ಗೆ ವಿಡಿಯೋ ಸರಣಿಯನ್ನು ಶುರು ಮಾಡಿದ್ದೀವಿ. ಸಸ್ಯಯಾನ ಪ್ರೊಫೆಸರ್ BGL ಸ್ವಾಮಿ ಅವರ ನೆನಪಿನಲ್ಲಿ ಶುರು ಮಾಡಿದ್ದಂಥ ಸಸ್ಯಯಾನದ ಬಗ್ಗೆ ಕೂಡ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ವಿ. ಹಾಗೆ ಅದರ ಲೇಖನಗಳು, ನೊಬೆಲ್ ಪ್ರಶಸ್ತಿಗಳ ಬಗ್ಗೆ ಪ್ರತಿ ವರ್ಷ ಬಂದಾಗ ಅದ್ರ ಬಗ್ಗೆ ಆ ಅನುಶೋಧಗಳ ಮುಖ್ಯ ವಿಚಾರಗಳನ್ನ ಕನ್ನಡದ ಓದುಗರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ವಾರದ ಸೈನ್ಸ್ ವೀಕ್ಲಿ ಅನ್ನೋ ಸರಣಿಯಲ್ಲಿ ವಿಜ್ಞಾನದ ವಿಚಾರಗಳ ಬಗ್ಗೆ ನಿಮ್ಗೆಲ್ಲರೂ ತಿಳಿಸ್ಕೊಡ್ತಾ ಇದ್ವಿ. ಹಾಗೆ ಬೇರೆ ಬೇರೆ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ, ಬೇರೆ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ಮಾಡಿ ವಿಜ್ಞಾನದ ಸಾರ್ವಜನಿಕ ತಿಳಿವು ಸಾಧ್ಯವಾಗೋ ಹಾಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ತುಂಬಾ ಜನಕ್ಕೆ ಗೊತ್ತಿದ್ದವರು ಇನ್ನೂ ನಮ್ಮ ವೆಬ್ಸೈಟ್ನ ನೋಡಿ ಈ ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನು ಫೆಲೋಶಿಪ್ಗಳ ಮುಖಾಂತರ, ಟ್ರೈನಿಂಗ್ಗಳ ಮುಖಾಂತರ ಇದನ್ನು ವಿಸ್ತರಿಸಬೇಕು ಅನ್ನೋ ಆಸೆ ಇದೆ. ಇದ್ರ ಮುಖಾಂತರ ಸಮಾಜಕ್ಕೆ ಮತ್ತು ವಿಜ್ಞಾನ ಸಮುದಾಯಕ್ಕೆ ಎರಡಕ್ಕೂ ಅನುಕೂಲಗಳಿದ್ದಾವೆ. ಆ ಅನುಕೂಲಗಳ ಬಗ್ಗೆ ಬಹಳಷ್ಟು ಸಂಶೋಧನಾ ವರದಿಗಳು, ಎಕ್ಸ್ಪೆರಿಮೆಂಟ್ಗಳಾಗಿದ್ದಾವೆ. ಅವು ಕೂಡ ಅದನ್ನೇ ಒತ್ತಿ ಹೇಳಿದ್ದಾವೆ. ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಬಂದು ನಮ್ಮ ಕಾರ್ಯಗಳನ್ನ ನೀವು ಹಣ ಸಹಾಯ ಇರ್ಬೋದು ಅಥವಾ ನಿಮ್ಮ ಜ್ಞಾನ ಸಹಾಯ, ಈ ತರ ಬೇರೆ ಬೇರೆ ಮೂಲಗಳ ಪ್ರಕಾರ ಸಹಾಯ ಮಾಡ್ಬೋದು. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು 6 ಪುಸ್ತಕಗಳನ್ನ ಪ್ರಕಟ ಮಾಡಿದೆ. ಅವು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ನಮ್ಮದೇ ಪ್ರಕಾಶನ ಸಂಸ್ಥೆ ಮುಖಾಂತರ. ಇವಿಷ್ಟು ನಮ್ಮ ಸಂಸ್ಥೆಯ ಬಗ್ಗೆ ಹಂಚ್ಕೋಬೇಕಾದಂಥ ವಿಚಾರ. ನಂತರ ಕೋವಿಡ್-19 ನಮ್ಗೆ ಗೊತ್ತಿದ್ದ ಹಾಗೆ ಕಳೆದ ವರ್ಷ ನಮ್ಮೆಲ್ಲರನ್ನ ಬಾಧಿಸಕ್ಕೆ ಶುರುವಾದಾಗ ನಾವು ಈ ಕುರಿತ ಒಂದು ವೈಜ್ಞಾನಿಕ ಮಾಹಿತಿ ಒಳಗೊಂಡಿರುವಂಥ ಸರಣಿಯನ್ನು ಪ್ರಾರಂಭಿಸಿದ್ವಿ. ಆ ಸರಣಿಯಲ್ಲಿ ವೈರಸ್ ಇದನ್ನ ಹೇಗೆ ಕಂಡಿಡಿದ್ರು, ಮೊದಲು ಎಲ್ಲಿ ಸಿಕ್ತು, ಅದು ವೈರಸ್ಗಳ ಜೀವನ ಹೇಗಿರುತ್ತೆ, ವ್ಯಾಕ್ಸಿನೇಷನ್ ಯಾವ್ಯಾವ ಹಂತದಲ್ಲಿ ಮಾಡಲಾಗ್ತದೆ, ಅದರಲ್ಲಿರೋ ಪ್ರೊಸೀಜರ್ಸ್ಗಳೇನು, ಈ ರೀತಿಯಾಗಿ ಸುಮಾರು 5 ಲೇಖನ ಸರಣಿಗಳನ್ನ ಹೊರತಂದ್ವಿ. ಹಾಗೆ ಮುಂದುವರೆದು ಈ ವರ್ಷ ಇನ್ನು ಮತ್ತು ಗಹನವಾದ ವಿಚಾರಗಳು, ತುಂಬಾ ಫಿಲಾಸಫಿಕಲ್ ಆಗಿರುವಂಥದ್ದು ಮತ್ತು ಎವಲ್ಯೂಷನರಿ, ಬಹಳ ಮುಖ್ಯವಾಗಿರೋ ವೈರಸ್ಸಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಇಮ್ಯೂನ್ ರೆಸ್ಪಾನ್ಸ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಗಹನವಾದ ವಿಚಾರಗಳ ಬಗ್ಗೆ ಕೂಡ ಈ ವರ್ಷ ಸುಮಾರು 4
5 ಲೇಖನಗಳು ಈಗಾಗಲೇ ಪ್ರಕಟ ಆಗಿದ್ದಾವೆ. ಸೊ ಇದರ ಮುಂದುವರಿಕೆಯಾಗಿ ನಾವು ಇವತ್ತು ಈ ವೆಬಿನಾರ್ ಅನ್ನ ಆಯೋಜಿಸಿದ್ದೇವೆ. ಈ ಸಂಕಷ್ಟದ ಸಮಯದಲ್ಲಿ ಸಮುದಾಯ ಪ್ರಜ್ಞೆಯನ್ನ ವೈಜ್ಞಾನಿಕವಾಗಿ ವಿಸ್ತರಿಸಿ ಈ ಸಂಕಷ್ಟದ ಸಮಯವನ್ನ ಧೈರ್ಯವಾಗಿ ಎದುರಿಸುವ ನಿಟ್ಟಿನಲ್ಲಿ ಸಜ್ಜುಗೊಳಿಸುವಂತ ಪ್ರಯತ್ನ ಇದು. ಆ ಮೂಲಕ ಆತಂಕ, ಭಯ, ಸುಳ್ಳು ಸುದ್ದಿ, ಅವೈಜ್ಞಾನಿಕ ಸಲಹೆಗಳು ಮುಂತಾದ ಬೇಡವಾದ ವಿಚಾರಗಳಿಂದ ಮುಕ್ತವಾದಂತ ಒಂದು ಸಾರ್ವಜನಿಕ ನಿಲುವು ನಮ್ಮೆಲ್ಲರ ನಡುವೆ ಉಂಟಾಗ್ಲಿ ಅನ್ನೋ ಆಶಯ ನಮ್ದು. ಸೊ ಈ ಸರಣಿಯ ಈ ವೆಬಿನಾರ್ ಮೊದಲ ಉಪನ್ಯಾಸ ಶ್ರೀಯುತ ಡಾಕ್ಟರ್ TS ಚನ್ನೇಶ್ ಮಾಡಲಿದ್ದಾರೆ. ಸೊ ಮೊದಲನೇ ಅಲೆ ಕೋವಿಡ್ನಲ್ಲಿ ನಾವು ನಮ್ಮ ಬಡಾವಣೆಯಲ್ಲೋ ಅಥವಾ ನಮ್ಮ ಆಚೆ 3-4 ಅಕ್ಕಪಕ್ಕದ ರಸ್ತೆಯಲ್ಲೋ ಕೋವಿಡ್ ಪೇಷಂಟ್ ಅಥವಾ ತುತ್ತಾದವ್ರನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಈ ವರ್ಷ ಅದು ನೇರವಾಗಿ ನಮ್ಮ ಮನೆಗಳಿಗೆ, ನಮ್ಮ ಹತ್ತಿರದ ಸಂಬಂಧಿಗಳಿಗೆ ಅಥವಾ ಸಹವರ್ತಿಗಳಲ್ಲಿ ಕಾಣಿಸ್ಕೊಂಡು ಆದಷ್ಟು ನೇರವಾಗಿ ನಮ್ಗೆ ತಟ್ಟಿದೆ. ಸೊ ಒಂದು ಜೀವಿ ಅಂತನೂ ಕನ್ಸಿಡರ್ ಮಾಡದೇ ಇರೋಂಥ ಒಂದು ವೈರಸ್ ಒಂದ್ ಕಡೆ ಇತ್ತಂದ್ರೆ, ಅತ್ಯಂತ ಚಿಂತನಶೀಲ ಜೀವಿ ಈ ಪ್ರಪಂಚ, ಈ ಯೂನಿವರ್ಸ್ ನಲ್ಲಿ ಅನ್ಕೊಳ್ಳುವಂತ ಮನುಷ್ಯ ಇದರ ಇನ್ನೊಂದು ತುದಿಯಲ್ಲಿದ್ದಾನೆ. ಸೊ ಇವೆರಡರ ನಡುವಿನ ಸಂಬಂಧಗಳು ಹೇಗೆ ಎವಾಲ್ವ್ ಆಗಿದೆ, ಬೇರೆ ವೈರಸ್ ತನ್ನನ್ನು ತಾನು ಹೇಗೆ ಎವಾಲ್ವ್ ಮಾಡ್ಕೊಂಡಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಹಾಗೂ ಒಂದು ಪ್ಯಾಂಡಮಿಕ್ ಆದಂತ ಪರಿಸ್ಥಿತಿಯಲ್ಲಿ ನಮ್ಮ ಸಾರ್ವಜನಿಕ ನಿಲುವು ಹೇಗಿರಬೇಕು, ನಮ್ಮ ಜವಾಬ್ದಾರಿಗಳು ಏನಿರಬೇಕು, ಈ ಎಲ್ಲದರ ಕುರಿತು ಡಾಕ್ಟರ್ ಚನ್ನೇಶ್ ಮಾತನಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಪರಿಚಯಿತರು. ಡಾಕ್ಟರ್ ಚನ್ನೇಶ್ ಮೂಲತಃ ಕೃಷಿ ವಿಜ್ಞಾನಿ ಹಾಗೂ ವಿಜ್ಞಾನ ಸಂವಹನಕಾರರು. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಡಾಕ್ಟರ್ ಚನ್ನೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಂದು ಉಪನ್ಯಾಸ ನೀಡ್ತಾ ಇರೋರು ಇವತ್ತು ಡಾಕ್ಟರ್ KJ ಸಂದೇಶ್ ಕುಮಾರ್. ಮೂಲತಃ ಅರವಳಿಕೆ ಹಾಗೂ ತುರ್ತು ಅಥವಾ ತೀವ್ರ ನಿಗಾ ತಜ್ಞರಾದಂಥ ಡಾಕ್ಟರ್ ಸಂದೇಶ್ ಕುಮಾರ್ ಕ್ಲೌಡ್ ಕೇರ್ ಫಿಸಿಷಿಯನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಮುಖಾಂತರ ಸೈಟ್ ಕೇರ್ ಹಾಗೂ ಅವೇಕ್ಷಾ ಎಂಬ 2 ಆಸ್ಪತ್ರೆಗಳಲ್ಲಿ ತುರ್ತು ನಿಗಾ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿ, ಚಂಡೀಗಢ್ ಮುಂತಾದ ಕಡೆ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಸಂದೇಶ್ ಕುಮಾರ್ ದೆಹಲಿ, ಆಗ್ರಾ, ಮಥುರಾ, ಯುನೈಟೆಡ್ ಕಿಂಗ್ಡಮ್ ಈ ಎಲ್ಲ ಕಡೆ ಕೆಲಸ ಮಾಡಿ ಸದ್ಯ ಕಳೆದ 1-2 ವರ್ಷದಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕಳೆದ ವರ್ಷದಿಂದ ಕೂಡ ಸಾವಿರಾರು ಕೋವಿಡ್ ಸೋಂಕಿತರಿಗೆ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ಬಿಹಾರ, ಉತ್ತರ ಪ್ರದೇಶದ ರಿಮೋಟ್ ಪ್ರದೇಶಗಳಲ್ಲಿ ಕೂಡ ಟೆಲಿಮೆಡಿಸಿನ್ ಸರ್ವಿಸಸ್ ಮುಖಾಂತರ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸ್ಕೊಂಡು ಅವರು ತಮ್ಮ ಸೇವೆಯನ್ನು ಒದಗಿಸಿದ್ದಾರೆ. ಸೊ ಆ ಮುಖಾಂತರ ಇವಾಗ ಪ್ರಸ್ತುತ ಕೋವಿಡ್ ಸೃಷ್ಟಿಸಿರುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಒಬ್ಬ ವೈದ್ಯರಾಗಿ ಅವರು ತಮ್ಮ ಅನುಭವಗಳನ್ನ ನಮ್ಮ ಮುಂದೆ ಹಂಚ್ಕೊತಾ ಇದ್ದಾರೆ. ಎಲ್ಲಾ ಸ್ತರದ ಜನರ ಆರೋಗ್ಯವನ್ನ ಕಾಪಾಡಬೇಕಾದಂತ ಒಂದು ಸಶಕ್ತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಎಷ್ಟು ಅಗತ್ಯ, ನಮಗೆ ಒಳ್ಳೆ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿವು ಎಷ್ಟು ಮುಖ್ಯ, ಔಷಧಿಗಳು, ಅವುಗಳ ಔಚಿತ್ಯಪೂರ್ಣ ಬಳಕೆ, ಹೀಗೆ ಮುಂಜಾಗ್ರತಾ ಕ್ರಮಗಳು, ಹೀಗೆ ಕ್ಲಿನಿಕಲ್ ವಿಚಾರ ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಡಾಕ್ಟರ್ ಸಂದೇಶ್ ಕುಮಾರ್ ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ಸಂದೇಶ್ ಕುಮಾರ್, ನಿಮ್ಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಡಾಕ್ಟರ್ ಸಂದೇಶ್. ಥ್ಯಾಂಕ್ ಯು ಆಕಾಶ್. ಸೊ ಈ 2 ಉಪನ್ಯಾಸಗಳು 15-20 ನಿಮಿಷ ಇರ್ತವೆ. ಅದಾದ ನಂತರ ಪ್ರಶ್ನೋತ್ತರ ಸಂವಾದ ಕೂಡ ಇರುತ್ತೆ. ನೀವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಡೌಟ್ಸ್ ಅಥವಾ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳು ಆದಷ್ಟು ಸಂಕ್ಷಿಪ್ತವಾಗಿರ್ಲಿ, ನೇರವಾಗಿರ್ಲಿ, ಅನಿಸಿಕೆಗಳು ಬೇಡ, ಪ್ರಶ್ನೆಗಳಿರ್ಲಿ. ಆ ಮುಖಾಂತರ ಹೆಚ್ಚು ಜನರಿಗೆ ಅವಕಾಶ ಸಿಗುವಂತಾಗ್ಲಿ. ಆದ್ರೆ ನೀವು ಚಾಟ್ ಬಾಕ್ಸ್ ನಲ್ಲಿ ಪ್ರಶ್ನೆ ಕಳಿಸಿ ಅಥವಾ ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಿ ಕೊನೆಯಲ್ಲಿ ಆ ಸೆಷನ್ ನಾವು ಲಾಸ್ಟ್ ಅಲ್ಲೇ ಮಾಡ್ರೇಟ್ ಮಾಡ್ತೀವಿ. ಸೊ ಮೊದಲೇ ಹೇಳಿದ ಹಾಗೆ ಕೋವಿಡ್ ಪ್ರೋಟೋಕಾಲ್ ಇರೋ ತರ ವೆಬಿನಾರ್ ಪ್ರೋಟೋಕಾಲ್, ದಯವಿಟ್ಟು ನಿಮ್ಮ ಮೈಕ್ ಮತ್ತೆ ಕ್ಯಾಮ್ರಾಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಉಪನ್ಯಾಸಗಳನ್ನ ಆಸಕ್ತಿಯಿಂದ ಕೇಳಿ. ನಂತರ ಅರ್ಥಪೂರ್ಣವಾದ ಒಂದು ಸಂವಾದವನ್ನ ಮಾಡೋಣ. ಆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಈ ಸಂಕಷ್ಟದ ಸಮಯವನ್ನ ತಿಳಿವಿನೊಂದಿಗೆ ಧೈರ್ಯವಾಗಿ ಎದುರಿಸೋಣ. ಸೊ ಈಗ ಮೊದಲನೇ ಉಪನ್ಯಾಸ
ಡಾಕ್ಟರ್ ಚನ್ನೇಶ್ ಅವ್ರದ್ದು ಡೈನಾಮಿಕ್ಸ್ ಆಫ್ ವೈರಸ್ ಬಯಾಲಜಿ ಅಂಡ್ ರೆಸ್ಪಾನ್ಸಿಬಲ್ ಡ್ಯೂರಿಂಗ್ ಪ್ಯಾಂಡಮಿಕ್ ಸಿಚುಯೇಷನ್, ವೈರಸ್ಗಳ ಜೈವಿಕ ಸಂಬಂಧಗಳ ಚಲನಶೀಲತೆ ಹಾಗೂ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಸಾರ್ವಜನಿಕ ಜವಾಬ್ದಾರಿ, ಈ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಡಾಕ್ಟರ್ ಚನ್ನೇಶ್, ಓವರ್ ಟು ಯು ಸರ್. ನಮಸ್ಕಾರ. ಸ್ಲೈಡ್ ಕಾಣ್ತಾ ಇದೆ ಅನ್ಕೋತೀನಿ. ಓಕೆ, ಎಲ್ರಿಗೂ ನಮಸ್ಕಾರ. 15 ನಿಮಿಷದಲ್ಲಿ ನಾನು ಭಾಳ ಮುಖ್ಯವಾದಂತಹ ಮತ್ತು ಕಳೆದ 1 ವರ್ಷದಿಂದ ನಾನು ಒಬ್ಬ ಮಣ್ಣು ವಿಜ್ಞಾನದ ವಿದ್ಯಾರ್ಥಿಯಾಗಿ, ಮಣ್ಣು ವಿಜ್ಞಾನ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ, ಡಾಕ್ಟರ್ ಟಿ ಎಸ್ ಚನ್ನೇಶ್ ದಯವಿಟ್ಟು ಫುಲ್ ಸ್ಕ್ರೀನ್ ಮಾಡಿ ಸರ್. ಹೌದಾ? ಓಕೆ ಓಕೆ, ಸಾರಿ. ಮಣ್ಣು ವಿಜ್ಞಾನದ ವಿದ್ಯಾರ್ಥಿ ನಾನು. ಮಣ್ಣು ವಿಜ್ಞಾನ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಒಂದು ಪ್ರಮುಖವಾದ ಕಾರಣಕ್ಕೆ. ಮುಖ್ಯ ಏನು ಅಂತಂದರೆ, ಮಣ್ಣನ್ನು ಜೀವಿ ಅಂತಲೂ ಕರಿತೀವಿ, ಜೀವ ಇಲ್ಲ ಅಂತಲೂ ನಾವು ತಿಳ್ಕೊಂಡು ಓಡಾಡ್ತೀವಿ. ವೈರಸ್ಸು ಕೂಡ ಹಾಗೆ, ಅದು ಹೊರಗಿದ್ರೆ ಜೀವಿ ಅಲ್ಲ, ಅದು ಒಳಗೆ ಬಂದರೆ ಜೀವಿ. ಈ ಇದರಲ್ಲಿ ಒಂದು ರಾಸಾಯನಿಕ ಸಂಬಂಧವನ್ನು ಒಂದು ಪ್ರಾಸಂಗಿಕವಾಗಿ ಹಾಗೂ ದಾರ್ಶನಿಕವಾಗಿ ನೋಡುವಂತಹ ವಿಜ್ಞಾನ ಮಣ್ಣು ವಿಜ್ಞಾನ. ಸೊ ಆ ದೃಷ್ಟಿನಲ್ಲಿ ನನಗೆ ವೈರಲ್ ಬಯಾಲಜಿ ಅಥವಾ ವೈರಸ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಸಾಮರ್ಥ್ಯ ಇದೆ ಅಂತ ನಾನು ಭಾವಿಸ್ತಾ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ಮುಖ್ಯವಾಗಿ ಈ ವೈರಸ್ಗಳ ಬಗ್ಗೆ ಆಲೋಚನೆ ಆರಂಭವಾದಾಗ, ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಇರ್ಬೋದು ಅಥವಾ ಯಾವಾಗ ಇರ್ಬೋದು, ಮುಖ್ಯ ಏನು ಅಂತಂದರೆ, ಮಣ್ಣಿಗೂ ಸಂಬಂಧಿಸಿದಾಗ ಅದೇ ಥರದ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ಅಂದರೆ ಮಣ್ಣು ಮೊದಲು ಜೀವಿ ಮೊದಲು ಅಂತ. ಹಾಗೆ ವೈರಸ್ಸು ಕೂಡ ಜೀವಿ ಮೊದಲು ವೈರಸ್ ಮೊದಲು. ಯಾಕೆಂದರೆ ವೈರಸ್ಸು ಹೊರಗಿದ್ರೆ ಅದೊಂದು ಮ್ಯಾಟರ್, ಒಂದು ವಸ್ತು ಅಷ್ಟೇ, ಅದು ಒಳಗೆ ಬಂದರೆ ಅದು ಜೀವಿ. ಅದೇ ರೀತಿಯಾದಂಥ, ಹಾಗಾದರೆ ಯಾವುದು ಮೊದಲು ಅನ್ನೋ ವಿಷಯಗಳ ಬಗ್ಗೆ ದ್ವಂದ್ವಗಳು, ವಾದಗಳು ಏನೇ ಮುಂದುವರೆದಂಥ ಇದ್ದರೂ ಕೂಡ, ಮುಖ್ಯವಾಗಿ ಈ ಭೂಮಿ ಹುಟ್ಟಿ ಒಂದು 4.5 ಬಿಲಿಯನ್ ವರ್ಷಗಳಾಗಿದ್ದರೂ ಕೂಡ, ಅದಾದ ನಂತರದಲ್ಲಿ ಏನು ಜೀವಿ ಹುಟ್ಟಿತು ಸುಮಾರು 3.5 ರಿಂದ 4 ಬಿಲಿಯನ್ ವರ್ಷಗಳಲ್ಲಿ ಮೊಟ್ಟ ಮೊದಲು ಆದಂತಹ 2 ಪ್ರಮುಖವಾದ ಥಿಯರಿಗಳು ಅಲೆಕ್ಸಾಂಡರ್ ಒಪ್ಯಾರಿನ್ ಅವರು ಮತ್ತು JBS ಹಾಲ್ಡೇನ್ ಅವರು ಮಂಡಿಸಿದ್ದು. 1924ರಲ್ಲಿ ಒಪ್ಯಾರಿನ್ ಅವರು, 1929ರಲ್ಲಿ ಹಾಲ್ಡೇನ್ ಅವರು ಮಂಡಿಸಿದರು. ಹಾಲ್ಡೇನ್ ಅವರು ಭಾರತೀಯರೇ, ಅಂದರೆ ಬ್ರಿಟನ್ನಿಂದ ಭಾರತಕ್ಕೆ ಬಂದು ನೆಲೆಸಿ ಭಾರತದಲ್ಲೇ ಮಣ್ಣಾದಂತಹ ವಿಜ್ಞಾನಿ, ಬಹಳ ಅದ್ಭುತವಾದಂಥ ಜೆನೆಟಿಸ್ಟ್. ಅವರು ಇಬ್ಬರು ಕೂಡ ಆರಿಜಿನ್ ಆಫ್ ಲೈಫ್ ಅನ್ನೋ ಹೆಸರಿನ ಪ್ರಬಂಧದ ಮೂಲಕ ಏನು ಈ ಚರ್ಚೆಯನ್ನು ಆರಂಭಿಸಿದ್ರು, ಅದು ಇವತ್ತಿಗೂ ಕೂಡ 2 ಚರ್ಚೆಗಳು ಬಹಳ, ಅಂದರೆ ಪ್ರೀಬಯಾಟಿಕ್ ಸೂಪ್, ಅಂದರೆ ಈ ಒಂದು ಜೀವಿ ಹುಟ್ಟೋದಕ್ಕೆ ಬದಲೇ ಒಂದು ಕಾರಣವಾದಂತಹ ಒಂದು ಇದು ಅವರು ಚರ್ಚೆಯನ್ನು ಇಬ್ಬರು ಕೂಡ ಆರಂಭಿಸಿದಂಥವ್ರು, ಅದಕ್ಕೆ ಒಂದು ವಿವರಗಳನ್ನು ಕೊಟ್ಟಂಥವ್ರು. ಮುಖ್ಯವಾಗಿ ಬಿಗ್ ಬ್ಯಾಂಗಲ್ಲಿ ಬಂದಂತಹ ಮೂಲ ವಸ್ತುಗಳು ಕೇವಲ 3 ಮಾತ್ರ: ಹೈಡ್ರೋಜನ್, ಹೀಲಿಯಂ ಮತ್ತು ಲಿಥಿಯಂ. ಅದಾದ ನಂತರ ಸ್ಟಾರ್ಡಸ್ಟಿಂದ ಬಂದಂಥ ಉಳಿದೆಲ್ಲವೂ ಹೆಚ್ಚು ಕಡಿಮೆ ಮೂಲ ವಸ್ತುಗಳು. ನೈಟ್ರೋಜನ್, ಕಾರ್ಬನ್, ಐರನ್ ಇವೆಲ್ಲವೂ ಮುಖ್ಯವಾಗಿ ಸ್ಟಾರ್ಡಸ್ಟಿಂದ ಬಂದಂಥವು. ಈ ಸಂದರ್ಭದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇವೆರಡರ ನಡುವಿನ ಸಂವಾದ ಉಂಟಾಗಿ, ಇವೆರಡರ ನಡುವಿನ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗಿ ಏನು ನ್ಯೂಕ್ಲಿಕ್ ಆಸಿಡ್ ಆರಂಭ ಆಯಿತು. ನ್ಯೂಕ್ಲಿಕ್ ಆಸಿಡ್ ಬಂತು, ಅದೇ ರೀತಿ ಮುಂದೆ ಪ್ರೋಟೀನ್ ಬಂತು. ಈ ರಾಸಾಯನಿಕಗಳು ಬಂದ ನಂತರದ ಉದ್ಭವವೇ ಜೀವಿ. ಹೀಗಾಗಿ ಅದು ವೈರಸ್ಸೇ ಮೊದಲು ಅಂತ ಕೆಲವು ವಿಜ್ಞಾನಿಗಳು ಒಪ್ಕೊಂಡ್ರೆ, ವೈರಸ್ ಅಲ್ಲ, ಜೀವಿಯಿಂದ ತುಣುಕೊಂದು ಹೊರಗೆ ಹೋಗಿ ವೈರಸ್ ಆಗಿರೋದು ಅಂತಕ್ಕಂಥ ವಾದಗಳಿವೆ. ಅವೇನೇ ಇರಲಿ, ಒಟ್ಟು ಒಂದಂತೂ ನಿಜ, ಒಂದು ಜೀವಿಯ ಆರಂಭಕ್ಕೆ ಬೇಕಾದಂತಹ ನ್ಯೂಕ್ಲಿಕ್ ಆಸಿಡ್ ಅಥವಾ ನ್ಯೂಕ್ಲಿಕ್ ಆಮ್ಲ ಏನಿದೆಯಲ್ಲ, ಅದಕ್ಕೆ ತನ್ನನ್ನು ರೂಪಿಸಿಕೊಳ್ಳುವಂತಹ, ತನ್ನದೇ ರೂಪವನ್ನು ಮತ್ತೆ ಮಾಡಿಕೊಳ್ಳುವಂತಹ ಒಂದು ಚತುರತೆ ಅಂತ ಕರೆಯೋದಾದರೆ ಅಥವಾ ಶಕ್ತಿ ಅಂತ ಕರೆಯೋದಾದರೆ, ಅದೆಲ್ಲವೂ ಕೂಡ ನ್ಯೂಕ್ಲಿಕ್ ಆಸಿಡ್ ಇರೋದ್ರಿಂದ ಅದನ್ನು ಒಂದು ರೀತಿಯಲ್ಲಿ ಜೀವಿಯ ಮೂಲ ಅಂತ ನೋಡ್ಕೊಳ್ಳೋಣ. ಅದರ ಕೊನೆಯ ತುದಿನಲ್ಲಿ ಭೂಮಿ ಮೇಲೆ ಇರತಕ್ಕಂಥ ಜೀವಿಗಳಲ್ಲಿ ಅತ್ಯಂತ ಕಾಂಪ್ಲೆಕ್ಸ್, ಅತ್ಯಂತ ಸಂಕೀರ್ಣವಾದ ಜೀವಿ ಮನುಷ್ಯ. ಇವೆರಡು ನಡುವೆ ಒಂದು ಹೊಂದಾಣಿಕೆ, ನಡುವೆ ಒಂದು ಎವಲ್ಯೂಷನರಿ ಸಂಬಂಧ, ಇವೆರಡರ ನಡುವೆ ಒಂದಿರ್ತಕ್ಕಂಥ ಒಂದು ರಾಸಾಯನಿಕ ಸಂಬಂಧದ ಹರವು ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಇಡೀ ಒಂದು ಶತಮಾನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದೆ. 1920ರಿಂದ ಇಲ್ಲಿವರೆಗೂ ಇದ್ರ ಬಹಳ ದೊಡ್ಡ ಚರ್ಚೆಗಳು, ಒಂದು ಶತಮಾನ ಪೂರ್ಣ ಚರ್ಚೆಗಳು ನಡೆದಿವೆ. ಅದ್ರ ಕೊನೆಗೆ ಒಂದು ಬಹಳ ಪ್ರಮುಖವಾದಂಥ ವಿಷಯವನ್ನು ಅವರು ಎತ್ತಿದ್ದಾರೆ. ಅದೇನು ಅಂತಂದರೆ, ಮನುಷ್ಯನ ವಿಕಾಸವೇ ವೈರಸ್ಗಳ ಮೂಲಕ ಆಗ್ತಾ ಇದೆ. ಅದು ಹೇಗೆ ಅಂತ ನಾನು ಮುಂದೆ ವಿವರಗಳು ಕೊಡ್ತೀನಿ. ಯಾಕೆಂತಂದರೆ, ನಮ್ಮ ಜಿನೋಮ್ ಅಂದರೆ ನಮ್ಮ ಜೆನೆಟಿಕ್ ಅಂಶಗಳು ಕೂಡ ಹೇಗೆ ವೈರಸ್ಗಳನ್ನು ಒಳಗೊಂಡಿವೆ, ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ಜೀವಿ ಆರಂಭದಲ್ಲಿ ಉಂಟಾದಂಥ ಈ ಒಂದು ವಿಷಯ ಸಂಗೋಪನೆ ಮುಂದೆ ಹೇಗೆ ಬರೀತು ಅಂತಂದರೆ, ಈ ವೈರಸ್ ಅಂದರೆ ಏನು? ಹಾಗಾದರೆ ನಾನು ಆಗಲೇ ಸರಳವಾಗಿ ಹೇಳಿದೆ, ವೈರಸ್ ಬಹಳ ಸರಳವಾದಂಥ ಒಂದು ನ್ಯೂಕ್ಲಿಕ್ ಆಸಿಡನ್ನು ಒಳಗೊಂಡು ಅದರ ಮೇಲೆ ಒಂದು ಟೋಪಿಯಾಗಿ ಒಂದು ಪ್ರೋಟೀನನ್ನು ಒಳಗೊಂಡಿದೆ. ಅದಕ್ಕೆ ಪ್ರೋಟೀನಿಗೆ ಒಂದು ಲಿಪಿಡ್ ಲೇಯರ್ ಇದೆ ಅಷ್ಟೇ. ಅವು ಬೇರೆ ಬೇರೆ ಒಂದು
ರಾಚನಿಕವಾಗಿ ಬೇರೆ ಬೇರೆ ಇರ್ಬೋದು, ಅಂದ್ರೆ ಒಂದು ಅವು ನೋಡಕ್ ಬೇರೆ ಬೇರೆ ತರ ಕಾಣ್ಬೋದು. ಎಲ್ಲದರಲ್ಲೂ ಇರೋದಿಷ್ಟೇ, ಒಂದು ಒಳಗಡೆ ಒಂದು ನ್ಯೂಕ್ಲಿಕ್ ಆಸಿಡ್, ಅದ್ರ ಮೇಲೆ ಒಂದು ಪ್ರೋಟೀನ್, ಆ ಪ್ರೋಟೀನ್ಗೊಂದು ಲಿಪಿಡ್ ಲೇಯರ್. ಇದು ಒಳಗೆ ಹೋದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಇದರ ಒಟ್ಟು ವಿಸ್ತಾರವಾದ ವಿಷಯಗಳೇನಿದಾವಲ್ಲ, ಅಂದ್ರೆ ನಮಗೆ ಹೇಗೆ ಕಾಡ್ತವೆ ಅಂತಂದ್ರೆ, ಈ ಕೆಲವೊಂದು 3-4 ವರ್ಷಗಳ ಹಿಂದಂತೂ ಯಾರು ನಾವು ತಲೆ ಕೆಡಿಸ್ಕೊತಿರ್ಲಿಲ್ಲ, ಯಾವುದೊಂದು ವೈರಲ್ ತಾನೇ ಹೋಗುತ್ತೆ ಬಿಡು ಅಂತ. ಅಂದ್ರೆ ಇವತ್ತು ಶೀತ ನೆಗಡಿ ಬರದೇ ಇದ್ದವ್ರು ಯಾರಿದ್ದಾರೆ, ಕೆಮ್ಮನ್ನು ಅನುಭವಿಸ್ತಾ ಇದ್ದವ್ರು ಯಾರಿದ್ದಾರೆ, ಮಕ್ಕಳು, ಸಣ್ಣ ಮಕ್ಕಳನ್ನ ನಾವು ಊರಿಂದ ಊರಿಗೆ ಕರ್ಕೊಂಡು ಹೋದ್ರೆ ನೀರು ಬದಲಾಗುತ್ತೆ ಅಂತ ಮಾತಾಡ್ತೀವಿ ನಾವು. ಅಂದ್ರೆ ಸುಲಭವಾಗಿ ಕೆಮ್ಮು, ಶೀತ ನೆಗಡಿಗಳು ಬರ್ತಕ್ಕಂಥದ್ದು ಎಲ್ರಿಗೂ ಅನುಭವಕ್ಕೆ ಬಂದಿರ್ತಕ್ಕಂಥ. ಹಾಗಾದ್ರೆ ಇದನ್ನ ಬಹಳ ದಾರ್ಶನಿಕವಾಗಿ ವಿಜ್ಞಾನಿಗಳು ಚರ್ಚೆ ಮಾಡಿದ್ದಾರೆ. ಆ ವಿಷಯಗಳೇನು ಅಂತಂದ್ರೆ, ಇವೆಲ್ಲದನ್ನು ಒಂದು ವೈರಸ್ಸೇ ಹೇಗೆ ಹುಟ್ಟಿತು, ವೈರಸ್ಸಿನ ಎವಲ್ಯೂಷನ್ ಅನ್ನು ನೋಡೋದಕ್ಕೆ ಬೇಕಾದಂಥ ಟೂಲ್ಸು ಮೊದಲೇ ಇರಲಿಲ್ಲ. ಯಾಕೆಂತಂದ್ರೆ ನಾವು ಈಗ ಇಷ್ಟೊಂದು ಕಾಂಪ್ಲೆಕ್ಸ್, ನಮ್ಮನ್ನು ನಾವು ತಿಳ್ಕೊಂಡು ಹಿಂದಕ್ಕೆ ಹೋಗೋದು ಬಹಳ ಕಷ್ಟ. ಹಿಂದಕ್ಕೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ಅಂದ್ರೆ, ವೈರಸ್ ಅಂದ್ರೆ ಕೇವಲ ಒಂದು ಸಾರಜನಕ ಮತ್ತು ಒಂದು ಜಲಜನಕ ಎರಡೂ ಸಂಯೋಗಗೊಂಡು ನ್ಯೂಕ್ಲಿಕ್ ಆಸಿಡ್ ಹೇಗೆ ಹುಟ್ಟುತ್ತೆ, ವೈರಲ್ ಎವಲ್ಯೂಷನ್ ಹೇಗಾಯಿತು ಅಂತ ನೋಡೋದಕ್ಕೆ ಒಂದು ತುಂಬಾ ಸೀರಿಯಸ್ ಆದಂತಹ ಒಂದು ವೈಜ್ಞಾನಿಕ ಪತ್ರಿಕೆ ಕೇವಲ 7 ವರ್ಷಗಳ ಹಿಂದೆ ಆರಂಭವಾಯಿತು. ಕೇವಲ 7 ವರ್ಷಗಳ ಹಿಂದೆ ಅವರು ಇತ್ತೀಚೆಗೆ ಈ ಕೊರೋನಾ ವೈರಸ್ನ ಎವಲ್ಯೂಷನರಿ ಡೈನಾಮಿಕ್ಸ್ ಬಗ್ಗೆ ಸ್ಟಡಿ ಮಾಡಿದಂಥ ಸಂಗತಿಗಳನ್ನು ಹೊರಗೆ ಹಾಕಿದ್ದಾರೆ. ಇರಲಿ, ಈ ವೈರಸ್ಸಿನ ಒಂದು ವಿಕಾಸವನ್ನು ಒಳಗೊಳ್ಳೋದಕ್ಕೆ ಬೇಕಾಗ್ತಕ್ಕಂಥ ನಾಲೆಜ್ ಸಿಸ್ಟಮ್ಸ್ ಅಥವಾ ಒಂದು ಬೇಕಾಗ್ತಕ್ಕಂಥ ಜ್ಞಾನಶಿಸ್ತುಗಳು ಎಷ್ಟು ಅಗಾಧವಾಗಿ ಇವೆ ಅಂತಂದರೆ, ವೈರಾಲಜಿ ಅಲ್ಲದೆ ವಿಕಾಸ ವಿಜ್ಞಾನ ಬೇಕು, ಎಪಿಡಿಮಿಯಾಲಜಿ ಬೇಕು, ಇಕಾಲಜಿ ಬೇಕು, ಕಂಪ್ಯೂಟರ್ ವಿಜ್ಞಾನ ಬೇಕು, ಜಿನೋಮಿಕ್ಸ್ ಬೇಕು, ಇದ್ರ ಜೊತೆಗೆ ಸೋಷಿಯಾಲಜಿನೂ ಬೇಕು, ಬೇರೆ ಥರದ ಇಷ್ಟೆಲ್ಲವನ್ನು ಒಳಗೊಂಡಂಥ ಇದು ಕಾಂಪ್ಲೆಕ್ಸ್ ಇರೋದ್ರ ಜೊತೆಗೆ ಇದಕ್ಕೆ ಬೇಕಾದಂಥ ಟೂಲ್ಸ್ ಕೂಡ ನಮ್ಮಲ್ಲಿ ಇರಲಿಲ್ಲ. ಅವೆಲ್ಲವೂ ಹೊಸದಾಗಿ ಹುಟ್ಟುತ್ತಾ ಬಂದ ಆದ ಹಾಗೆ ಈಗ ನಮಗೆ ಸ್ವಲ್ಪ ಮಟ್ಟಿಗೆ ಅವುಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂತ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ವೈರಲ್ ಸಿಸ್ಟಮ್ ಇದೆ. ಆದರೆ ವೈರಸ್ಸು ಮತ್ತು ಮನುಷ್ಯರು ಹೇಗೆ ಅಂತಾರೆ, ಒಂದು ದಳದಲ್ಲಿ ವೈರಸ್ ಇದೆ, ಇನ್ನೊಂದು ದಳದಲ್ಲಿ ಮನುಷ್ಯ. ಇವೆರಡರ ನಡುವೆ ಇಡೀ ಒಂದು ಮನುಷ್ಯನ ಇಡೀ ಜೀನೋಮ್, ಮನುಷ್ಯನ ಇಡೀ ವಂಶವಾಹಿಯ DNA ಎಲ್ಲವೂ ಕೂಡ ವೈರಸ್ಸಿನಿಂದೆಯೇ ಬಂದಿದೆಯಾ ಅನ್ನುವ ಒಂದು ಚರ್ಚೆಯನ್ನು ಕೂಡ ಇತ್ತೀಚೆಗೆ ಕೆಲವೊಂದು ಆರಂಭಿಸಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ವೈರಸ್ ಚಿತ್ರದಲ್ಲಿ ನೋಡ್ತಾ ಇದ್ರೆ ಅದು ಹೀಗೆ ಒಂದು ಜೀವಿಕೋಶವನ್ನು ಒಳ ಹೋಗಿದ ತಕ್ಷಣ ತನ್ನ ರೂಪವನ್ನೇ ಪ್ರತಿನಿಧಿಸುವಂತಹ ಸಾವಿರಾರು ಸಂಖ್ಯೆಯ ಒಂದು ರೂಪಗಳನ್ನು ಅದು ಮಾಡ್ತಾ ಹೋಗುತ್ತೆ. ಅಂದರೆ ತನ್ನನ್ನು ತಾನು ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಮಿಲಿಯನ್ಸ್ ಒಂದೇ ಸಾರಿಗೆ ಇಷ್ಟೊಂದು ಆಗ್ಬಿಡ್ತದೆ. ಇದು ಆಗ್ತಾ ಮುಖ್ಯವಾಗಿ ನೆಗಡಿ, ಈ ಕೊರೋನಾ ವೈರಸ್ಗಳು ಅಥವಾ ಮುಖ್ಯವಾಗಿ 2 ಥರದ ವೈರಸ್ ಇದೆ. ಒಂದು DNA ವೈರಸ್, ಒಂದು RNA ವೈರಸ್. ಇರಲಿ, ಅವುಗಳ ನಡುವೆ ಒಂದು ಸಂಬಂಧ ಬೇರೆ, ಅದು ದೊಡ್ಡ ಚರ್ಚೆ ಆಗುತ್ತೆ. ಅದನ್ನ ಬಿಟ್ಟು ಸದ್ಯಕ್ಕೆ ನೇರವಾಗಿ RNA ವೈರಸ್ಗಳು, ಅಂದರೆ ಇವತ್ತಿನ ಸಮಸ್ಯೆಗೆ ಆಧಾರಿತವಾದಂಥ RNA ವೈರಸ್ಗಳ ಬಗ್ಗೆ ನೋಡೋಣ. ಈ RNA ವೈರಸ್ಗಳು ಮೊದಲಿಂದನೂ ಮನುಷ್ಯನನ್ನ ಕಾಡ್ತಾನೇ ಬಂದಿವೆ. ಕಾಡೋದು ಅಂತಂದ್ರೆ ಇನ್ಫೆಕ್ಷನ್ನು ಮತ್ತು ಎವಲ್ಯೂಷನ್ ಎರಡು ಒಟ್ಟೊಟ್ಟಿಗೆ ಇವೆ ಅಂತೇಳಿ ಅನೇಕ ಬಯಾಲಜಿಸ್ಟ್ಸ್ ವಾದ ಮಾಡ್ತಾರೆ. ಇನ್ಫೆಕ್ಷನ್ ಆಗೋದೇ ಒಂದು ಎವಲ್ಯೂಷನ್ ಪ್ರೋಸೆಸ್. ನಾವು ಅದನ್ನು ಗೆಲ್ಲಬೇಕು. ಈಗಾಗಲೇ ನಮಗೆ ಗೊತ್ತಾಗ್ತದೆ, SARS-1 ಬಂತು, ಮರ್ಸ್ ಬಂತು, ಮತ್ತು ಈಗ SARS-2 ಬಂತು. ಅಂದರೆ ನಮಗೆ ಒಂದು ನೋಡಿ, ಇನ್ಫ್ಲೂಯೆನ್ಸಾ ಜೊತೆಗಿದೆ, ಸಾಮಾನ್ಯ ಕೋಲ್ಡ್ ಇದೆ, ಸಾಮಾನ್ಯ ಕೆಮ್ಮಿದೆ. ಹೆಚ್ಚು ಶೀತ ಇದ್ದ ಕಡೆ, ಹೆಚ್ಚು ತಂಪಿದ್ದ ಕಡೆ, ತಂಪಿನ ವಾತಾವರಣ ಇದ್ದ ಕಡೆ ಕಂಟಿನ್ಯೂಸ್ ಆಗಿ ಇನ್ಫ್ಲೂಯೆನ್ಸಾ ಇದ್ದರೆ, ಮರ್ಸ್ ಅಂದರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹೆಚ್ಚು ಉಷ್ಣ ಇರತಕ್ಕಂಥದ್ರಲ್ಲೂ ಕೂಡ ಬಂತು. ಅಂದರೆ ತುಂಬ ಶೀತದಲ್ಲೂ ಬರ್ತಾ ಇತ್ತು, ತುಂಬ ಉಷ್ಣದಲ್ಲೂ ಬರ್ತಾ. ಈಗ ಜಗದ್ವ್ಯಾಪಿಯಾಗಿ ಎಲ್ಲ ಕಡೆ ಬಂದಿದೆ. ಇದು ಒಂದು ವಾರ್ನಿಂಗ್. ಇದನ್ನು 1949ರಲ್ಲಿ JBS ಹಾಲ್ಡೇನ್ ಅವರು ಬಹಳ ವಿಷದವಾಗಿ ಬೇರೆ ರೀತಿಯಲ್ಲಿ ಚರ್ಚಿಸ್ತಾರೆ. ಅವ್ರು ಹಿಂಗೆ ಹೇಳಲಿಲ್ಲ, ಆಗ ಅವ್ರು ಹೇಳಿದ್ದೇನು ಅಂತಂದರೆ, ವೈರಸ್ಸು ಮಾನವನ ಉದ್ದಕ್ಕೂ, ಅಂದರೆ ಯಾವುದೇ ಜೀವಿಯ ಉದ್ದಕ್ಕೂ ಅವು ಸದಾ ಇರಬಲ್ಲವು. ಎಷ್ಟರ ಮಟ್ಟಿಗೆ ಅಂತಂದರೆ, ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ಫಿಲಾಸಫರ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ, ನಾವು ಇರಬೇಕಾಗಿಲ್ಲ ಅವಕ್ಕೆ, ಅವು ಮಾತ್ರ ಇದ್ದೇ ಇರ್ತವೆ ಅಂತ. ಅಂದರೆ ನಮ್ಮನ್ನು ಹೊರತಾಗಿ ಕೂಡ ಇರಬಲ್ವು. ಆದರೆ ಒಂದು ಪರೋಪಜೀವಿಯಾಗಿ ತಾನು ಬದುಕುವ, ಅಂದರೆ ತನ್ನ ಹೋಸ್ಟ್, ತನ್ನ ಅತಿಥೇಯನನ್ನು ಸಂಪೂರ್ಣ ನಾಶ ಮಾಡಿ ಅದು ಬದುಕಲಾರದು. ಹಾಗಾಗಿ ಇಲ್ಲಿ ಏನೋ ಒಂದು ಹೊಂದಾಣಿಕೆಗೋಸ್ಕರ ಕಾಯ್ತಾ ಇದ್ದಾವ, ಅದ್ರ ಬಗ್ಗೆನೂ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕೆ ಅಂತಂದರೆ, ಮೂಲತಃ ನಮ್ಮ ಸಾಮಾನ್ಯ ಕೆಮ್ಮು, ನೆಗಡಿ, ಶೀತದಿಂದ ಬಂದಂಥ ವೈರಸ್ಗಳೇನು RNA ವೈರಸ್ಗಳೇನಿದಾವಲ್ಲ, ಇವೆಲ್ಲವೂ ನಮ್ಮ ಜೀನೋಮ್ನ ಭಾಗ ಆಗ್ಬಿಟ್ಟಿವೆ. ಈಗ ನಮ್ಮ ಮಾನವ ಕುಲದ ಜೀನೋಮಿನ ಸುಮಾರು 8%, ಅಂದರೆ ಪ್ರತಿಶತ 8ರಷ್ಟು ಜೀನೋಮು ವೈರಲ್ ಜೀನೋಮ್. ಅದರಲ್ಲೂ ಕೊರೋನಾ ವೈರಸ್ನಂತಹ, ಅಂದರೆ ಈ ಥರ RNA ವೈರಸ್ನಿಂದ ಬಂದಂತಹ ಜೀನೋಮ್ ಇದೇನು ಮಾಡುತ್ತೆ ಅಂತ, ಒಳಗೆ ಬಂದ ತಕ್ಷಣ ತನ್ನ ಒಂದು ಭಾಗವನ್ನು ಮತ್ತೊಂದು ಮಾನವನ DNA ಸೇರಿಸ್ತಾ ಬಂದಿದೆ. ಹೀಗೆ ಕಂಟಿನ್ಯೂಸ್ ಮಾಡ್ತಾನೆ ಬಂದಿದೆ. ಹೀಗೆ ಮುಂದೆ ಮಾಡುತ್ತಾ ಗೊತ್ತಿಲ್ಲ, ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಎಲ್ಲ
ಜೆನೆಟಿಸ್ಟ್ಗಳು, ಎಲ್ಲ ಆನುವಂಶಿಕ ವಿಜ್ಞಾನಿಗಳು. ಹೀಗಾಗಲೇ ಈಗ ಆಲ್ರೆಡಿ 8-10% ನಮ್ಮ ಜೀನೋಮ್ನಲ್ಲಿ ಸೇರಿಕೊಂಡಿದೆ. ಇವೆಲ್ಲವೂ ಅಂದರೆ ಹೇಗೆ ಅಂದರೆ ಒಂದು ಸಣ್ಣ ಕೆಮ್ಮು ಬಂದಿರ್ಬೋದು, ಒಂದು ಸಣ್ಣ ಜ್ವರ ಬಂದಿರ್ಬೋದು, ಇವೆಲ್ಲವುದ್ರ ಜೊತೆಗೆ ನಮ್ಮ ಭಾಗವಾಗಿರೋ ನಮ್ಮದೇ ಆನುವಂಶಿಕ ಭಾಗವಾಗಿರ್ತಕ್ಕಂತಹ ವೈರಸ್ಸಿನ ಬಗ್ಗೆ ನಾವು ಹೇಗೆ ಯೋಚನೆ ಮಾಡಬೇಕು ಅನ್ನುವಂಥ ಹೊಸ ವಿಚಾರಗಳು ಈ ವೈರಾಲಜಿಯಲ್ಲಿ ಇವತ್ತು ಇದ್ದಾವೆ. ಎಷ್ಟರ ಮಟ್ಟಿಗೆ ಈಗಾಗಲೇ ನಾನು ಹೇಳಿದೆ, ಈಗಾಗಲೇ 8-10% ಬಂದಿದೆ ಅಂತ. ಇದನ್ನು ಬಂದು ಏನು ಮಾಡ್ತಾ ಇದೆ? ಹಾಗಾದರೆ ಅಷ್ಟೊಂದು ತೊಂದರೆ ಕೊಡ್ತಾ ಇದೆ, ಎಲ್ಲರನ್ನೂ ಕೊಲ್ಲಕ್ಕೆ ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗಾಗಲೇ ಅರ್ಥ ಮಾಡ್ಕೊಂಡ ಹಾಗೆ ಎಷ್ಟರ ಮಟ್ಟಿಗೆ ಅಂತಂದರೆ ತಾನು ಇನ್ಫೆಕ್ಟ್ ಮಾಡಿದಂಥ ಅಂದರೆ ತಾನು ಮಾನವರಲ್ಲಿ ಎಲ್ಲಿಗೆ ಸೇರಿಕೊಂಡಿದೆ ಅಂತಂದರೆ ತಾಯಿ ಮತ್ತು ಮಗುವಿನ ಸಂಪರ್ಕವನ್ನು ಮಾಡ್ತಕ್ಕಂಥ ಹೊಕ್ಕಳ ಬಳ್ಳಿಯಲ್ಲಿ ರಕ್ತ ಸಂಚಲನಕ್ಕೆ ಬೇಕಾಗ್ತಕ್ಕಂಥ ಪ್ರೋಟೀನನ್ನು ಕೂಡ ವೈರಲ್ ಜೀನೋಮ್ ಇದೆ. ತೀರಾ ಇತ್ತೀಚೆಗೆ ಹಿಮೋ ಅಂತಕ್ಕಂಥ ಒಂದು ಪ್ರೋಟೀನನ್ನು ಗುರುತಿಸಿದ್ರು. ಆ ಪ್ರೋಟೀನು ಕೇವಲ ಗರ್ಭ ಧರಿಸಿದಂತಹ ಹೆಣ್ಣು ಮಕ್ಕಳ ರಕ್ತದಲ್ಲಿ, ಅದು ತನ್ನ ಫೀಟಸ್ ಭ್ರೂಣಕ್ಕೆ ಹೋಗ್ತಕ್ಕಂಥ ರಕ್ತದ ನಡುವೆ ಪರಿಚಲನೆಯಲ್ಲಿ ಈ ಹಿಮೋ ಪ್ರೋಟೀನನ್ನು ಗುರುತಿಸಿದ್ದಾರೆ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನೀವು ಇಲ್ಲಿ, ನಾನು ಇಲ್ಲಿ ತೋರಿಸ್ತಾ ಇರೋದು ಕೆಳಗಡೆ ಇರೋದು 45 ದಿವಸದ ಒಂದು ಭ್ರೂಣ. ಅದೇ ರೀತಿ ಅದರ ಮೇಲಿನ ಚಿತ್ರಗಳನ್ನು ನಾವು ಬಳಸಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲೇನು ಹೇಳ್ತಾರೆ, ಆ ಪೇಪರ್ ಏನು ಹೇಳುತ್ತೆ ಅಂತಂದರೆ, ಒಂದು ಪುರಾತನ ವೈರಾಣುವಿನಿಂದ ಬಂದಂಥ ಒಂದು ಪ್ರೋಟೀನು ಈಗೂ ಕೂಡ ನಮ್ಮ ಭ್ರೂಣಕ್ಕೆ ಬೇಕಾಗ್ತಕ್ಕಂತಹ ಶಕ್ತಿಯನ್ನು ಸಪ್ಲೈ ಮಾಡೋದರಲ್ಲಿ ಸಹಾಯ ಆಗ್ತಾ ಇದೆ. ಅಂದರೆ ವೈರಸ್ ಒಂದು ಕಡೆ ಎಳೆಯದಾಗಿದ್ದಾಗ ಸಹಾಯ ಮಾಡುವಂತಹ, ಹಾಗೆಯೇ ವಯಸ್ಸಾದ ಮೇಲೆ ಕೊಲ್ಲುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆಯಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಮೊದಲು ಭ್ರೂಣಕ್ಕೆ ಬೇಕಾಗುವ ಸಹಾಯವನ್ನು ಮಾಡುವಂತಹ ಮನಸ್ಥಿತಿ ವೈರಾಣುವಿಗಿದ್ದರೆ, ಅದೇ ವೈರಾಣುವಿನಲ್ಲಿ ಬಂದಂತಹ ಜೆನೆಟಿಕ್ ಮೆಟೀರಿಯಲ್ಲು ಕ್ಯಾನ್ಸರ್, ಡಿಮೆನ್ಷಿಯಾ, ಸಿಜೋಫ್ರೇನಿಯಾ ಅಂತ ಕಾಯಿಲೆಗಳನ್ನು ಕೂಡ ತರ್ತವೆ. ಹೀಗಾಗಿ ಈ ವೈರಸ್ಸು ನಮಗೆ ಎಳೆಯದ್ರ, ಅದಕ್ಕೋಸ್ಕರ ಏನು ಮಾಡಿದರು ಕೆಲವು ವೈರಾಲಜಿಸ್ಟು, ವಯಸ್ಸಿಗೂ ಮತ್ತು ವೈರಾಣುವಿನ ಜೀನೋಮ್ಗೂ ಯಾವ ಥರದ ಸಂಬಂಧ ಇದೆ ಅಂತ ನೋಡೋದಕ್ಕೆ ಮಾಡಿದರು. ಅಂದರೆ ಈ ನಮ್ಮ ರಿಕಾಂಬಿನೇಷನ್ ಅಂದರೆ ಈ ಒಂದು ಪ್ರತಿರೂಪವನ್ನು ಮಾಡ್ತಕ್ಕಂತಹ ವೈರಾಣುವಿನ ಒಂದು ಸಂಬಂಧ ಏನಿದೆಯಲ್ಲ, ಅದು ಅತ್ಯಂತ ಕಾಂಪ್ಲೆಕ್ಸ್ ಆದಂಥದ್ದು. ಮತ್ತು ಎಳೆಯ ಮಕ್ಕಳಲ್ಲಿ ಒಳ್ಳೆಯದನ್ನು ಮಾಡಿದರೆ ವಯಸ್ಸಾದವರಲ್ಲಿ ಕೊಟ್ಟದ್ದನ್ನು ಮಾಡ್ತಾ ಇದ್ದಾವೆ. ಇದು ತುಂಬ ಸರಳವಾಗಿ ಹೇಳೋದಾದರೆ. ಕೆಟ್ಟದ್ದನ್ನಂತಂದರೆ ಈಗಾಗಲೇ ನಾನು ಆಗಲೇ ಹೇಳಿದಾಗೆ ಕ್ಯಾನ್ಸರ್ ಕಾರಕ ಜೀನ್ಗಳನ್ನು ಕೂಡ ತರೋಂಥದ್ದು, ಡಿಮೆನ್ಷಿಯಾ, ಸಿಜೋಫ್ರೇನಿಯಾ ಈ ಥರದ ವಯಸ್ಕರಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತರುವಂಥದ್ದು. ಅಂದರೆ ಈ ವೈರಸ್ಸಿಗೆ 2 ಥರದ್ದು ಒಂದು ಹಿತಾಸಕ್ತಿ ಇದೆ. ಒಂದು ಎಳೆಯ ಮಗುವನ್ನು ಕಾಪಾಡುವಂತಹ, ಇನ್ನೇನು ಜೀವನ ಮುಗಿಸ್ಬೇಕು ಅನ್ನೋರನ್ನು ಜೀವನ ಮುಗಿಸಲಿಕ್ಕೆ ಬೇಕಾಗುವ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾವೆ. ಯಾಕೆಂದರೆ ಇಡೀ ಒಂದು ಬಹಳ ಆಸಕ್ತಿದಾಯಕವಾದ ಒಂದು ವಿಚಾರ ಈ ವೈರಾಲಜಿಸ್ಟ್ಗಳು ಬಂದಿದೆ. ಅದೇನು ಅಂತಂದರೆ, ಇಡೀ ಮನುಷ್ಯನ ವಿಕಾಸವೇ ವೈರಸ್ಗಳ ನಡುವೆ ನಡೀತಾ ಇದೆಯಾ. ಹಾಗಾಗಿ ರೋಲ್ ಆಫ್ ವೈರಸಸ್ ಇನ್ ಹ್ಯೂಮನ್ ಎಕಾಲಜಿ ಹ್ಯೂಮನ್ ಎವಲ್ಯೂಷನ್ ಅನ್ನುವುದೇ ಒಂದು ದೊಡ್ಡ ಚರ್ಚೆಯನ್ನು ಕಳೆದ 3-4 ವರ್ಷಗಳಿಂದ ಆರಂಭಿಸಿದ್ದಾರೆ. ಇದು ಮೊಟ್ಟಮೊದಲು ಆರಂಭಿಸೋದು JBS ಹಾಲ್ಡೇನ್ ಅಂತ ಹೇಳಿದೆ ನಾನು. ಹೀಗಾಗಿ ಎಳೆಯರಲ್ಲಿ ಭಾಳ ಬೇಗ ವಾಸಿಯಾಗುವಂತಹ, ವಯಸ್ಸಾದವರಲ್ಲಿ ಹೆಚ್ಚು ಕಾಡುವಂತಹ ಪರಿಸ್ಥಿತಿಯನ್ನು ವೈರಸ್ಗಳು ತಂದಿವೆಯಾ ಅಂತ ಒಂದು ಬಹಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಗೊತ್ತಾಗಬೇಕಾದಂಥ ವಿಚಾರ ಅಂತಂದರೆ, ನಾವು ವೈರಸ್ಸನ್ನು ಸಂಪೂರ್ಣವಾಗಿ ಕೊಲ್ಲಲು ಸಾಧ್ಯವಿಲ್ಲ. ವೈರಸ್ಗಳು ನಮ್ಮೊಂದಿಗೆ ಇದ್ದೇ ಇರ್ತವೆ. ಇದ್ದೇ ಇರ್ತವೆ ಅಂತಂದರೆ ಅವುಗಳ ನಮ್ಮ ಜೆನೆಟಿಕ್ ಮೆಟೀರಿಯಲ್, ಅವುಗಳಿಂದ ಬಂದಂಥ RNA ಇಂದ ಬಂದಂಥ ಸಿಡಿದಂಥ ಇದು ನಮ್ಮಲ್ಲಿ DNA ಆಗಿ ಅಥವಾ ನಮ್ಮಲ್ಲೇನೂ RNAಗಳಾಗಿ ಉಳ್ಕೊಂಡು ಒಟ್ಟು ನಮ್ಮ ಜೀನೋಮಿನ ಭಾಗವಾಗಿ ವೈರಸ್ಗಳು ಉಳ್ಕೊಳ್ತವೆ. ಅವು ಮುಂದೇನು ಮಾಡ್ತವೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಇವತ್ತೆಲ್ಲ ವೈರಾಲಜಿಸ್ಟ್ಗಳು ಕಾಡ್ತಾ ಇದೆ. ಹೀಗಾಗಿ ವೈರಸ್ಸು ಮತ್ತು ನಮ್ಮ ನಡುವಿನ ಸಂಬಂಧ ಒಂದು ಈಕ್ವಿಟಿ ಅಥವಾ ಒಂದು ಈಕ್ವಿಲಿಬ್ರಿಯಂ ಬರೋದಕ್ಕೆ ಮಾಡ್ತಾ ಇದೆ. ಇದನ್ನು ಭಾಳ ಹಿಂದೆ ನಾನು ಆಗಲೇ ಹೇಳಿದೆ, 1949ರಲ್ಲೇ ಹೇಲ್ಡನ್ ಅವರು ಪ್ರಶ್ನಿಸಿದ್ರು ಇದನ್ನು. ಒಂದು ಇಮ್ಯುನಿಟಿ ಮತ್ತು ಇನ್ಫೆಕ್ಷನ್ ಮತ್ತು ಎವಲ್ಯೂಷನ್, ಈ 3 ಪದಗಳನ್ನು ನಾವು ವಿಶ್ಲೇಷಣೆ ಮಾಡೋದು ಒಂದಕ್ಕೊಂದು ಸಂಬಂಧ ಇಟ್ಕೊಂಡು ಇದು ನಡೀತಾ ಇದೆ, ಇದು ನಡೀತಾನೆ ಇರುತ್ತೆ, ಮುಂದೂ ಕೂಡ ನಡ್ಕೊಂಡೇ ಹೋಗುತ್ತೆ. ಹಾಗಾಗಿ ಈಗಾಗಲೇ ಇವನ್ನ ಎಲ್ಲ ಈ ಥರದ ಅಧ್ಯಯನಗಳನ್ನು ಕೆಲವು ವಿಚಾರವಂತರು ಯಾವ ಥರ ಭಾವಿಸಿದ್ರು ಅಂತಂದರೆ, ಸೊ ಇವರಿಗೆಲ್ಲ ಇದು ಗೊತ್ತಿತ್ತು, ವ್ಯಾಕ್ಸಿನ್ ಮಾರೋದಕ್ಕೂ ಔಷಧಿ ಮಾರೋದಕ್ಕೆ ಈ ಥರದ ಅಧ್ಯಯನಗಳು ಮಾಡಿದ್ರ ಅಂತ ಒಂದು ಅಪನಂಬಿಕೆ, ಅಂದರೆ ವಿಜ್ಞಾನದ ಬಗ್ಗೆ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ದೊಡ್ಡ ಗುಂಪೇ ಇದೆ. ಕೆಲವರು ನನ್ನ ಸ್ನೇಹಿತರು ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಷ್ಟರ ಮಟ್ಟಿಗೆ ಅವರು ವಿಜ್ಞಾನಿಗಳು ಆಗಿದ್ದಾರೆ, ಅರೆ ವಿಜ್ಞಾನಿಗಳು ಆಗಿದ್ದಾರೆ. ಮತ್ತೊಂದು ಈ ಥರದ ಅವರಿಗೊಂದು ಅನುಮಾನ ಕಾಡ್ತಾ ಇದೆ. ಇದನ್ನೆಲ್ಲ ಗೊತ್ತಾಗದೆ
20ನೇ ಇಸ್ವಿಯಿಂದ ಮಾಡ್ತಿದ್ದಾರೆ ಅಂತಂದರೆ ನೋಡಿ ಈ ಥರ ಒಂದು ಹೇಗೆ ಅಂತಂದರೆ ಒಂದು ಯೂನಿವರ್ಸಲ್ ವ್ಯಾಕ್ಸಿನ್ ಕಡೆಗೆ ಆಲೋಚನೆ ಮಾಡಿ ದಾರ್ಶನಿಕ ಯೋಚನೆ ಮಾಡ್ತಾರೆ. ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ವ್ಯಾಕ್ಸಿನ್ ಕಂಪನಿ ಉದ್ಧಾರ ಮಾಡೋದಕ್ಕೆ ಈ ಥರದ ಅಧ್ಯಯನಗಳು ಮಾಡ್ತಾ ಇದ್ದಾರೆ ಅಂತ ಅನುಮಾನಿಸಿದಂಥ ಅನೇಕ ಸ್ನೇಹಿತರು, ಅನೇಕ ಜನಗಳು ನಮ್ಮಲ್ಲಿ ಈ ಥರ ವಿಚಾರಗಳಿಂದ ನಮಗೆ ಭಾಳ ತೊಂದರೆಗಳಾಗ್ತಾ ಇದೆ. ಒಂದು ಆ ಕಾರಣಕ್ಕೋಸ್ಕರ ನಮ್ಮ CPS ನಾವು ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ವೈರಸ್ಸುಗಳು ನಮ್ಮ ಸಂಬಂಧಿಕರೇ, ಅವುಗಳು ನಮಗೆ ಕಾಡುವುದರಿಂದ ಹಿಡಿದು ನಮ್ಮನ್ನು ಸಂರಕ್ಷಿಸುವವರೆಗೂ ಕೂಡ ಕೆಲಸ ಮಾಡ್ತಾಯಿದೆ. ಅವು ಏನೇನು ಮಾಡ್ತಾ ಇದ್ದಾವೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಅಧ್ಯಯನಗಳು ನಡೀತಾ ಇದೆ. ಒಂದಂತೂ ಸತ್ಯ, ಅವು ನಮ್ಮ ಮಕ್ಕಳನ್ನು, ನಮ್ಮ ಭ್ರೂಣವನ್ನು ಕಾಪಾಡುವುದರಿಂದ ಹಿಡಿದು ನಮ್ಮ ಕೊನೆಯನ್ನು ತಲುಪಿಸೋವರೆಗೂ ಕೂಡ ಅವುಗಳು ನಮಗೆ ಬೇಕೇ ಬೇಕು. ಅವು ಇದ್ದೇ ಇರ್ತವೆ. ನಾವು ಬೇಕು ಅಂದ್ರೂ ಅವಿರ್ತವೆ, ಬೇಡ ಅಂದ್ರೂ ಅವಿರ್ತವೆ. ಅಷ್ಟರ ಮಟ್ಟಿಗೆ ನಮ್ಮ ಮತ್ತು ವೈರಸ್ಗಳ ಸಂಬಂಧ ಉಂಟಾಗಿದೆ. ಮತ್ತು ಇದ್ರ ಬಗ್ಗೆ ಒಂದು ಪರಿಹಾರ ಅನ್ನೋ ವಿಷಯಗಳು ಬಂದಾಗ, ಈಗಾಗಲೇ ಸಸ್ತನಿಗಳಲ್ಲಿ ಅತಿ ಮುಖ್ಯವಾದಂಥ ಒಂದು ಬೇರೊಂದು ಸಸ್ತನಿ, ಅವುಗಳಲ್ಲಿ ಈ ವೈರಸ್ಗಳು ಧಾರಾಳವಾಗಿದ್ದಾವೆ. ಎಷ್ಟು ಮಟ್ಟಿಗೆ ಅಂತಂದರೆ, ಈ RNA ವೈರಸ್ಗಳನ್ನೇ ಲೆಕ್ಕ ಹಾಕಿದರೆ ಜಗತ್ತಿನ, ಅಂದರೆ ಒಟ್ಟು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಒಟ್ಟು RNA ವೈರಸ್ಗಳ 54% ಪಟ್ಟು ವೈರಸ್ಸುಗಳು ಬಾವಲಿಯಲ್ಲಿವೆ. ಈ ಬಾವಲಿನಲ್ಲಿ ಇದ್ದೂ ಕೂಡ ಬಾವಲಿ ಯಾಕೆ ಸತ್ತೋಗಿಲ್ಲ, ಬಾವಲಿ ಯಾಕೆ ಹೆಂಗೆ ಮೇಂಟೈನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ವಿಜ್ಞಾನಿಗಳದ್ದು. ಹಾಗಾದರೆ ಬಾವಲಿಯಲ್ಲಿ ಇರ್ತಕ್ಕಂಥದ್ದು, ಇದನ್ನು 1940ರಲ್ಲೇ ಬ್ಯಾಟ್ಮನ್ ಅನ್ನುವ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿ ಹುಟ್ಕೊಳ್ತು. ಅಲ್ಲಿ ಬಾವಲಿಯನ್ನು ಕಂಡು ಹೇಳ್ತಕ್ಕಂಥ ಒಬ್ಬ ಹುಡುಗ, ನಾನೇ ಬಾವಲಿ ಆಗಿಬಿಡ್ತೀನಿ ಅಂತ ಕತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮುಂದೆ ಬ್ಯಾಟ್ಮನ್ ಸೀರೀಸ್ ಕತೆ, ಸಿನಿಮಾಗಳು ನೋಡಿರ್ತೀರಿ ನೀವು, ಬೇರೆ ವಿಷಯ. ಏನಂತಂದರೆ, ಹಾಗಾದರೆ ಇದು ಒಂದು ವೈರಾಲಜಿಸ್ಟ್ನ ಉದ್ದೇಶ. ಈಗ ಅಂದರೆ ಉದ್ದೇಶ ಅನ್ನೋದಕ್ಕಿಂತ ಒಂದು ಇಷ್ಟ, ಒಂದು ಆಸಕ್ತಿ. ಬಾವಲಿಯಲ್ಲಿರ್ತಕ್ಕಂಥ ರೋಗ ಪ್ರತಿರೋಧಿಸುವ ಗುಣವನ್ನು ನಾವು ಸಂಪಾದಿಸುವುದು ಹೇಗೆ, ಯಾಕೆ ಅಂತಂದರೆ, ಈಗ ಎಷ್ಟು ಮಟ್ಟಿಗೆ ಅಂತಂದರೆ, ಬಾವಲಿಗಳಲ್ಲಿ ಒಟ್ಟು ಸಸ್ತನಿಗಳಲ್ಲಿ 22% ಸಸ್ತನಿಗಳು ಬಾವಲಿಗಳೇ ಇದ್ದಾವೆ. ಅವು ಎಷ್ಟರ ಮಟ್ಟಿಗೆ ಅಂತಂದರೆ, ಮಕರಂದ ತಿಂದು ಕೇವಲ 8 ನಿಮಿಷದಲ್ಲಿ ಸಕ್ಕರೆಯನ್ನು ಜೀರ್ಣಿಸ್ಬಿಡ್ತಾರೆ. ನಮಗೆ ದಿವಸಕ್ಕೆ 2000 ಕಿಲೋ ಕ್ಯಾಲರಿ ಹೆಚ್ಚಾದರೆ ಅವು ಪ್ರತಿ ಗಂಟೆಗೆ 1200 ಕಿಲೋ ಕ್ಯಾಲರಿಯನ್ನು ಖರ್ಚು ಮಾಡ್ತಾರೆ ಬಾವಲಿಗಳು. ಅವುಗಳ ಹೃದಯ ಬಡಿತ ಕೂಡ ನಮ್ಗಿಂತ 5-6 ಪಟ್ಟು ಜಾಸ್ತಿ ಇರುತ್ತೆ. ಮತ್ತು ಹೆಚ್ಚು ಕಾಲ ಬದುಕುವಂಥ ಸಸ್ತನಿಗಳು ಬಾವಲಿಗಳೇ. ಎಷ್ಟರ ಮಟ್ಟಿಗೆ ಅಂತಂದರೆ, ಅವುಗಳ ಒಂದು ದೇಹದ ಒಂದು ಆಕಾರಕ್ಕೆ, ಸೈಜ್ಗೆ, ಗಾತ್ರಕ್ಕೆ ಹೋಲಿಸಿ ನೋಡಿದರೆ ನಮ್ಮ ಮನುಷ್ಯನಿಗಿಂತ ಅತಿ ಹೆಚ್ಚು ಬದುಕತಕ್ಕಂತಹ 19 ಸಸ್ತನಿಗಳಲ್ಲಿ 18 ಸಸ್ತನಿಗಳು ಬಾವಲಿಗಳೇ ಆಗಿವೆ. ಹಾಗಾದರೆ ಇದ್ರ ಗುಟ್ಟೇನು? ಇದೆಲ್ಲವೂ ಈ ವೈರಾಲಜಿಯ ಹಿಂದೆ, ವೈರಾಲಜಿಯ ಮತ್ತು ಮನುಷ್ಯನ ವಿಕಾಸದ ಹಿಂದೆ ಇರ್ತಕ್ಕಂಥ ವಿಶೇಷಗಳು. ಬಾವಲಿ ಹಾರಾಡ್ತಾ ಇದ್ದಾಗ ಆಲ್ಮೋಸ್ಟ್ ಜ್ವರ ಬಂದಂಗೆ ಇರುತ್ತಂತೆ. ಅದು ಯಾವಾಗೂ ಜ್ವರ ಬಂದೇ ಇರುತ್ತೆ. ಸೊ ಹಾಗಾಗಿ ಜ್ವರ ಬರೋದು ಏನಕ್ಕೆ ಅನ್ನೋದನ್ನು ನಾವು ಈಗಾಗಲೇ ಅನೇಕ ನಮ್ಮ ಕರೋನಾ ಚಿಕಿತ್ಸೆಗೆ ಮುಂದೆ ಡಾಕ್ಟ್ರು ಕೂಡ ಹೇಳ್ತಾರೆ ಅದನ್ನು. ಈಗ ಜ್ವರ ಬರೋದು ಭಾಳ ಸರಳವಾದದ್ದು, ನಮ್ಮನ್ನು ಕ್ಯೂರ್ ಮಾಡೋದಕ್ಕೆ ಜ್ವರ ಬರುತ್ತೆ ಅನ್ನುವಂಥದ್ದು. ಅಂದರೆ ಹೀಗಾಗಿ ಬಾವಲಿ ಯಾವಾಗೂ ಜ್ವರ ಬಂದಂಗೆ ಇರುತ್ತೆ ಅಂತ. ಇವೆಲ್ಲವುಗಳದ್ದು ವಿಸ್ತೃತವಾಗಿ ನಾವು ಗೆಲ್ಲೋದು ಹೇಗೆ ಅನ್ನೋದು ಇವತ್ತಿನ ವಿಜ್ಞಾನಿಗಳ ಹಿಂದಿದೆ. ಹಾಗಾಗಿ ಅದನ್ನು ಅನೇಕ ಜನ ವಿಜ್ಞಾನಿಗಳು ಚರ್ಚೆ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾರೆ. ಬಹಳ ಪ್ರಮುಖವಾದಂಥ ಅಮೆರಿಕದ ಸುಮಿತ್ ಚಾಂದಾ ಅಂತಕ್ಕಂಥ ವಿಜ್ಞಾನಿಯೊಬ್ಬರು ಸುಮಾರು 13,000ಕ್ಕಿಂತ ಹೆಚ್ಚು ಕೆಮಿಕಲ್ಗಳ ಜೊತೆಗೆ ಅವರು ವೈರಸ್ಸನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ಪ್ರೊಫೆಸರ್ ಏರಿಸ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಾರೆ. ಶಿಂಗ್ ಜೆಂಗ್ ಲೀ ಅಂತ ಒಬ್ಬ ಹೆಣ್ಣುಮಗಳು, ಈಕೆಯನ್ನು ನಾವು ಬ್ಯಾಟ್ ವುಮನ್ ಅಂತಲೇ ಕರೀತಾರೆ. ಈಕೆನೇ ಆ ಬ್ಯಾಟ್ನ ಕುರಿತಂತಹ ಅನೇಕ ಅಧ್ಯಯನಗಳನ್ನು ಆರಂಭಿಸಿ. ಸೊ ಇವರೆಲ್ಲ ಮಾಡೋದು ಯಾಕೆ ಅಂದರೆ, ಒಂಥರ ವಿಜ್ಞಾನ ವಿರೋಧಿ ಒಂದು ಗುಂಪಿದೆಯಲ್ಲ, ಅವರೇನಂತ ಲೆಕ್ಕ ಹಾಕ್ತಾರೆ ಅಂತಂದರೆ, ಇವರೇನೋ ವ್ಯಾಕ್ಸಿನ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಇದರಿಂದ ಹೊರಗೆ ಬರಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ವಿಜ್ಞಾನಕ್ಕೆ ಆಳದಲ್ಲಿ ಖಂಡಿತ ಆ ಥರದ ವಿಷಯ ಆಗಿಲ್ಲ. ವಿಜ್ಞಾನದ ಆಳದಲ್ಲಿ ಎಷ್ಟು ಮಟ್ಟಿಗೆ ಅಂತಂದರೆ, ಮೊಟ್ಟ ಮೊದಲು ಒಂದು ಕೆಮಿಕಲ್ ಫರ್ಟಿಲೈಸರ್, ಅಂದರೆ ಇವೆಲ್ಲದಕ್ಕೂ ಮುಖ್ಯವಾಗಿ ಭಾಳ ಹಿಂದೆನೇ 1840ರಲ್ಲೇ ಒಂದು ಫರ್ಟಿಲೈಸರ್ ಕಂಡಿರೋಂಥ ವಿಜ್ಞಾನಿ ಒಂದು ಮಾತು ಹೇಳ್ತಾನೆ. ಅದೇನು ಹೇಳ್ತಾನೆ ಅಂದರೆ, ಈ ಕೆಮಿಕಲ್ಲೇ ನಿಮಗೆ ಮುಂದೆ ತೊಂದರೆ ಆಗ್ಬೋದು, ಅದರಿಂದ ಬೇಕಾದಂಥ, ಅಂದರೆ ಒಂದು ಡಿಸ್ಕ್ಲೈಮರ್ ಇರುತ್ತೆ ಏನೇ ಒಂದು ವಿಷಯಗಳು ಆಳದಲ್ಲಿ. ಒಂದು ಅತ್ಯಂತ ಸತ್ಯವನ್ನು ಹೇಳಿದಾಗ, ಇದು ಸತ್ಯದ ಪ್ರಾಮಾಣಿಕತೆಯ ಪ್ರಶ್ನೆ ಬಂದಾಗ ಅದೊಂದು ಡಿಸ್ಕ್ಲೈಮರ್ನ ವಿಜ್ಞಾನ ಖಂಡಿತವಾಗಿ ಮಾಡ್ತಾರೆ. ಹಾಗಾಗಿ ಆ ಥರದ್ದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ. ಇನ್ನೂ ಒಬ್ಬ ವಿಜ್ಞಾನಿ, ಅವರೊಬ್ಬ ಪೆಲಿಯಂಟಾಲಜಿಸ್ಟ್, ಅವರು ಇತ್ತೀಚೆಗೆ ಕಳೆದ ವರ್ಷ ಒಂದು ಪುಸ್ತಕ ಬಂತು, ಅವರು ಸಮ್ ಅಸೆಂಬ್ಲಿ ರಿಕ್ವೈರ್ಡ್ ಅಂತ. ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಫಿಶ್ ಅಂದರೆ ಮೀನು ಮತ್ತು ಮೀನು ಒಂದು ಜಲಚರಿಯಾಗಿ ಅದು ಮುಂದೆ ಹೇಗೆ ಭೂಚರಿ ಆಯಿತು ಅನ್ನುವಂತಹ ಒಂದು ಫಾಸಿಲ್ನ ಇವರೇ ಐಡೆಂಟಿಫೈ ಮಾಡಿದ್ದು. ಇದೊಂದು ಭಾಳ ಅದ್ಭುತವಾದ ಪುಸ್ತಕ ಹೊರಗೆ ಬಂದಿದೆ, ಡಿಕೋಡಿಂಗ್ 4 ಬಿಲಿಯನ್ ಇಯರ್ಸ್ ಆಫ್ ಲೈಫ್ ಫ್ರಮ್ ಏನ್ಷಿಯಂಟ್ ಫಾಸಿಲ್ ಟು DNA ಅಂತೇಳಿ. ಇದು ನೆಟ್ಟಲ್ಲಿ ಸಿಗುತ್ತೆ.
ಇವರು ಎಷ್ಟರ ಮಟ್ಟಿಗೆ ಚರ್ಚೆಗಳನ್ನು ಹುಟ್ಟಾಕಿದ್ದಾರೆ ಅಂತಂದರೆ, ಯಾವ ಥರದ ಚರ್ಚೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ಒಟ್ಟು ವೈರಸ್ಸುಗಳು ನಮ್ಮ ಇಡೀ ವಿಶ್ವದ ನಕ್ಷತ್ರಗಳಿಗಿಂತವೆ ಅಂತ ಒಂದಾದರೆ, ಅವು ಯಾಕಷ್ಟೊಂದು ಎಫೆಕ್ಟಿವ್, ವೈರಸ್ ಯಾಕೆ ನನಗೆ ಅವು ಜೀವಿಯ ಒಂದು ಆ ತುದಿಯಲ್ಲಿವೆ, ಅವು ತಮ್ಮ ಮುಂದಿರುವ ಎಲ್ಲ ಜೀವಿಗಳನ್ನು ಕೂಡ ಅವು ಸುಲಭವಾಗಿ ಆಕ್ರಮಿಸಬಲ್ಲವು. ಆ ಥರದ್ದು ಒಂದಾದರೆ, ಮತ್ತು ವೈರಸ್ಗಳು ಒಂದು ಅಟ್ಯಾಕ್ ಮಾಡೋದಕ್ಕೆ, ಸೋಂಕು ಮಾಡೋದಕ್ಕೆ ಒಂದು ಅತಿ ದೊಡ್ಡ ಇತಿಹಾಸವೇ ಅವು ಇಟ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಕೊನೆಗೆ ಇನ್ನೂ ಒಂದು ಅವರನ್ನು ಹೋದ ವರ್ಷನೇ ಪ್ರಕಟಿಸಿದ ಪುಸ್ತಕದಲ್ಲಿ ಅವರು ವಾರ್ನ್ ಮಾಡಿದ್ದಾರೆ. ಅದೇನು ಅಂತಂದರೆ, ವಾಟ್ ಹ್ಯಾಪನ್ಸ್ is that when you have infected, your immune system kicks up with higher gear ಅಂತಂದರೆ, ಒಂದು ಸಾರಿ ನಮ್ಮ ಒಳಗೆ ಬಂದ ತಕ್ಷಣ ನಾವೆಷ್ಟು ಭಯಭೀತರಾಗಿ ಜಾಸ್ತಿ ನಮ್ಮ ಗೇರ್ ನಮ್ಮ ಎನರ್ಜಿಯನ್ನು ಬಳಸೋದು ಕೂಡ ತೊಂದರೆ ಆಗಬಲ್ಲದು ಅನ್ನುವಂತಹ ವಿಷಯವನ್ನು ಅವರು ಮೊದಲೇ ಊಹಿಸಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೈರಸ್ಗಳು ಮತ್ತು ನಮ್ಮ ಸಂಬಂಧ ಬಿಟ್ಟು ಹೋಗಿದ್ದಲ್ಲ, ಅವುಗಳ ನಡುವೆ ನಾವು ಬದುಕಬೇಕಾಗಿರೋದನ್ನು ಕಲಿಯುವ ವಿಕಾಸದ ಹಾದಿಯಲ್ಲಿ ನಾವಿದ್ದೇವೆ ಅಂಥೇಳಿ ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಅನ್ನುವಂಥ ಈ ಸಂದರ್ಭದಲ್ಲಿ ಇರ್ತದೆ. ನಮಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಹೇಗೆ ಗುರುತಿಸ್ಕೋಬೇಕು ಅಂತಂದರೆ, ನಮ್ಮ ವಿಷಯಗಳಿಗೆ ನಾವು ಕೇವಲ ವಾಟ್ಸಾಪ್ಗಳು ನಂಬ್ಕೋಬಾರ್ದು, ಫೇಸ್ಬುಕ್ಗಳು ನಂಬ್ಕೋಬಾರ್ದು. ಮುಖ್ಯವಾಗಿ ಅನೇಕ ಜರ್ನಲ್ಗಳಲ್ಲಿ, ಅನೇಕ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಬಹಳ ವಿಶದವಾದಂಥ ಮಾಹಿತಿಯನ್ನು, ಕರೋನಾ ಸಂಬಂಧಿತ ಎಲ್ಲ ಮಾಹಿತಿಗಳನ್ನು ಉಚಿತವಾಗಿ ಎಲ್ಲರೂ ಕೊಡ್ತಾ ಇದ್ದಾರೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಜ್ಞಾನ ಪತ್ರಿಕೆಗಳಾದಂಥ ಸೆಲ್ ಇರ್ಬೋದು, ನೇಚರ್ ಇರ್ಬೋದು, ದ ಲ್ಯಾನ್ಸೆಟ್ ಅಂತಕ್ಕಂಥ ಒಂದು ಮೆಡಿಕಲ್ ಜರ್ನಲ್ ಇದೆ, ಸೈನ್ಸ್ ಅಂತ ಇನ್ನೊಂದು ಬರುತ್ತೆ. ಇವೆಲ್ಲವೂ ಕೂಡ ಡೆಡಿಕೇಟ್ ಮಾಡಿ ಪೇಜ್ಗಳನ್ನು ಇವತ್ತು ಕೊರೋನಾ ವೈರಸ್ಗೋಸ್ಕರ ಇಟ್ಟಿದ್ದಾರೆ. ಹೀಗಾಗಿ ನಾವು ಏನೋ ಒಂದು ಈ ಸಂದರ್ಭದಲ್ಲಿ ಭಾಳ ಸುಲಭ ಹೇಳಿದ್ನಲ್ಲ, ಒಂದು ವಿಜ್ಞಾನದ ಲಾಭ ನಮಗೆ ಎಷ್ಟೇ ಬರಬೇಕು ಅಂತಿದ್ರೂ ಕೂಡ ವಿಜ್ಞಾನವನ್ನು ವಿರೋಧಿಸೋ ಒಂದು ದೊಡ್ಡ ಗುಂಪೆ ನಮ್ಮ ಜೊತೆಯಲ್ಲಿದೆ. ಅಂಥದ್ರ ಬಗ್ಗೆ ನಾವು ಹುಷಾರಾಗಿರಬೇಕು. ಯಾಕೆಂದರೆ ನನ್ನ ಕೆಲವು ಸ್ನೇಹಿತರು ಹೇಳೋದು ಕೇಳಿದ್ವಿ, ದೋ ಐ ಆಮ್ ಬೆನಿಫಿಟೆಡ್ ಬೈ ಸೈನ್ಸ್, ಸಮಹೌ ಐ ಡೋಂಟ್ ಲೈಕ್ ಆಲ್ ಇಟ್ಸ್ ಡೆವಲಪ್ಮೆಂಟ್ಸ್ ಅಂತ. ಅದರಲ್ಲಿ ಒಂದು ಡಿಸ್ಕ್ಲೈಮರ್ ಇದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಯಾವ್ಯಾವುದೋ ಮಾಹಿತಿಗೆ ಒಳಗಾಗದೆ ಸಾಮಾಜಿಕ ಜವಾಬ್ದಾರಿಗೆ ಬದ್ಧರಾಗಿ ಮಾಹಿತಿಯ ಸೋರ್ಸ್ ಏನು ಅನ್ನೋದನ್ನ, ಸೋರ್ಸ್ ಅಂದ್ಬಿಟ್ರೆ ಅಂತಾರೆ ಸೇರ್ ನಾನ್ಸೆನ್ಸ್, ವಾಟ್ಸಪ್ನ ಸೋರ್ಸ್ ಅಂತ ಕರೆಯಕ್ತಾರೆ. ಮೂಲ ಸೋರ್ಸ್ ಏನು ಅನ್ನೋದನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇರತಕ್ಕಂಥ ಇವತ್ತಿನ ಕಾಲದಲ್ಲಿ ಅವನ್ನು ನೋಡಿಕೊಂಡು ನಾವು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ಕೋಬೋದು ಅಂತ ಹೇಳ್ತಾ, ಇದರಿಂದ ಹೊರಗೆ ಬರುವ ಎಲ್ಲ ಪ್ರಯತ್ನಗಳು ಸಾಧ್ಯವಾಗ್ತವೆ, ಆಗಬೇಕು, ಆಗುತ್ತೆ ಅನ್ನೋ ಆಶಯವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅವಕಾಶ್. ಧನ್ಯವಾದ ಡಾಕ್ಟರ್ ಚನ್ನೇಶ್. ಥ್ಯಾಂಕ್ ಯು. ವೈರಸ್ಗಳ ವಿಕಾಸ, ಆ ವೈರಸ್ ಹಾಗೂ ಮಾನವ ಈ ಎರಡೂ ವಿಭಿನ್ನ ತುದಿಯಲ್ಲಿರುವ ಜೀವಿ ಅಥವಾ ಜೀವಿಗಳ ನಡುವಿನ ಸಂಬಂಧಗಳ ಬಗ್ಗೆ ಮತ್ತೆ ನಮ್ಮ ಪ್ಯಾಂಡಮಿಕ್ ಸಂದರ್ಭದ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ. ಇನ್ನು ಹೆಚ್ಚಿನ ಪಾಲು ನಿಮ್ಮ ಸಂದೇಹಗಳಿಗೆ, ಸವಾಲುಗಳಿಗೆ ನಂತರದ ಸಂವಾದದ ಅವರು ಉತ್ತರ ಕೊಡ್ತಾರೆ. ಹೇಳಿ ಸರ್, ನೀವೇನೋ ಕಂಟಿನ್ಯೂ ಮಾಡ್ತಾ ಇದ್ರಿ ಡಾಕ್ಟರ್ ಸನೇಶ್. ಇಲ್ಲ ಏನಿಲ್ಲ, ಇದರ ಸಂಬಂಧಿತ ಸುಮಾರು 6 ಲೇಖನಗಳು ಈಗಾಗಲೇ ನಮ್ಮ ವೆಬ್ಸೈಟಲ್ಲಿ ಇದ್ದಾವೆ, ಮತ್ತು ಇನ್ನೂ 4-6 ಲೇಖನಗಳು ಮುಂದೆ ಬರೋದ್ರಲ್ಲಿದ್ದಾವೆ. ಹೇಗೆ ವಿಕಾಸದಲ್ಲಿ ಇವೆಲ್ಲ ಇರ್ತವೆ ನಾವು ತಾವು ನೋಡ್ಕೋಬಹುದು ಅಂತ ಹೇಳಕೊಟ್ಟಿದ್ದೆ ಅಷ್ಟೇ. ಇರಲಿ, ಧನ್ಯವಾದಗಳು ನಿಮಗೆ. ಸೊ ಈಗ ಮುಂದಿನ ಸೆಷನ್ ಡಾಕ್ಟರ್ ಸಂದೇಶ್, COVID-19 challenges and opportunities, a perspective from a physician's perspective. ಸೊ COVID-19 ಬಗ್ಗೆ ಒಬ್ಬ ವೈದ್ಯರ ಚಿಂತನೆಗಳ ಬಗ್ಗೆ ಮಾತಾಡಲಿದ್ದಾರೆ. ಓವರ್ ಟು ಯು ಡಾಕ್ಟರ್ ಸಂದೇಶ್. ಕಳೆದ ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಚನ್ನೇಶ್ ಅವರು ವೈರಸ್ ಮತ್ತು ಮಾನವನ ಅಭಿವೃದ್ಧಿ ಅಥವಾ ಮಾನವನ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ರೋಲ್ ಇರಬಹುದು ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಈಗ ಅದರ ಇನ್ನೊಂದು ತುದಿ, ವೈರಸ್ ಇಂದ ಮಾನವನಿಗೆ ಏನ್ ಸೋಂಕು ಆಗ್ಬಹುದು, ಅದರಿಂದ ಏನ್ ತೊಂದರೆಗಳಾಗ್ಬೋದು ಅನ್ನೋದನ್ನ ಮುಂದಿನ 20 ನಿಮಿಷ ಇಲ್ಲ ಅರ್ಧ ಗಂಟೆಯಲ್ಲಿ ಹೇಳೋ ಪ್ರಯತ್ನ ಪಡ್ತೀನಿ. ಪ್ರೆಸೆಂಟೇಶನ್ ನ ಇಂಗ್ಲಿಷ್ ನಲ್ಲೇ ಮುಗಿಸಿ ಅದಾದ ನಂತರ ನಿಮ್ಮಲ್ಲಿ ಏನಾದ್ರು ಕ್ವೆಶನ್ಸ್ ಇದ್ರೆ ಅದನ್ನ ಕನ್ನಡದಲ್ಲಿ ಹೇಳಿ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ನಿಮಗೆ ಮಧ್ಯದಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂತ ಅಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ಅದಾದ್ಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಇದು ನನ್ನ ಡಿಸ್ಕ್ಲೋಜರ್. ಸೊ ಪ್ಯಾಂಡಮಿಕ್ ನ ಒಂದು ಈಸಿಯಾಗಿ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ಮೈ ಓನ್ ವರ್ಡ್ಸ್, ದಿಸ್ ಇಸ್ ಹೌ ಐ ಡಿಫೈನ್.
It's a battle against an invisible enemy. And in this pandemic, we are not just fighting the virus, we are fighting several battles. We are fighting several battles all at once. Social economic battles ಇರಬಹುದು. ನೀವೆಲ್ಲರೂ ನೋಡಿದಿರಾ, ನಮ್ಮ ಸೋಷಿಯಲ್ ಪಿರಮಿಡ್ ನ ಒಂದು ತುತ್ತ ತುದಿಯಲ್ಲಿ ಕೆಳಗಡೆ ಇರುವಂತ, ಕೆಳ ಸ್ತರದಲ್ಲಿ ಇರುವಂತ, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಇರುವಂತ ಅವರಿಗೆ ಎಷ್ಟು ತೊಂದರೆ ಆಗಿದೆ. ದಿನನಿತ್ಯ ಊಟ ಮಾಡ್ಕೊಂಡು, ದಿನನಿತ್ಯ ದುಡಿದು ಊಟ ಮಾಡುವಂತ ವ್ಯಕ್ತಿಗಳಿಗೆ ಎಷ್ಟು ತೊಂದರೆ ಆಗಿದೆ. ವೈರಸ್ ಅವ್ರಿಗೆ ತೊಂದರೆ ಮಾಡದೇ ಇದ್ರೆ ದಿನನಿತ್ಯದ ಊಟ ಸಿಗದೆ ಅವರಿಗೆ ಎಷ್ಟು ತೊಂದರೆ ಆಗಿದೆ. ಅದು ನಾವೆಲ್ಲರೂ ಈಗ ಜಾಗತಿಕ ಜಾಲತಾಣದಲ್ಲಿ ನೋಡಿದೀವಿ. ಮಾರಲ್ ಮತ್ತೆ ಕಲ್ಚರಲ್ ವ್ಯಾಲ್ಯೂಸ್, ವಿ ಆಲ್ಸೋ ಹ್ಯಾವ್ ಸೀನ್ ದಿಸ್ ಬಿಕಾಸ್ ಆಫ್ ದಿ ಆಪರ್ಚುನಿಟಿ ದಟ್ ದ ಪ್ಯಾಂಡಮಿಕ್ ಕ್ರಿಯೇಟೆಡ್. ಆಂಬ್ಯುಲೆನ್ಸ್ ಡ್ರೈವರ್ಸ್ ಇರಬಹುದು, ಇಲ್ಲ ಡ್ರಗ್ ಹೋರ್ಡ್ ಮಾಡ್ತಾ ಇರೋಂಥವ್ರು ಇರಬಹುದು, ಬ್ಲಾಕ್ ಮಾರ್ಕೆಟಿಂಗ್ ಮಾಡ್ತಾ ಇರಬಹುದು. ಎಲ್ಲದರ ಈ ಒಂದು ಪ್ಯಾಂಡಮಿಕ್ ಸೃಷ್ಟಿ ಮಾಡಿರೋ ಒಂದು ಆತಂಕವನ್ನ ಬಳಸ್ಕೊಂಡು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಹೇಗೆ ಅದನ್ನ ಮಿಸ್ಯೂಸ್ ಮಾಡ್ಕೊಂತಾ ಇದ್ದಾರೆ ಅನ್ನೋದನ್ನು ನೋಡಿದೀವಿ. ಅದೇ ರೀತಿಯಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸಸ್, ರಿಲಿಜಿಯಸ್ ವ್ಯೂಸ್ ಇಂದ ಎಷ್ಟು ತೊಂದರೆಗಳಾಗಿದ್ದಾವೆ ಅನ್ನೋದನ್ನು ನೋಡಿದೀವಿ. ಪೊಲಿಟಿಕಲ್ ವ್ಯೂಸ್ ಕೂಡ ನೋಡ್ತಾನೆ ಇದೀವಿ. ಮೀಡಿಯಾ, ವಿಚ್ ಈಸ್ ದ ಫೋರ್ತ್ ಪಿಲ್ಲರ್ ಆಫ್ ದ ಡೆಮೋಕ್ರಸಿ, ಅದರಿಂದ ಆಗಿರೋ ತೊಂದರೆಗಳನ್ನ ನೋಡಿದೀವಿ, ದಿನನಿತ್ಯ ನೋಡ್ತಾನೆ ಇದೀವಿ. ಪ್ರತಿನಿತ್ಯ ನ್ಯೂಸ್ ಚಾನೆಲ್ಗಳಲ್ಲಿ ಕೊರೋನಾ ಬಂದಿದೆ, ಇನ್ನೇನು ಪ್ರಪಂಚ ಮುಳುಗೆ ಹೋಗುತ್ತೆ, ಪ್ರಪಂಚದಲ್ಲಿ ಇನ್ಯಾರು ಉಳಿಯೋದಿಲ್ಲ ಅನ್ನೋ ಇದನ್ನ ಬಿಂಬಿಸೋದಕ್ಕೂ ಮೀಡಿಯಾಗಳು ಮಾಡ್ತಾ ಇದಾವೆ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಆತಂಕವನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡಿದೀವಿ. ಅದ್ರ ಜೊತೆಗೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಿಂದ, ನಮ್ಮ ವಾಟ್ಸ್ಆಪ್ ಇರಬಹುದು ಅಥವಾ ಟ್ವಿಟರ್ ಇರಬಹುದು ಅಥವಾ ಫೇಸ್ಬುಕ್ ಇರಬಹುದು, ನಮಗೆ ಬರುವಂತ ಸುದ್ದಿಯನ್ನ ಪರಿಶೀಲಿಸದನೆ ಅದನ್ನ ಒಂದು ಎಕೋ ಚೇಂಬರ್ ತರ ಮಾಡುವಂತ ನಮ್ಮ ಬಿಹೇವಿಯರ್ ಇರ್ಬೋದು. ಸೊ ಇದು ಎಲ್ಲವದನ್ನು ಜೊತೆಗೇನೆ ಫೈಟ್ ಮಾಡ್ತಾ ಇದ್ದೀವಿ. ಸೊ ವರ್ಕಿಂಗ್ ಇನ್ ದಿಸ್ ಪ್ಯಾಂಡಮಿಕ್ ಆನ್ ದಿ ಅದರ್ ಸೈಡ್, ಆನ್ ದ ಹೆಲ್ತ್ ಕೇರ್ ಸೈಡ್, ಈಸ್ ನಾಟ್ ಈಸಿ. ಸೊ ಒಂದು ಈಗ ಇರೋದು ಎಕ್ಸಿಸ್ಟಿಂಗ್ ಹೆಲ್ತ್ ಕೇರ್ ಸಿನಾರಿಯೋದು ಒಂದು ಚಿಕ್ಕ ತುಣುಕು ಇದು. ಸೊ ದಿಸ್ ಇಸ್ ಒಂದು ಮೆಡಿಕಲ್ ವಾರ್ಡ್. ಇದು ಇಂಡಿಯಾದಲ್ಲಿರೋ ನಮ್ಮ ಹೆಲ್ತ್ ಕೇರ್ ಫೆಸಿಲಿಟಿಯ ಒಂದು ದೃಶ್ಯ. ಸೊ ದಿಸ್ ವಾಸ್ ಟೇಕನ್ ಬಿಫೋರ್ ದ ಪ್ಯಾಂಡಮಿಕ್. ಸಮ್ ಆಫ್ ದಿ ಗವರ್ಮೆಂಟ್ ಸೆಂಟರ್ಸ್ ದಟ್ ವಿ ಹ್ಯಾಡ್ ದಿಸ್ ಸಿಚುಯೇಷನ್ ಬಿಫೋರ್ ದ ಪ್ಯಾಂಡಮಿಕ್ ಬಿಗ್ಯಾನ್. ಸೊ ಒಂದು ಚಿಕ್ಕ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ನ ಪೂರ್ತಿ ದೃಶ್ಯವನ್ನ ನಾನು ನಿಮ್ಗೆ ಕೊಡೋದಕ್ಕೆ ಒಂದೇ ಒಂದು ಸ್ಲೈಡ್ ನಲ್ಲಿ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಸ್ಲೈಡ್ ವಿಚ್ ಎಕ್ಸ್ಪ್ಲೈನ್ಸ್ ದಿ ನಂಬರ್ ಆಫ್ ಬೆಡ್ಸ್ ಅವೈಲಬಲ್ ಪರ್ 1000 ಪಾಪ್ಯುಲೇಷನ್. ಸೊ ನೀವು ನೋಡ್ಬೋದು ಈ ಗ್ರಾಫ್ ನ ಮುಖಾಂತರ, ಇಂಡಿಯಾದಲ್ಲಿ 1,000 ಪಾಪ್ಯುಲೇಷನ್ಗೆ 1 ಬೆಡ್ಗಿಂತ ಕಡಿಮೆ ಬೆಡ್ ಇರುವಂತ ರಾಷ್ಟ್ರ. ಸೊ ವಿ ಹ್ಯಾವ್ ಆಲ್ ಸೀನ್ ಇನ್ ದಿಸ್ ಪ್ಯಾಂಡಮಿಕ್, ಭಾರತದಲ್ಲಿ 2ನೇ ಅಲೆ ಬರೋದಕ್ಕಿಂತ ಮುಂಚೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, US ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ಅಡೆಕ್ವೇಟ್ ನಂಬರ್ ಆಫ್ ಬೆಡ್ಸ್, ಈಗ WHO ನಮ್ದಿಸಿರುವಂತ ಒಂದು ಅಡೆಕ್ವೇಟ್ ಬೆಡ್ಸ್ ಮೋರ್ ದನ್ 10 ಇರ್ಬೋದು, ಇಲ್ಲ ಮೋರ್ ದನ್ 8 ಇರ್ಬೋದು, ಹೆಲ್ತ್ ಕೇರ್ ಫೆಸಿಲಿಟೀಸ್ ಇರುವಂತ ಕಂಟ್ರಿಗಳಲ್ಲೇ ತೊಂದರೆಗಳು ಹೇಗಾಗಿದೆ ಅನ್ನೋದು ನಾವು ನೋಡಿದೀವಿ. ಅದರಿಂದ ಇವಾಗ್ಲೂ ಕೆಲವು ರಾಷ್ಟ್ರಗಳು ಆಚೆ ಬಂದಿಲ್ಲ. ಸೊ ಇವಾಗ್ಲೂ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಬೆಡ್ಸೇ ಇಲ್ಲದೆ ಇರೋ ಸಿಚುಯೇಷನ್ ಅಲ್ಲಿ ಇರೋ ನಮ್ಮ ಕಂಟ್ರಿಯಲ್ಲಿ ವಿತ್ ದ ಪಾಪ್ಯುಲೇಷನ್ ದಟ್ ವಿ ಹ್ಯಾವ್, ಈಗ ಬೇರೆ ಕಂಟ್ರಿಗಳಲ್ಲೆಲ್ಲ ಪಾಪ್ಯುಲೇಷನ್ ಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಪಾಪ್ಯುಲೇಷನ್ ಇಸ್ ದೇ ಪ್ರಾಬಬ್ಲಿ ಹ್ಯಾವ್ 1/10 or 1/20 ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, ಬಟ್ ಸ್ಟಿಲ್ ದೇ ಕುಡ್ ನಾಟ್ ಫೈಟ್ ದಿಸ್ ಪ್ಯಾಂಡಮಿಕ್. ಸೊ ನಾನು ಏನ್ ಹೇಳಿಕ್ ಬಯಸ್ತಿದ್ದೀನಿ ಅಂತಂದ್ರೆ, ನಾವ್ ಎಷ್ಟೇ ಪ್ರಿಪೇರ್ ಆಗಿದ್ರು ಈ ಪ್ಯಾಂಡಮಿಕ್ ಗೆ ಪ್ರಿಪೇರ್ ಆಗ್ತಿರ್ಲಿಲ್ಲ. ನಾಟ್ ಜಸ್ಟ್ ಬಿಕಾಸ್ ಆಫ್ ಹಾಸ್ಪಿಟಲ್ ಬೆಡ್ಸ್, ಬಿಕಾಸ್ ಆಫ್ ಆಲ್ ದ ಅದರ್ ಫ್ಯಾಕ್ಟರ್ಸ್ ದಟ್ ಐ ಜಸ್ಟ್ ಹೈಲೈಟೆಡ್. ಸೊ ದಿಸ್ ಇಸ್ ದಿ ಕರೆಂಟ್ ನಂಬರ್ ಆಫ್ ಬೆಡ್ಸ್ ದಟ್ ಈಸ್ ಅವೈಲಬಲ್ ಇನ್ ಇಂಡಿಯಾ. ಸೊ ಇದ್ರಲ್ಲಿ ಒಂದೇ ಒಂದು ಪಾಸಿಟಿವ್ ನ್ಯೂಸ್ ಅಂತ ಅಂದ್ರೆ, ನಾವಿರೋ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿರೋ ಎಲ್ಲಾ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ 398 ಬೆಡ್ಗಳಿದಾವೆ. ಇದು 1,00,000 ಪಾಪ್ಯುಲೇಷನ್ಗೆ. ಸೊ ದಟ್ಸ್ ದ ಓನ್ಲಿ ಪಾಸಿಬಲ್ ಹೋಪ್ ದಟ್ ವಿ ಹ್ಯಾಡ್. ಸೊ ವಿತ್ ದಟ್ ಇನ್ ದ ಬ್ಯಾಕ್ ಗ್ರೌಂಡ್, I'll move on to the clinical aspects of COVID infection. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ SARS-CoV-2, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್,
ಕೊರೋನಾ ವೈರಸ್ 2. ಇದು ಒಂದು ಕೊರೋನಾ ವೈರಸ್ ಫ್ಯಾಮಿಲಿಗೆ ಸೇರ್ಕೊಳ್ಳುತ್ತೆ. ಸೊ ಇದನ್ನ ಕೊರೋನಾ ವೈರಸ್ ಅಂತ ಏನಕ್ಕೆ ಅಂತಾರೆ ಅಂದ್ರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಸ್ಪೈಕ್ಸ್, ಆ ಸ್ಪೈಕ್ಸ್ ನ ಕ್ರೌನ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಅದಕ್ಕೆ ಕೊರೋನಾ ವೈರಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಇದನ್ನ ಸ್ಟ್ರಕ್ಚರ್ ಆಗಿ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೇಕು ಅಂದ್ರೆ, ಇದರಲ್ಲಿ ಸ್ಪೈಕ್ ಪ್ರೋಟೀನ್ಸ್ ಅಂತ ಹೇಳಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದು ಇರುತ್ತೆ. ಅದರ ನಂತರ ಎನ್ವೆಲಪ್ ಪ್ರೋಟೀನ್ ಇರುತ್ತೆ. ಅದರ ನಂತರ ನ್ಯೂಕ್ಲಿಯೋಕ್ಯಾಪ್ಸಿಡ್ ಪ್ರೋಟೀನ್, ಅದ್ರ ಒಳಗಡೆ ಇರೋ ನ್ಯೂಕ್ಲಿಕ್ ಆಸಿಡ್ ಮೆಟೀರಿಯಲ್ಸ್ ನ ಜೊತೆಗೂಡಿಸುವಂತ ಒಂದು ಪ್ರೋಟೀನ್ ನ್ಯೂಕ್ಲಿಯೋಕ್ಯಾಪ್ಸಿಡ್ ಪ್ರೋಟೀನ್ ಅಂತ ಹೇಳ್ತಾರೆ. ಅದ್ರ ಜೊತೆಗೇನೆ ಮೆಂಬ್ರೇನ್ ಗ್ಲೈಕೋಪ್ರೋಟೀನ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಗ್ಲೂಕೋಸ್ ಅಂಶನೂ ಇರುತ್ತೆ. ಸೊ ದೀಸ್ ಆರ್ ದ 4 ಮೇನ್ ಪ್ರೋಟೀನ್ಸ್ ದಟ್ ವಿ ನೋ ಅಬೌಟ್ ಇನ್ ದಿ ಸ್ಟ್ರಕ್ಚರ್ ಆಫ್ ದಿ ವೈರಸ್. ಅದ್ರ ಜೊತೆಗೆ ಈ SARS-CoV-2 ಅಲ್ಲಿ 4 ಭೇದಗಳಿದಾವೆ, ಆಲ್ಫಾ, ಬೀಟಾ, ಗಾಮಾ ಮತ್ತೆ ಡೆಲ್ಟಾ ಅಂತ ಹೇಳಿ. ಸೊ ಅದರಲ್ಲಿ ಬೀಟಾ ಕೊರೋನಾ ವೈರಸ್ ಕ್ಲಾಸ್ ಅಲ್ಲಿ ಈ 3 ಮೇನ್ ಮಾನವನಿಗೆ ತೊಂದರೆಯನ್ನು ಉಂಟು ಮಾಡೋದು, ಸೋಂಕು ಉಂಟು ಮಾಡುವಂತ ವೈರಸ್ಗಳಿದಾವೆ. ಸೊ ಕೊರೋನಾ ವೈರಸ್ ಸರ್ ಆಗ್ಲೇ ಹೇಳಿದಾಗೆ ಬಾವಲಿಗಳಲ್ಲಿ ಸರ್ವೇ ಸಾಮಾನ್ಯ. ಬಾವಲಿಗಳಲ್ಲಿ ಅವು ಜೊತೆಗೆ ಇದ್ರೂ ಬಾವಲಿಗಳಿಗೆ ಇನ್ಫೆಕ್ಷನ್ ಅನ್ನ ಉಂಟು ಮಾಡೋದಿಲ್ಲ, ಬಾವಲಿಗಳಲ್ಲಿ ಏನೇ ತೊಂದರೆಗಳನ್ನ ಕಾಣಿಸ್ ಬರೋದಿಲ್ಲ. ಸೊ ಆದ್ರೆ ಹ್ಯೂಮನ್ಸ್ ಅಲ್ಲಿ ಅವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಹ್ಯೂಮನ್ಸ್ ಗೆ ಬಂದಾಗ, ಮುಂದೆ ನಾವು ಇದಕ್ಕಿಂತ ಮುಂಚೆ ನೋಡಿರೋ ಹಾಗೆ ಸಾರ್ಸ್ ಕೋವಿಡ್ ಎಪಿಡೆಮಿಕ್ ಆಗಿತ್ತು. ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಹೇಳಿ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಒಂದು ಎಪಿಡೆಮಿಕ್ ಆಗಿತ್ತು. ಅದಾದ ನಂತರ ಈಗ 2019ರಿಂದ ನಾವು SARS-CoV-2 ನೋಡ್ತಾ ಇದ್ದೀವಿ. ಸೊ ಇದು ಹೇಗೆ ತನ್ನ ಎಂಟ್ರಿಯನ್ನ ಮಾನವನ ದೇಹದೊಳಗಡೆ ಮಾಡುತ್ತೆ ಅಂದ್ರೆ, ನೀವು ಉಸಿರಾಡುವಾಗ ನಿಮ್ಮ ಉಸಿರಿನಿಂದ ಒಳಗಡೆ ಹೋಗಿ ಮ್ಯೂಕೋಸಾ ಅಂತ ಏನ್ ಹೇಳ್ತೀವಿ, ರೆಸ್ಪಿರೇಟರಿ ಮ್ಯೂಕೋಸಾ ಅಂತ ಏನ್ ಹೇಳ್ತೀವಿ. ಸೊ ನಮ್ಮ ಮೂಗು, ಬಾಯಿ, ಕಣ್ಣು, ಸೊ ಇದರಲ್ಲಿರೋ ಎಲ್ಲಾ ಮ್ಯೂಕೋಸಾದಲ್ಲಿರೋ ಒಂದು ಸೆಲ್ ನ ಮೇಲೆ ಹೋಗಿ ಕೂತ ನಂತರ ನಮ್ಮಲ್ಲಿರೋ ಒಂದು ರಿಸೆಪ್ಟಾರ್ ACE2, ಸೊ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ 2 ಅನ್ನೋ ಒಂದು ರೆಸೆಪ್ಟಾರ್ ಮೇಲೆ ಕೂತು ಅದು ಸೆಲ್ ನ ಒಳಗಡೆ ಎಂಟ್ರಿ ಪಡೆಯುತ್ತೆ. ಸೊ ಒಂದು ಸಲ ಸೆಲ್ ನ ಒಳಗಡೆ ಎಂಟ್ರಿ ಪಡೆದ ಮೇಲೆ, ಸೊ ಈ ಮೆಂಬ್ರೇನ್ ಏನಿದೆ ಅದು ಬ್ರೇಕ್ ಆಗಿ ಅದರ ಒಳಗಡೆ ಇರೋ ಏನು ನ್ಯೂಕ್ಲಿಕ್ ಆಸಿಡ್ ಮೆಟೀರಿಯಲ್ ಇರುತ್ತೆ ಅದು ಒಳಗಡೆ ಹೋಗುತ್ತೆ. ಒಳಗಡೆ ಹೋದ ನಂತರ ಆ ಸೆಲ್, ನಮ್ಮ ಒಳಗಡೆ ಇರೋ ಸೆಲ್ ಅಲ್ಲಿ ಇರೋ ಅಂಶಗಳೇನಿದಾವೆ ಅದನ್ನ ಉಪಯೋಗಿಸ್ಕೊಂಡು ಅದು ಡಿವಿಷನ್ ಆಗೋಕ್ ಶುರು ಆಗುತ್ತೆ. ಸೊ ಅದರಲ್ಲಿ 2 ಮೇನ್ ಪ್ರಕ್ರಿಯೆಗಳಿದಾವೆ. ಅದು ಒಂದು ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ, ಇನ್ನೊಂದು ಟ್ರಾನ್ಸ್ಲೇಷನ್ ಅಂತ ಹೇಳಿ. ಸೊ ಟ್ರಾನ್ಸ್ಲೇಷನ್ ಮೂಲಕ ಅದು ಡಿವೈಡ್ ಆಗೋದಕ್ಕೆ ಶುರು ಆಗುತ್ತೆ. ಹೆಚ್ಚು ಪ್ರೋಟೀನ್, ಹೆಚ್ಚು ನ್ಯೂಕ್ಲಿಕ್ ಆಸಿಡ್ ಮೆಟೀರಿಯಲ್ ನ ಸಿಂಥಸೈಸ್ ಮಾಡಿ ಅದು ಮತ್ತೆ ಮಿಲಿಯನ್ಸ್ ಆಫ್ ಕಾಪೀಸ್, ಈಗ ಒಂದು ಕಾಪಿ ಇರೋ ವೈರಸ್ ಮಿಲಿಯನ್ಸ್ ಆಫ್ ಕಾಪೀಸ್ ವೈರಸಸ್ ಆಗಿ ಆ ಸೆಲ್ ನ ಸಾಯಿಸಿ ಮತ್ತೆ ಆಚೆ ಬರುತ್ತೆ. ಆಚೆ ಬಂದ ತಕ್ಷಣ ಮತ್ತೆ ಬೇರೆ ಸೆಲ್ಗಳನ್ನ ಇನ್ಫೆಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ಒಂದು ಸಿಂಪಲ್ ಆಗಿ ಹೇಳೋ ವಿಧಾನ. ಸೊ ಹೇಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂತಂದ್ರೆ, 3 ಪ್ರಿನ್ಸಿಪಲ್ ವೇಸ್ ಅಂತ ಹೇಳ್ತೀವಿ. ಒಂದು ಇನ್ಹಲೇಷನ್, ಇನ್ನೊಂದು ಇನ್ಹಲೇಷನ್ ಆದ್ಮೇಲೆ ಡೆಪಾಸಿಷನ್ ಆಗಿರುವಂತದ್ದು, ಇನ್ನೊಂದು ಮ್ಯೂಕಸ್ ಮೆಂಬ್ರೇನ್ಸ್ ನ ನೀವು ನಿಮ್ಮ ಕೈಯಲ್ಲಿ ಈಗ ಯಾವ್ದಾದ್ರು ವಸ್ತುಗಳ ಮೇಲೆ ವೈರಸ್ ಪಾರ್ಟಿಕಲ್ ಇದ್ದು, ಸೊ ಆ ವೈರಸ್ ನ ನೀವು ಪಾರ್ಟಿಕಲ್ ನ ಮುಟ್ಟು ಅದಾದ್ಮೇಲೆ ನಿಮ್ ಮ್ಯೂಕಸ್ ಮೆಂಬ್ರೇನ್, ಕಣ್ಣುಗಳನ್ನ ಮುಟ್ಟೋದು, ಬಾಯಿಗಳನ್ನ ಮುಟ್ಟೋದು, ಆ ತರ ಏನಾದ್ರು ಮಾಡಿದಾಗ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ಬಂದ ಶುರುವಿನಲ್ಲಿ 2000 ಇಸ್ವಿಯಲ್ಲಿ ನಾವು ತುಂಬಾ ನ್ಯೂಸ್ ಗಳನ್ನ ನೋಡ್ತಾ ಇದ್ವಿ. ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಬರುತ್ತಾ, ಏರೋಸಾಲ್ ಇನ್ಫೆಕ್ಷನ್ ಇಂದ ಬರುತ್ತಾ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ ಡ್ರಾಮ್ಯಾಟಿಕಲಿ. ಸೊ ಮುಂಚೆ ಬರೀ ಇದು ಡ್ರಾಪ್ಲೆಟ್ ಇಂದ ಆಗುತ್ತೆ ಅಂತ ಹೇಳಿದ್ರು, ಆಮೇಲೆ ಏರೋಸಾಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇದು 2 ವಿಧಾನಗಳಲ್ಲಿ ಆಗುತ್ತೆ. ಸೊ ಡ್ರಾಪ್ಲೆಟ್ ಅಂತ ಅಂದ್ರೆ ನಿಮ್ಮ ಬಾಯಲ್ಲಿ ಬರುವ ಒಂದು ಲಿಕ್ವಿಡ್ ಅಂಶ ವೈರಸ್ ಜೊತೆಗೆ ಇದ್ರೆ ಅದನ್ನ ಡ್ರಾಪ್ಲೆಟ್ ಅಂತ ಹೇಳ್ತೀವಿ. ಸೊ ಈ ಡ್ರಾಪ್ಲೆಟ್ಸ್ ಏನಾಗುತ್ತೆ ಅಂದ್ರೆ ಬಾಯಿಂದ ಆಚೆ ಬಂದ ತಕ್ಷಣ ಅದು ಹೆವಿ ಇರೋ ಕಾರಣದಿಂದ, ನೀರಿನ ಅಂಶ ಇರೋ ಕಾರಣದಿಂದ ಅದು ಬೇಗ ಸೆಟ್ಲ್ ಆಗೋಗುತ್ತೆ. ಸೊ ಈಗ ಉಷ್ಣ ಜಾಸ್ತಿ ಇತ್ತು ಅಂದ್ರೆ, ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಅದು ಡ್ರೈ ಆಗಿ ಬರೀ ವೈರಸ್ ಪಾರ್ಟಿಕಲ್ಗಳು ಮಾತ್ರ ಉಳ್ಕೊಂಡ್ರೆ ಅದನ್ನ ಏರೋಸಾಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೆಲ್ಲರಿಗೂ ಈಗ ನೋಡಿರೋ ಪ್ರಕಾರ 6 ಗಜ ದೂರದಲ್ಲಿ ಇದ್ರೆ ಇದನ್ನ ಸ್ಪ್ರೆಡ್ ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡೋದು. ಯಾಕೆ ಅಂತಂದ್ರೆ ಅದು ಡ್ರಾಪ್ಲೆಟ್ಸ್ ಎಲ್ಲ ಸೆಟ್ಲ್ ಆಗೋ ಕಾರಣದಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಮುಖ್ಯ ಅಂಶ ಎಲ್ಲ ಕಡೆ ಹೇಳ್ತಾ ಇರೋದು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳಿದ್ರೆ ಮಾಸ್ಕ್ ನ ಉಪಯೋಗ ಮಾಡೋದು. ಮಾಸ್ಕ್ ನ ಏನಕ್ಕೆ ಉಪಯೋಗ ಮಾಡ್ಬೇಕಂದ್ರೆ, ಈ ಏರೋಸಾಲ್ ಆಗಿರುವಂತ ಪಾರ್ಟಿಕಲ್ಸ್ ಅಂದ್ರೆ ಇದರಲ್ಲಿ ಏರ್ ಅಲ್ಲಿ ಇರುವಂತ ಪಾರ್ಟಿಕಲ್ಸ್ ನ ನೀವು ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಗೆ ತಗೋಬಾರ್ದು ಅಂತಂದ್ರೆ ಮಾಸ್ಕ್ ಇಟ್ರೆ ಅದು ಪ್ರಿವೆಂಟ್ ಆಗುತ್ತೆ. ಅದ್ರ ಜೊತೆಗೇನೆ
ಈಗ ಯಾವ ವ್ಯಕ್ತಿಗೆ ಇನ್ಫೆಕ್ಷನ್ ಇರುತ್ತೆ ಅವರು ಆಚೆ ಉಸಿರಾಡೋ ಟೈಮಲ್ಲಿ ವೈರಸ್ ಪಾರ್ಟಿಕಲ್ಸ್ ಅಥವಾ ಡ್ರಾಪ್ಲೆಟ್ಸ್ ಆಚೆ ಬರೋದನ್ನ ತಡೆಗಟ್ಟುತ್ತೆ. ಸೊ ಹಾಗಾಗಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಲ್ಲಿ 6 ಗಜ ಅಂತರ ಇರುವಂತದ್ದನ್ನು ಮತ್ತೆ ಮಾಸ್ಕ್ ಪ್ರಯೋಗ ಮಾಡೋದನ್ನ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಿದ್ದು. ಸೊ ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ. ಮಾಸ್ಕ್ ಇರೋ ವ್ಯಕ್ತಿಯಿಂದ ಆಚೆ ಬರ್ತಾ ಇರೋ ಡ್ರಾಪ್ಲೆಟ್ಸ್ ನೋಡಬಹುದು, ಅದು ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ. ಹಾಗೂ ಮಾಸ್ಕ್ ಉಪಯೋಗಿಸದೇ ಇರೋ ವ್ಯಕ್ತಿಯಲ್ಲಿ ಅಕಸ್ಮಾತ್ ಅವರು ಉಸಿರಾಡೋ ಟೈಮಲ್ಲಿ ಈವನ್ ನಾರ್ಮಲ್ ಬ್ರೀತಿಂಗ್ ಕೂಡ ಈ ತರ ಆಗುತ್ತೆ. ಅಕಸ್ಮಾತ್ ಅವ್ರ ಏನಾದ್ರು ಸೀನ್ ಇದ್ರೆ ಇಲ್ಲ ಅವರು ಮಾತಾಡ್ತಾ ಇದ್ರೆ, ಇದು ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಮಾತಾಡೋ ಟೈಮಲ್ಲಿ ನಿಮ್ಮ ಬಾಯಿಂದ ಬರೋ ಈ ಡ್ರಾಪ್ಲೆಟ್ಸ್ ಜಾಸ್ತಿ ಆಗುತ್ತೆ. ಸೊ ಒನ್ಸ್ ಯು ಆರ್ ಇನ್ಫೆಕ್ಟೆಡ್, ಈಗ ಒನ್ಸ್ ವೈರಸ್ ನಿಮ್ಮ ದೇಹದ ಒಳಗಡೆ ಹೋದ್ಮೇಲೆ ಸೊ ಏನೇನಾಗುತ್ತೆ, ಸೊ ನಿಮಗೆ ಏನೇನು ಸಿಂಪ್ಟಮ್ಸ್ ಬರುತ್ತೆ, ಸೊ ಅದನ್ನ ಈ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಇನ್ಫೆಕ್ಷನ್ ಆದ ಮೇಲೆ ಸೊ ವೈರಸ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಸೆಲ್ ನಲ್ಲಿರೋ ಎಲ್ಲಾ ಕೆಪಾಸಿಟಿನ ಯೂಸ್ ಮಾಡ್ಕೊಂಡು ಡಿವೈಡ್ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ದ ಫಸ್ಟ್ ಸ್ಟೇಜ್ ಆಫ್ ದ ಇನ್ಫೆಕ್ಷನ್, ದಟ್ ಇಸ್ ದ ಅರ್ಲಿ ಸ್ಟೇಜ್ ಅಂತ ಹೇಳ್ತೀವಿ. ಅದರಲ್ಲಿ ವೈರಲ್ ರೆಸ್ಪಾನ್ಸ್ ಫೇಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನೇ ನಿಮಗೆ ತೊಂದರೆ ಆಗ್ತಾ ಇದ್ರೆ ಅದು ವೈರಲ್ ರೆಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ನಿಮ್ಮ ಶರೀರ ಅದನ್ನ ರೆಕಗ್ನೈಸ್ ಮಾಡಿ ಅದರಿಂದ ಆಗೋ ಸಿಂಪ್ಟಮ್ಸ್ ಏನಾಗುತ್ತೆ ಅಂದ್ರೆ ನಿಮಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಶೀತ ಆಗುತ್ತೆ, ಅಥವಾ ಚಳಿ ಆಗುವಂತ ಪರಿಸ್ಥಿತಿ ಬರಬಹುದು. ಸೊ ಇದೆಲ್ಲ ಶುರು ಅಂದ್ರೆ 1 ವಾರದ ಒಳಗಡೆ ಆಗುವಂತ ಒಂದು ಪ್ರಕ್ರಿಯೆ. ಸೊ ಅದಾದ ನಂತರ ಸೊ ಅಕಸ್ಮಾತ್ ಏನಾದ್ರೆ 80% ಇಲ್ಲಿ ತನಕ ನಾವು ನೋಡಿರೋ ಪ್ರಕಾರ ಏನಂತಂದ್ರೆ ಈಗ 100 ಜನಕ್ಕೆ ಇನ್ಫೆಕ್ಷನ್ ಆದ್ರೆ 80 ಜನಕ್ಕೆ ಮೈಲ್ಡ್ ಇನ್ಫೆಕ್ಷನ್. ಬರೀ ಇದೇ ಸ್ಟೇಜ್ ಅಲ್ಲಿ ನಿಮ್ಮ ಶರೀರದಲ್ಲಿ ಬರುವಂತ ಏನು ಇನ್ಫ್ಲಮೇಷನ್ ಇದೆ ಅದು ರೆಸ್ಪಾಂಡ್ ಮಾಡಿ ವೈರಲ್ ನ ಕ್ಲಿಯರ್ ಮಾಡುತ್ತೆ. ಸೊ ಇನ್ನ 20% ಜನಕ್ಕೆ, ಇನ್ನ 20% ಪೇಷಂಟ್ಸಿಗೆ ಸೊ ನೆಕ್ಸ್ಟ್ ಸ್ಟೇಜಿಗೆ ಪ್ರೊಲಾಂಗ್ ಆಗ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಪಲ್ಮನರಿ ಫೇಸ್ ಅಂತ ಅಂದ್ರೆ ಲಂಗ್ಸ್ ಗೆ ಇನ್ವಾಲ್ವ್ ಆಗುವಂತ ಪರಿಸ್ಥಿತಿ ಬರುತ್ತೆ. ಸೊ ಈಗ ಲಂಗ್ ಅಲ್ಲಿ ಇರೋ ನಿಮ್ಮ ಏನು ಎಪಿಥೇಲಿಯಂ ಇರುತ್ತೆ ಅಲ್ಲಿ ಹೋಗಿ ಇನ್ಫ್ಲಮೇಷನ್, ಇದೇನ್ ಪ್ರಕ್ರಿಯೆ ಆಗುತ್ತೆ ನಿಮ್ದು ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಅಷ್ಟೇ ಸೀಮಿತವಾಗದೆ ಲೋಯರ್ ರೆಸ್ಪಿರೇಟರಿ ಟ್ರಾಕ್ಟ್ ಗೂ ಇನ್ವಾಲ್ವ್ ಆಗಿ ಅದರ ನಂತರ ನಿಮ್ಮ ಲಂಗ್ಸ್ ನಲ್ಲಿ ಇನ್ಫೆಕ್ಷನ್ ಶುರು ಆಗುತ್ತೆ. ಸೊ ಅದಕ್ಕೆ ನಾವು ಪಲ್ಮನರಿ ಫೇಸ್ ಅಂತ ಹೇಳ್ತೀವಿ. ಸೊ ಅವಾಗ ನಿಮ್ಗೆ ತೊಂದರೆ ಕಾಣಿಸ್ಕೊಳ್ಳೋದು ಏನು ಅಂತಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗೋದು, ಆಕ್ಸಿಜನ್ ಕಡಿಮೆ ಆಗೋದು. ಸೊ ಇದನ್ನ ಸೆಕೆಂಡ್ ಸ್ಟೇಜ್ ಅಲ್ಲಿ ನೋಡ್ತೀವಿ. ಸೊ ಇದು ಸ್ಟೇಜ್ ಆದ ಮೇಲೆ ನಿಮ್ಮ ಶರೀರ ಇನ್ನ ಹೈಪರ್ ಇನ್ಫ್ಲಮೇಷನ್ ಫೇಸ್ ಅಂತ ಹೇಳ್ತೀವಿ. ಅವಾಗ ನಿಮ್ಮ ಶರೀರ ಏನ್ ಮಾಡುತ್ತೆ, ಇನ್ನ ಜಾಸ್ತಿ ತನ್ನ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಪಲ್ಮನರಿ ಫೇಸ್ ಆದ್ಮೇಲೆ ಏನೇ ಶರೀರದಲ್ಲಿ ಡ್ಯಾಮೇಜ್ ಆದ್ರೂ ಅದು ನಿಮ್ಮ ಇಮ್ಯೂನ್ ಫಂಕ್ಷನ್ ಇಂದ ಸೊ ಅದು ವೈರಸ್ ನ ಕ್ಲಿಯರ್ ಮಾಡೋ ಜೊತೆಗೇನೆ ನಿಮ್ಮ ಲಂಗ್ಸ್ ಅಲ್ಲಿ ಇರೋ ಸೆಲ್ಸ್ಗೂ ಡ್ಯಾಮೇಜ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಡಬಲ್ ಎಡ್ಜ್ ಸ್ವೋರ್ಡ್. ನಮ್ ಇನ್ಫ್ಲಮೇಟರಿ ಸಿಸ್ಟಮ್ ಅಥವಾ ನಮ್ಮ ಶರೀರದಲ್ಲಿರೋ ಇನ್ಫ್ಲಮೇಟರಿ ಸಿಸ್ಟಮ್ ನ ನಾವು ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಅದು ವೈರಸ್ ನ ಕ್ಲಿಯರ್ ಮಾಡೋ ಜೊತೆಗೇನೆ ನಮ್ಮ ಶರೀರದಲ್ಲಿರೋ ಅಂಗಗಳಿಗೂ ತೊಂದರೆ ಉಂಟು ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ನೀವೆಲ್ಲರೂ ನೋಡಿದಿರಾ, ನಿಮ್ಗೆ ಅಕಸ್ಮಾತ್ ಗಾಯ ಆದಾಗ ಫಸ್ಟ್ ಏನಾಗುತ್ತೆ, ನೋವು ಶುರು ಆಗುತ್ತೆ. ಅದಾದ್ಮೇಲೆ ಒಂದು ಕೆಲವು ಗಂಟೆಗಳ ನಂತರ ಅಲ್ಲಿ ಸ್ವೆಲ್ಲಿಂಗ್ ಶುರು ಆಗುತ್ತೆ, ಊತ ಕಾಣುತ್ತೆ. ಸೊ ಊತ ಕಂಡಾಗ ಏನಾಗುತ್ತೆ, ಊತದಲ್ಲಿ ನಿಮ್ಮ ರಕ್ತನಾಳದಲ್ಲಿ ಇರುವಂತ ಏನು ಫ್ಲೂಯಿಡ್, ಈ ಇನ್ಫ್ಲಮೇಟರಿ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಈಗ ಸೆಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಅಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ದಟ್ಸ್ ಎ ಹೀಲಿಂಗ್ ಪ್ರೋಸೆಸ್. ಸೊ ಬಾಡಿ ನಿಮ್ಮ ಶರೀರದಕ್ಕೆ ಆಗಿರೋ ಏನೋ ಒಂದು ತೊಂದರೆಯನ್ನ ಗುಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಅದ್ರ ಜೊತೆಗೇನೆ ನಿಮ್ ಸೆಲ್ಲಲ್ಲೂ ಅದೇ ಆಗುತ್ತೆ, ನಿಮ್ಮ ಅಂಗಾಂಗಗಳಲ್ಲೂ ಒಳಗಡೆನೂ ಅದೇ ಆಗೋದು. ಈಗ ಲಂಗ್ಸ್ ಅಲ್ಲೂ ಅದು ನಿಮ್ಮ ಶರೀರದಲ್ಲಿ ಬಂದಿರೋ ವೈರಸ್ ನ ಕ್ಲಿಯರ್ ಮಾಡೋದ್ರ ಜೊತೆಗೇನೆ ಬಿಕಾಸ್ ಆಫ್ ದಿ ಎಕ್ಸ್ಟೆನ್ಸ್ ಆಫ್ ಡ್ಯಾಮೇಜ್ ಏನಾಗುತ್ತೆ, ನಿಮ್ ಲಂಗ್ಸ್ಗೂ ತೊಂದರೆ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ದಟ್ ಈಸ್ ದಿ ಲಾಸ್ಟ್ ಫೇಸ್. ಸೊ ಮುಂಚೆ ಹೇಳಿದ ಹಾಗೆ 80% 82% ಪೇಷಂಟ್ಸ್ ಮೈಲ್ಡ್ ಫ್ಲೂ ಲೈಕ್ ಸಿಸ್ಟಮ್, ಕಾಮನ್ ಕೋಲ್ಡ್ ಅಂತ ಏನ್ ಹೇಳ್ತೀವಿ. ಸೊ ಕಾಮನ್ ಕೋಲ್ಡ್ ಇಂದಾನೆ ಪೇಷಂಟ್ಸ್ ಗೆ ಏನು ತೊಂದರೆ ಆಗೋದಿಲ್ಲ, ಅವರಿಗೆ ಹಾಸ್ಪಿಟ್ಲಿಗೆ ಸಹ ಅಡ್ಮಿಟ್ ಆಗೋ ಪರಿಸ್ಥಿತಿನೂ ಬೇಕಾಗೋದಿಲ್ಲ. ಸೊ ಕೆಲವರಿಗೆ ಇನ್ನ 20% ಅಲ್ಲಿ 14-15% ಜನಕ್ಕೆ ಹಾಸ್ಪಿಟಲ್ಗೆ ಹೋಗೋ ಸಮಸ್ಯೆ ಆಗುತ್ತೆ. ಅಂದ್ರೆ ಅವರಿಗೆ ಆಕ್ಸಿಜನ್ ಬೇಕಾಗ್ಬೋದು, ಇಲ್ಲ ತುಂಬಾ ಸುಸ್ತು ಆಗ್ಬೋದು, ಇಲ್ಲ ಜ್ವರ ಕಡಿಮೆನೆ ಆಗದೆ ಇರುವಂತ ಅಂತವ್ರು ಆಗ್ತಾರೆ. ಅದಾದ ನಂತರ ಇನ್ನ ಒಂದು 5% ಜನದಲ್ಲಿ ICU ಅಡ್ಮಿಟ್ ಮಾಡುವಂತ ಪರಿಸ್ಥಿತಿ ಕೂಡ ಬರಬಹುದು. ಸೊ ಇದನ್ನ ಹೇಗೆ ಕಂಡುಹಿಡಿತೀವಿ ನಾವು? ಸೊ ಪೇಷಂಟ್ಸ್ ಬಂದ ತಕ್ಷಣ, ಈಗ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಇದೀವಿ ಅಂದ ಮಾತ್ರಕ್ಕೆ ಎಲ್ಲಾ ಪೇಷಂಟ್ಸ್ಗೂ ಜ್ವರ ಬಂದ ಮಾತ್ರಕ್ಕೆ ಅದು ಕೋವಿಡ್ ವೈರಸ್ ಇನ್ಫೆಕ್ಷನ್ ಆಗಿರುತ್ತಾ? ಸೊ ಬೇರೆ ಏನಾದ್ರೂ ಸಾಧ್ಯತೆಗಳಿದಾವ?
ಬೇರೆ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಅದನ್ನ ಕಂಡುಹಿಡಿಯೋದಕ್ಕೆ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ RT-PCR ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಸಿರಾಲಜಿಕಲ್ ಟೆಸ್ಟ್ ಕೂಡ ಇದಾವೆ. ಸಿರಾಲಜಿಕಲ್ ಟೆಸ್ಟ್ ಡಯಾಗ್ನೋಸಿಸ್ ಅಂದ್ರೆ ಪೇಷಂಟ್ಸ್ ಗೆ ಇನ್ಫೆಕ್ಷನ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋದಿಲ್ಲ. ಸೊ ಅದಾದ ನಂತರ ಈಗ ದಟ್ ಈಸ್ ಓನ್ಲಿ ಯೂಸ್ಡ್ ಇನ್ ರಿಸರ್ಚ್ ಪರ್ಪಸಸ್. ಈಗ ಇಲ್ಲ ಎಷ್ಟು ರೆಸ್ಪಾನ್ಸ್ ಬಂದಿದೆ ಅಂತ ನೋಡೋದಕ್ಕಷ್ಟೇ ಯೂಸ್ ಮಾಡ್ತೀವಿ. ಸೊ ಸರ್ವೇ ಸಾಮಾನ್ಯವಾಗಿ ಪೇಷಂಟ್ಸ್ ಗೆ ಟೆಸ್ಟ್ ಮಾಡಿಸುವಂತ ಟೆಸ್ಟ್ ಅಲ್ಲ ಅದು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಇದೆ ನಾವು ಯೂಸ್ ಮಾಡೋದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಸೊ ಅದನ್ನ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ಏನಂತ. ಸೊ RT-PCR ಥ್ರೆಶೋಲ್ಡ್, RT-PCR ಟೆಸ್ಟ್ ಅಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಈ ಟೆಸ್ಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ವೈರಸ್ ನ ಜೆನೆಟಿಕ್ ಮೆಟೀರಿಯಲ್ ಏನಾದ್ರೂ ನಿಮ್ಮ ಇನ್ಫೆಕ್ಷನ್ ಆಗಿದ್ರೆ ನಿಮ್ಮ ಮ್ಯೂಕೋಸಾದಲ್ಲಿ ಜೆನೆಟಿಕ್ ಮೆಟೀರಿಯಲ್ ಉಳ್ಕೊಂಡಿರುತ್ತೆ. ಸೊ ಆ ಜೆನೆಟಿಕ್ ಮೆಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಒಂದು ಪ್ರಕ್ರಿಯೆ. ಸೊ PCR ಟೆಕ್ನಿಕಲಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ ಏನ್ ಕಂಟೆಂಟ್ ಸಿಕ್ಕತ್ತೆ ಅದನ್ನ ಆಂಪ್ಲಿಫೈ ಮಾಡುತ್ತೆ ಈ ಟೆಸ್ಟ್. ಸೊ ಅದನ್ನ ಆಂಪ್ಲಿಫೈ ಮಾಡ್ಬಿಟ್ಟು ಅದರಲ್ಲಿ RNA ಕಂಟೆಂಟ್ ಅಥವಾ ನ್ಯೂಕ್ಲಿಕ್ ಆಸಿಡ್ ಮೆಟೀರಿಯಲ್ ಇತ್ತೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯುತ್ತೆ. ಆದ್ರೆ ಈ ಟೆಸ್ಟ್ ತುಂಬಾ ಸೆನ್ಸಿಟಿವ್ ಅಲ್ಲ. ಅಂದ್ರೆ ಈಗ 100 ಜನಕ್ಕೆ ಇನ್ಫೆಕ್ಷನ್ ಇರೋ ವ್ಯಕ್ತಿಗಳಿಗೆ ನಾವು ಈ ಟೆಸ್ಟ್ ಮಾಡಿದ್ರೆ ಸೊ 70 ಜನಕ್ಕೆ ಮಾತ್ರ ಪಾಸಿಟಿವ್ ಅಂತ ತೋರಿಸುತ್ತೆ. ಸೊ ಯಾಕೆ ಬರೀ 70% ತೋರಿಸುತ್ತೆ, 100 ಜನಕ್ಕೂ ಏನಕ್ಕೂ ತೋರಿಸಲ್ಲ ಅಂತಂದ್ರೆ ಅದ್ರ ಟೆಸ್ಟ್ ಇನ್ ಲಿಮಿಟೇಷನ್ ಅದು. ಯಾಕೆಂದ್ರೆ ನೀವು ಸ್ಯಾಂಪಲ್ ತೆಗಿಬೇಕಾದ್ರೆ ಅಡಕ್ವೇಟ್ ಸ್ಪೆಸಿಮೆನ್ ತೆಗಿದೇ ಇರ್ಬೋದು. ಅದನ್ನ ಆಕ್ಚುಲಿ ತೆಗಿಬೇಕು ಅಂದ್ರೆ ಪೋಸ್ಟೀರಿಯರ್ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ಆ ಜಾಗದಿಂದ ತೆಗೆದ್ರೆ ಅದರಿಂದ ಅಲ್ಲಿ ವೈರಸ್ ಮತ್ತೆ ಅದರ ನ್ಯೂಕ್ಲಿಕ್ ಆಸಿಡ್ ಮೆಟೀರಿಯಲ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಅಕಸ್ಮಾತ್ ನೀವು ಅಲ್ಲಿಂದ ತೆಗಿದ್ದಾನೆ ಬರೀ ಆಂಟೀರಿಯರ್ ಪಾರ್ಟ್ ಆಫ್ ದ ನೋಸ್ ಅಂದ್ರೆ ಮುಂಭಾಗದಲ್ಲೇ ಮಾತ್ರ ನಾವು ತೆಗೆದಿದ್ರೆ ಸ್ಪೆಸಿಮನ್ ಅದು ಬರದೇ ಇರ್ಬೋದು. ಅದಾದ ನಂತರ ಲ್ಯಾಬ್ ನಲ್ಲಿ ಯೂಸ್ ಮಾಡಿರೋ ರಿಯೇಜೆಂಟ್ಸ್ ಹೇಗೆ ಯೂಸ್ ಮಾಡಿರ್ತಾರೆ, ಅದ್ರ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೋ ಇಲ್ವೋ, ಸೊ ಇದೆಲ್ಲವನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಚೆಕ್ ಮಾಡೋದಿಕ್ ಆಗೋದಿಲ್ಲ. ಅಥವಾ ಸ್ಪೆಸಿಮನ್ ನ ಒಂದ್ ಕಡೆಯಿಂದ ಈಗ ಸ್ಪೆಸಿಮನ್ ಕಲೆಕ್ಟ್ ಮಾಡಾದ್ಮೇಲೆ ಲ್ಯಾಬೊರೇಟರಿಗೆ ತಗೊಂಡು ಹೋಗೋ ಮಧ್ಯದಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ, ಸೊ ಅದೆಲ್ಲ ಅಂಶಗಳು ಆಗತ್ತೆ ಅಂದ್ರೆ ಅಕೌಂಟಿಗೆ ಬರುತ್ತೆ. ಸೊ ಹಾಗಾಗಿ ಕೇವಲ 70% ಜನಕ್ಕೆ ಮಾತ್ರ, ನೀವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದೀವಿ ಎಲ್ಲರ ಹತ್ರನು, ಸೊ RT-PCR ಟೆಸ್ಟ್ ನೆಗೆಟಿವ್ ಬಂದಿದೆ ಆದ್ರೂ ಡಾಕ್ಟರ್ ಹೇಳ್ತಿದ್ದಾರೆ ಪೇಷಂಟ್ಸ್ಗೆ ಕೊರೋನಾ ಇದೆ ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಟೆಸ್ಟ್ ರೇಡಿಯೋಲಜಿಕಲ್ ಟೆಸ್ಟ್ ಮೇಲೆ ಡಿಪೆಂಡ್ ಆಗಕ್ ಬರುತ್ತೆ. ಸೊ ರೇಡಿಯೋಲಜಿಕಲ್ ಟೆಸ್ಟ್ ಅಂತಂದ್ರೆ ವಿ ಹ್ಯಾವ್ CT ಸ್ಕ್ಯಾನ್. ಸೊ CT ಸ್ಕ್ಯಾನ್ ಅಲ್ಲಿ ಈ ಸಾರ್ಸ್ ಕೋವಿಡ್ ಅಥವಾ COVID-19 ನ್ಯೂಮೋನಿಯಾ ಒಂದು ಕ್ಲಾಸಿಕಲ್ ಪಿಕ್ಚರ್ ಅಲ್ಲಿ ನಮಗೆ ಕಾಣ್ ಬರುತ್ತೆ. ಪರಿಫರಲ್ ಏರಿಯಾಸ್ ಅಲ್ಲಿ ಮಾತ್ರ ಇನ್ಫೆಕ್ಷನ್ ಕಾಣ್ ಬರುತ್ತೆ. ಸೊ ಇದನ್ನೆಲ್ಲ ನೋಡಿ ನಾವು ವಿ ಕ್ಯಾನ್ ಐಡೆಂಟಿಫೈ ದಟ್ ದ ಪೇಷಂಟ್ ಹ್ಯಾಸ್ COVID-19 ನ್ಯೂಮೋನಿಯಾ. ಸೊ ಇನ್ನೊಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನಲ್ಲೂ ಅದೇ ಪ್ರಕ್ರಿಯೆ, ಬಟ್ ಅಗೇನ್ ಸೇಮ್ ಲಿಮಿಟೇಷನ್ಸ್ ಅಪ್ಪರ್. ಅದ್ರ ಜೊತೆಗೆ ಇದರ ಸೆನ್ಸಿಟಿವಿಟಿ ಇನ್ನ ಕಡಿಮೆ. ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಪಾಸಿಟಿವ್ ಬಂತಂದ್ರೆ ಸೊ 99% ಆಫ್ ದ ಟೈಮ್ಸ್ ಆ ವ್ಯಕ್ತಿಗೆ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬೋದು. ಅಕಸ್ಮಾತ್ ನೆಗೆಟಿವ್ ಅಂತ ಬಂತಂದ್ರೆ ಸೊ ಓನ್ಲಿ ದ ಸೆನ್ಸಿಟಿವ್ ಇಸ್ 50%. ಅಂದ್ರೆ 50 ಜನಕ್ಕೆ ಮಾತ್ರ ನೆಗೆಟಿವ್ ಇರುತ್ತೆ, ಇನ್ನು 50 ಜನಕ್ಕೆ ಪಾಸಿಟಿವ್ ಇರಬಹುದು. ಸೊ ಇದಕ್ಕೆ ಫಾಲ್ಸ್ ನೆಗೆಟಿವಿಟಿ ಅಂತ ಹೇಳ್ತೀವಿ. ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಫಾಲ್ಸ್ ನೆಗೆಟಿವ್ ರೇಟ್ ತುಂಬಾ ಜಾಸ್ತಿ ಇದೆ. ಸೊ RT-PCR ಟೆಸ್ಟ್ ನಲ್ಲಿ ಕಾಸ್ಟ್ ಮತ್ತೆ ಲ್ಯಾಬೊರೇಟರಿಯಲ್ಲಿ ಏನು ಬೇಕಾಗುವಂತ ಟೆಕ್ನಿಕಲ್ ಥಿಂಗ್ ಜಾಸ್ತಿ ಇದೆ ಅಂತ ಹೇಳಿ ಈಗ ನಾವು ಗೌರ್ಮೆಂಟ್ ಅಲ್ಲಿ ಎಷ್ಟೊಂದು ಜನ ನೀವು ನ್ಯೂಸ್ ಅಲ್ಲಿ ಕೇಳ್ತಾ ಇದ್ದೀರಾ. ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನ ಮೈನ್ ಟೆಸ್ಟ್ ಆಗಿ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಸಿಂಪಲ್ ಕಾರ್ಡ್ ಟೆಸ್ಟ್, ಈಗ ನೀವು ಮನೆಯಲ್ಲೇನೆ ಯೂಸ್ ಮಾಡುವಂತ ಟೆಸ್ಟ್ ಗಳು ಕೂಡ ಬಂದಿದಾವೆ. ಸೊ ಇದರಿಂದ ನಮ್ಗೆ ಉಪಯೋಗ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಅದ್ರಲ್ಲಿ ಪಾಸಿಟಿವ್ ಬಂದ್ರೆ ವಿ ಕ್ಯಾನ್ ಬಿ ಶ್ಯೂರ್ ದಟ್ ದ ಪೇಷಂಟ್ ಹ್ಯಾಸ್ ಪಾಸಿಟಿವ್ ಡಿಸೀಸ್. ಆದ್ರೆ ನೆಗೆಟಿವ್ ಬಂತು ಅಂದ್ರೆ ಆ ಪೇಷಂಟ್ ಗೆ ನೆಗೆಟಿವ್ ಇನ್ಫೆಕ್ಷನ್ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. So next, moving on to the medicines. So this is another hot debated topic. ಸೊ ಸಾಮಾಜಿಕ ಜಾಲತಾಣದಲ್ಲಿ ನೀವೆಲ್ಲರೂ ನೋಡ್ತಾನೆ ಇದ್ದೀರಾ, ಡಾಕ್ಟರ್ಸ್ ಬರ್ಕೊಡ್ತಾ ಇದಾರೆ ರೆಮ್ಡಿಸಿವಿರ್ ಇಂಜೆಕ್ಷನ್ ತಗೊಂಬನ್ನಿ ಅಂತ ಬರ್ಕೊಡ್ತಾ ಇದಾರೆ, ಟೊಸಿಲಿಜುಮಾಬ್ ಅನ್ನೋ ಇಂಜೆಕ್ಷನ್ ತಗೊಂಬನ್ನಿ ಅಂತ ಬರ್ಕೊಡ್ತಾ ಇದಾರೆ. ಈಗ ಹೊಸದಾಗಿ 2DG ಅನ್ನೋ ಇಂಜೆಕ್ಷನ್ ಬಂದಿದೆ. ಸೊ ದಟ್ ಹ್ಯಾಸ್ ಆಡೆಡ್ ಟು ದ ಲಿಸ್ಟ್. ಸೊ ಮೋಸ್ಟ್ ಆಫ್ ದ ಮೆಡಿಕೇಶನ್ಸ್ ದಟ್ ವಿ ಆರ್ ಗಿವಿಂಗ್ doesn't have evidence base, doesn't have strong evidence base. ಸೊ ಎವಿಡೆನ್ಸ್ ಅಂತ ಅಂದ್ರೆ ನಾವು ವೈದ್ಯಕೀಯ ವಿಜ್ಞಾನದಲ್ಲಿ ಪೇಷಂಟ್ಸ್ಗೆ ಯಾವುದೇ ಮೆಡಿಸಿನ್ ಕೊಡೋದಕ್ಕಿಂತ ಮುಂಚೆ ಅದನ್ನ ಟ್ರಯಲ್ ಮಾಡ್ತೀವಿ. ಫಸ್ಟ್ ಹ್ಯೂಮನ್ ಟ್ರಯಲ್ಸ್ ಗಿಂತ ಮುಂಚೆ ಲ್ಯಾಬೊರೇಟರಿಯಲ್ಲಿ ಟ್ರಯಲ್ ಮಾಡ್ತಾರೆ. ಸೊ ಅದಾದ್ಮೇಲೆ ಹ್ಯೂಮನ್ಸ್ ಅಲ್ಲಿ ಟ್ರಯಲ್ ಮಾಡ್ತಾರೆ, phase 3 ಟ್ರಯಲ್ ಅಂತ ಹೇಳಿ ಕಂಡಕ್ಟ್ ಮಾಡ್ತೀವಿ. ಅದರಿಂದ ತೊಂದರೆಗಳೇನಾದ್ರೂ ಇದಾವ, ಬೆನಿಫಿಟ್ಸ್ ಇದಾವ, ಸೊ ಅದನ್ನೆಲ್ಲ ನೋಡಿ ಅದಾದ ನಂತರ ರಿಲೀಸ್ ಆಗುತ್ತೆ, ಮಾರ್ಕೆಟಿಗೆ ಬರುತ್ತೆ. ಸೊ ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ಔಷಧಿನ ಕಂಡಿಡದ ಒಂದು 5-6 ವರ್ಷಗಳಾದ್ರೂ ಕಡಿಮೆ ಅಂದ್ರೂ ಬೇಕು ಪೂರ್ತಿ ಎವ್ಯಾಲ್ಯೂಯೇಟ್ ಮಾಡಕ್ಕೆ. ಸೊ ಬಿಕಾಸ್ ಆಫ್ ದಿ ಪ್ಯಾಂಡಮಿಕ್
we don't have that ability to test all in the ಸ್ಟ್ಯಾಂಡರ್ಡ್ ಬೇಸ್. ಈಗ ಸ್ಟ್ಯಾಂಡರ್ಡ್ ಆಗಿ ನಾವ್ ಏನ್ ಚೆಕ್ ಮಾಡ್ಬೇಕು, ಚೆಕ್ ಮಾಡ್ತೀವಿ, ಸೊ ಆತರ ಚೆಕ್ ಮಾಡೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಿದೆ ಅಂದ್ರೆ ವಿ ಆರ್ ಯೂಸಿಂಗ್ ರೀಪರ್ಪಸ್ ಡ್ರಗ್ಸ್. ಸೊ ಈಗ ಬಂದಿರೋದು ರೆಮ್ಡಿಸಿವಿರ್ ಇರ್ಬೋದು, ಎಲ್ಲರೂ ರೆಮ್ಡಿಸಿವಿರ್ ಬಗ್ಗೆ ಕೇಳಿದಿರಾ. ಸೊ ರೆಮ್ಡಿಸಿವಿರ್ ಇಸ್ ಆಕ್ಚುಲಿ ಎ ರೀಪರ್ಪಸ್ ಡ್ರಗ್. ಸೊ ರೆಮ್ಡಿಸಿವಿರ್ ನ ಗಿಲಿಯಡ್ ಅನ್ನೋ ಒಂದು ಸಂಸ್ಥೆ 2007 ಹೆಪಟೈಟಿಸ್ ಸಿ ಗೆ ಅಂತ ಕಂಡಿಡಿದಿದ್ದು. ಇಟ್ಸ್ ಅನ್ ಆಂಟಿವೈರಲ್. ಸೊ ಇದು ವೈರಸ್ ನಲ್ಲಿ ಇರೋ ಒಂದು ಎನ್ಸೈಮ್ ನ ಇನ್ಹಿಬಿಟ್ ಮಾಡಿ ವೈರಲ್ ರೆಪ್ಲಿಕೇಶನ್ ಅಂದ್ರೆ ವೈರಲ್ ಡಿವಿಷನ್ ಆಗೋದನ್ನ ಕಡಿಮೆ ಮಾಡುತ್ತೆ. It was not specifically used for or it was not specifically identified for coronavirus. So this was a general antiviral drug. So but initial madiro studies alli they found that there is some evidence to prove that patients are getting benefited. But ivaga ಒಂದು ವರ್ಷ ಕಳೆದ ನಂತರ ಮತ್ತೆ ತುಂಬಾ ಸ್ಟಡೀಸ್ ಮಾಡಿದ ನಂತರ ನಮ್ಗೆ ಇವಾಗ ಗೊತ್ತಾಗ್ತಿದೆ ರೆಮ್ಡಿಸಿವಿರ್ ಇಂದ ಅಷ್ಟು ಉಪಯೋಗ ಇಲ್ಲ ಅಂತ. ಸೊ ಮುಂಚೆ ಮಾಡಿರೋ ಸ್ಟಡಿಯಲ್ಲಿ ಹೇಗೆ ಅವರಿಗೆ ಉಪಯೋಗ ಇದೆ ಅಂತ ಬಂತು ಅಂತ ಅಂದ್ರೆ, ಇಟ್ ಕುಡ್ ಬಿ ಎ ಮ್ಯಾಟರ್ ಆಫ್ ಚಾನ್ಸ್ ಅಲೋನ್. ಸೊ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಲೆಟ್ಸ್ ಸೇ ಟಾಸಿಂಗ್ ಎ ಕಾಯಿನ್. ಸೊ ಒಂದು ಕಾಯಿನ್ ನಾವು ಟಾಸ್ ಮಾಡಿದ್ರೆ 50% ಹೆಡ್ಸ್ ಚಾನ್ಸ್ ಇರುತ್ತೆ, 50% ಟೈಲ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ನಾವ್ ಬರೀ 6 ಸಲ ಮಾತ್ರ ಕಾಯಿನ್ ನ ಟಾಸ್ ಮಾಡಿದ್ರೆ 6 ಸಲನು ಹೆಡ್ಡೇ ಬರ್ಬೋದು. ಸೊ ದಟ್ ಡಸಂಟ್ ಮೀನ್ ಈ ನಾವು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ಡೇ ಬರುತ್ತೆ ಯಾವಾಗ್ಲೂ ಅಂತ. ಸೊ ವಿ ಕೆನಾಟ್ ಕನ್ಕ್ಲೂಡ್ ದಟ್. ಸೊ ಮುಂಚೆ ಮಾಡಿರೋ ಟೆಸ್ಟ್ ಅಲ್ಲಿ ಪೇಷಂಟ್ಸ್ ನಾವು ಎಷ್ಟು ಯೂಸ್ ಮಾಡಿದ್ವಿ, ಎಷ್ಟು ಪೇಷಂಟ್ಸ್ ಮೇಲೆ ಇವರು ಈ ಸ್ಟಡಿನ ಮಾಡಿದ್ರು, ಆ ಸ್ಟಡಿ ನಂಬರ್ಸ್ ಕಡಿಮೆ ಇರಬಹುದು. ಇಲ್ವಾ ಕಂಪೇರ್ ಮಾಡಿರೋ ಗ್ರೂಪ್ಸ್, ಸಬ್ ಗ್ರೂಪ್ಸ್ ಕೇರ್ಫುಲಿ ಸೆಲೆಕ್ಟ್ ಮಾಡಿಲ್ದೇ ಇರ್ಬೋದು. ಸೊ ಈ ಕಾರಣದಿಂದ ನಮಗೆ ಮುಂಚೆ ಬೆನಿಫಿಟ್ ಅಂತ ತೋರಿಸಿದ್ದು, ಇವಾಗ ಈ ಸ್ಟಡೀಸ್ ನ ತುಂಬಾ ಪಾಪ್ಯುಲೇಷನ್ ಮೇಲೆ ಅಂದ್ರೆ ಜಾಸ್ತಿ ಮತ್ತೆ ಸ್ಟಡೀಸ್ ಮಾಡೋದ್ಮೇಲೆ ವಿ ಹ್ಯಾವ್ ಗಾಟ್ ಟು ನೋ ನೌ ದಟ್ remdesivir will not help, is not going to help in recovery of patients with covid pneumonia. So ಈ ಎಲ್ಲಾ ಮೆಡಿಸಿನ್ ಅಲ್ಲೂ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ನಮಗೆ ಗೊತ್ತಿರೋದು ಒಂದೇ ಮೆಡಿಸಿನ್ ಮೇಲೆ, ದಟ್ ಇಸ್ ಕಾಲ್ಡ್ ಆಸ್ ಸ್ಟೀರಾಯ್ಡ್ಸ್. ಅಂದ್ರೆ ಡೆಕ್ಸಾಮೆಥಾಸೋನ್ ಅನ್ನೋ ಒಂದು ಸ್ಟಡಿ, ರಿಕವರಿ ಟ್ರಯಲ್ ಅನ್ನೋ ಒಂದು ಪ್ರಯೋಗನ, ರಿಕವರಿ ಟ್ರಯಲ್ ಅನ್ನೋದ ಒಂದು ಸ್ಟಡಿಯನ್ನ UK ಅಲ್ಲಿ ಕಂಡಕ್ಟ್ ಮಾಡಿದ್ರು. So what is the purpose of this drug? So why are we giving this drug and what is the role of this drug in COVID pneumonia? So ನಾನು ನಿಮ್ಗೆ ಮುಂಚೆನೆ ಈ ಸ್ಲೈಡ್ ಅಲ್ಲಿ ತೋರಿಸಿರೋ ಹಾಗೆ, this is the phase, the hyperinflammatory phase and the pulmonary phase where patients are getting harmed mostly. So this is happening because of increase in the inflammatory activity of our own body. ಸೊ ಅದನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಸ್ಟೀರಾಯ್ಡ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಸೊ ನಿಮ್ಮ ಶರೀರದಲ್ಲಿರೋ ಎಲ್ಲಾ ಇನ್ಫ್ಲಮೇಟರಿ ಆಕ್ಟಿವಿಟೀಸ್ ಕಡಿಮೆ ಮಾಡುವಂತ ಒಂದು ಮದ್ದು. ಸೊ ಈ ಫೇಸ್ ಅಲ್ಲಿ ನಾವೇನಾದ್ರೂ ಸ್ಟೀರಾಯ್ಡ್ಸ್ ನ ಕೊಟ್ರೆ, ಅಂದ್ರೆ ಪೇಷಂಟ್ಸ್ ಈ ಫೇಸ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಸ್ಟೀರಾಯ್ಡ್ ನ ಪ್ರಯೋಗ ಮಾಡಿದ್ರೆ, ಸೊ ಪೇಷಂಟ್ಸ್ ನ ಈ ಫೇಸ್ ಡೆವಲಪ್ ಆಗುವಂತದ್ದು ಒಂದು ಏನು ಕಾಂಪ್ಲಿಕೇಶನ್ ಇರುತ್ತೆ ಅದು ಕಡಿಮೆ ಆಗುತ್ತೆ. And this is the only drug that is known to be effective, and this has backing of patients ಸುಮಾರು 4,000 ಪೇಷಂಟ್ಸ್ ಮೇಲೆ ಪೇಷಂಟ್ ಸ್ಟಡಿ ಮಾಡಿ ಈ ಡ್ರಗ್ ನ ಹೇಳಿದ್ದಾರೆ. ಸೊ ಬಟ್ ಇದ್ರ ಜೊತೆಗೂ ಕೆಲವು ಸೈಡ್ ಎಫೆಕ್ಟ್ಸ್ ಇದಾವೆ. ಸೊ ಈಗ ಸರ್ವೇ ಸಾಮಾನ್ಯವಾಗಿ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಾ, ಬ್ಲಾಕ್ ಫಂಗಸ್ ಅನ್ನೋ ಒಂದು ಕಾಯಿಲೆ ಶುರು ಆಗಿದೆ, ಮ್ಯೂಕೋರ್ ಮೈಕೋಸಿಸ್ ಅಂತ ಒಂದು ಫಂಗಲ್ ಇನ್ಫೆಕ್ಷನ್ ಶುರು ಆಗಿದೆ. ಸೊ ಹಾಗಾದ್ರೆ ನಾವು ಸ್ಟೀರಾಯ್ಡ್ಸ್ ನ ಯೂಸೇ ಮಾಡಬಾರ್ದಾ? ಸೊ ಯಾವ ಪೇಷಂಟ್ಸ್ ನಲ್ಲಿ ಸ್ಟೀರಾಯ್ಡ್ಸ್ ನ ಯೂಸ್ ಮಾಡಬೇಕು, ಯಾವ ಪೇಷಂಟ್ಸ್ ಅಲ್ಲಿ ಸ್ಟೀರಾಯ್ಡ್ಸ್ ನ ಯೂಸ್ ಮಾಡಬಾರ್ದು? ಸೊ ಈ ಸ್ಟೀರಾಯ್ಡ್ ನ ಯೂಸ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ರಿಗೂ ಪ್ರಿಸ್ಕ್ರಿಪ್ಷನ್ ಹೋಗುವಾಗ ತಾವಾಗಿ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಪೇಷಂಟ್ಸ್ ಗೆ ಯಾವಾಗ ಇನ್ಫೆಕ್ಷನ್ ಶುರು ಆಗಿದೆಯೋ ಅವಾಗಲೇ ಸ್ಟೀರಾಯ್ಡ್ ಶುರು ಮಾಡಿದ್ದಾರೆ, ಇಲ್ಲ ಸ್ಟೀರಾಯ್ಡ್ಸ್ ನ ಹೈ ಡೋಸ್ ಅಲ್ಲಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಈ ಮ್ಯೂಕೋರ್ ಮೈಕೋಸಿಸ್ ಅಥವಾ ಬ್ಲಾಕ್ ಫಂಗಸ್ ಅನ್ನೋದು ಏನಿದೆ ಅದು ಇನ್ಸಿಡೆನ್ಸ್ ಜಾಸ್ತಿ ಆಗಿರ್ಬೋದು ಅನ್ನೋ ಒಪಿನಿಯನ್ಗಳು ಬರ್ತಾ ಇದಾವೆ. ಅದ್ರ ಜೊತೆಗೆ ಈ ಡೆಕ್ಸಾಮೆಥಾಸೋನ್ ನ ಮುಂಚೆ ಕೊಟ್ರೆ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ, ನಿಮ್ಮ ಇಮ್ಯುನಿಟಿ ಕಡಿಮೆ ಮಾಡಿರೋ ಕಾರಣದಿಂದ, ಈ ಫೇಸ್ ಅಲ್ಲಿ ಇಮ್ಯುನಿಟಿ ಕಡಿಮೆ ಆಗೋ ಕಾರಣದಿಂದ ವೈರಲ್ ರೆಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ನಾರ್ಮಲ್ ಇಮ್ಯೂನ್ ರೆಸ್ಪಾನ್ಸ್ ಬಂದ್ರೆ ಈ ಸ್ಟೇಜ್ ಅಲ್ಲಿ ವೈರಲ್ ನಾರ್ಮಲ್ ಆಗಿ ಕ್ಲಿಯರ್ ಆಗುತ್ತೆ, ವೈರಸ್ ಕ್ಲಿಯರೆನ್ಸ್ ನಾರ್ಮಲ್ ಆಗಿ ಆಗುತ್ತೆ. ಅಕಸ್ಮಾತ್ ನಾವು ಈ ಸ್ಟೇಜ್ ಅಲ್ಲೇ ಸ್ಟೀರಾಯ್ಡ್ಸ್ ನ ಯೂಸ್ ಮಾಡಿದ್ರೆ
ಆ ವೈರಲ್ ರೆಪ್ಲಿಕೇಶನ್ ಫೇಸ್ ಜಾಸ್ತಿ ಆಗುತ್ತೆ. ಸೊ ಈ ವೈರಲ್ ರೆಪ್ಲಿಕೇಶನ್ ಫೇಸ್ ಜಾಸ್ತಿ ಆದ್ರೆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ನೆಕ್ಸ್ಟ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬರೋ ನ್ಯೂಮೋನಿಯಾ ಅಥವಾ ARDS ಅಂತ ಏನ್ ಹೇಳ್ತೀವಿ, ಆ ತೊಂದರೆಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಅದ್ರ ಜೊತೆಗೆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಇಂದ ನಿಮ್ಮ ಶರೀರದಲ್ಲಿ ರಕ್ತನಾಳಗಳಲ್ಲಿ ಕ್ಲಾಟ್ಸ್ ಆಗೋದನ್ನ ಕಾಮನ್ ಆಗಿ ನೋಡ್ತಾ ಇದೀವಿ. ದಟ್ ಈಸ್ ಆಲ್ಸೋ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ದಿಸ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಫೇಸ್. ಅಂದ್ರೆ ಪೇಷಂಟ್ಸ್ ಹೀಲ್ ಆಗ್ತಾ ಇದಾರೆ, ಗುಣ ಆಗ್ತಾ ಇದಾರೆ ಅಂತ ಹೇಳ್ತಾರೆ, ಅಂದ್ರೆ ಸಡನ್ ಆಗಿ ಪೇಷಂಟ್ಸ್ ಡೆತ್ ಆಗ್ತಾ ಇದಾವೆ. ಸೊ ಅದು ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಪಲ್ಮನರಿ ಎಂಬಾಲಿಸಮ್. ಅಂದ್ರೆ ನಿಮ್ಮ ರಕ್ತನಾಳಗಳಲ್ಲಿ ಇರೋ ಒಂದು ಬ್ಲಡ್ ಕ್ಲಾಟ್ ಹಾರ್ಟ್ ಗೆ ಟ್ರಾವೆಲ್ ಆಗಿ ಹಾರ್ಟ್ ಇಂದ ನೆಕ್ಸ್ಟ್ ಮುಂದೆ ಹೋಗೋ ರಕ್ತ ಸಂಚಾರನ ಸ್ಟಾಪ್ ಮಾಡಿದ್ರೆ ಅದಕ್ಕೆ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪೇಷಂಟ್ಸ್ ಸೀಮಿಂಗ್ಲಿ ನಾರ್ಮಲ್, ಅಂದ್ರೆ ನಾರ್ಮಲ್ ಆಗಿದ್ದವರು ಸಡನ್ ಆಗಿ ಹುಷಾರು ತಪ್ಪಿ ಪೇಷಂಟ್ಸ್ ವೆಂಟಿಲೇಟರ್ ಹೋಗಿ ಬ್ಲಡ್ ಪ್ರೆಷರ್ ಡ್ರಾಪ್ ಆಗಿ ಪೇಷಂಟ್ಸ್ ಸಾವು ಬರುವಂತ ಪರಿಸ್ಥಿತಿ ಉಂಟಾಗುತ್ತೆ. ಇದು ಡೆಕ್ಸಾಮೆಥಾಸೋನ್ ಮತ್ತೆ ರೆಮ್ಡಿಸಿವಿರ್ ಬಗ್ಗೆ. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಟೊಸಿಲಿಜುಮ್ಯಾಬ್. ಟೊಸಿಲಿಜುಮ್ಯಾಬ್ ಇಸ್ ಆಲ್ಸೋ ಅನದರ್, ಇಟ್ಸ್ ಎ ಮೊನೊಕ್ಲೋನಲ್ ಆಂಟಿಬಾಡಿ ಅಂತ ಹೇಳ್ತೀವಿ. ಸೊ ಇದನ್ನು ಸೇಮ್ ಆಸ್ ಡೆಕ್ಸಾಮೆಥಾಸೋನ್ ನಿಮ್ಮ ಶರೀರದಲ್ಲಿರೋ ಇನ್ಫ್ಲಮೇಷನ್ ನ ಕಡಿಮೆ ಮಾಡೋ ಪ್ರಯತ್ನ ಮಾಡುತ್ತೆ. ಸೊ ಇದನ್ನು ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಯಾವಾಗ ಪೇಷಂಟ್ಸ್ ಡಿಟ್ಯೂರೇಟ್ ಆಗ್ತಿದ್ದಾರೆ, ಅಂದ್ರೆ ಪೇಷಂಟ್ಸ್ ಎರಡನೇ ವಾರ 10 ದಿನ ಆದ ನಂತರ ಯಾವ ಪೇಷಂಟ್ಸ್ ಡಿಟ್ಯೂರೇಟ್ ಆಗ್ತಾ ಇದಾರೆ ಆ ಪೇಷಂಟ್ಸ್ ಅಲ್ಲಿ ಇದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡಿದ್ರೆ ದೇರ್ ಆರ್ ಸಮ್ ಸ್ಟಡೀಸ್ ವಿಚ್ ಶೋ ದಟ್ ದೇರ್ ಇಸ್ ಸಮ್ ಬೆನಿಫಿಟ್. ಸೊ ಬಟ್ ಅದನ್ನ ಎಲ್ಲಾ ಪೇಷಂಟ್ಸ್ಗೂ ಕೊಟ್ರೆ ಅದರಿಂದ ಬೆನಿಫಿಟ್ ಆಗಲ್ಲ, ದೇರ್ ಕುಡ್ ಬಿ ಹಾರ್ಮ್ ಆಸ್ ವೆಲ್. So next we have seen favipiravir ಅನ್ನೋ ಒಂದು ಮೆಡಿಕೇಶನ್ ಯೂಸ್ ಮಾಡಿದೀವಿ. This is also an antiviral drug. This is another repurposed medication. ಜಪಾನ್ ಅಲ್ಲಿ ಇನ್ಫ್ಲೂಯೆನ್ಸಾ ಏನು ವೈರಸ್ ಇದೆ ಅದಕ್ಕೋಸ್ಕರ ಇದನ್ನ ಕಂಡಿಡಿದ್ರು. ಬಟ್ ಈವನ್ ದಟ್ ಹ್ಯಾಸ್ ನಾಟ್ ಶೋನ್ ಟು ಬಿ ಬೆನಿಫಿಷಿಯಲ್ ಇನ್ ಆಲ್ ಪೇಷಂಟ್ಸ್. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಪೇಷಂಟ್ಸ್ಗೂ ಇದನ್ನ ಪ್ರಿಸ್ಕ್ರಿಪ್ಷನ್ ನೋಡ್ತಾ ಇದೀವಿ. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಕನ್ವಲೆಸೆಂಟ್ ಪ್ಲಾಸ್ಮಾ. ಸೊ ಕನ್ವಲೆಸೆಂಟ್ ಪ್ಲಾಸ್ಮಾ ಅಂತ ಅಂದ್ರೆ ಈಗ ಯಾರು ರಿಕವರ್ ಆಗಿರ್ತಾರೋ, ಸೊ ಈಗ ಕೋವಿಡ್ ಇನ್ಫೆಕ್ಷನ್ ಇಂದ ಬಂದು ಅರ್ಲಿ ಫೇಸ್ ಇಂದಾನೆ ಪೇಷಂಟ್ ನ ವೈರಸ್ ನ ಕ್ಲಿಯರ್ ಮಾಡಿರ್ತಾರೋ ಅವರಲ್ಲಿ ನಿಮ್ಮ ಶರೀರದಲ್ಲಿ ಇರುವಂತ ಆಂಟಿಬಾಡೀಸ್ ನ ಕಲೆಕ್ಟ್ ಮಾಡೋ ಒಂದು ವಿಧಾನ. ಸೊ ದಟ್ ಇಸ್ ವಾಟ್ ಕನ್ವಲೆಸೆಂಟ್ ಪ್ಲಾಸ್ಮಾ ಈಸ್ ಆಲ್ ಅಬೌಟ್. ಸೊ ಆ ಆಂಟಿಬಾಡೀಸ್ ನಿಮ್ಮ ಶರೀರಕ್ಕೆ ಕೊಟ್ರೆ ಸೊ ಪೇಷಂಟ್ಸ್ ಇನ್ಫೆಕ್ಷನ್ ಅತಿ ಹೆಚ್ಚು ಫೈಟ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳಿ ಶುರುವಲ್ಲಿ ಕೊಟ್ರು. ಅಂಡ್ ದಿಸ್ ಇಸ್ ಎ ಏಜ್ ಓಲ್ಡ್ ಮೆಥಡ್. ಸೊ ಇದಕ್ಕೆ ದಶಕಗಳೇ ಆಗಿದಾವೆ ಇದು ಟ್ರೀಟ್ಮೆಂಟ್ ಬಂದು. ಬಟ್ ದಿಸ್ ಇಸ್ ಅಗೇನ್ ಪ್ರೂವನ್ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಅಂಡ್ ಪ್ರಾಬಬ್ಲಿ ಹ್ಯಾಸ್ ಗಾಟ್ ಪಾಸಿಬಿಲಿಟಿ ಆಫ್ ಹಾರ್ಮ್ ಆಸ್ ವೆಲ್. ಇಟಾಲಿಜುಮ್ಯಾಬ್ ಅನ್ನೋ ಇನ್ನೊಂದು ಮೆಡಿಕೇಶನ್ ಇದೆ. ಇಟ್ ಇಸ್ ಸಿಮಿಲರ್ ಟು ಟೊಸಿಲಿಜುಮ್ಯಾಬ್, ಅನದರ್ ಮೊನೊಕ್ಲೋನಲ್ ಆಂಟಿಬಾಡಿ. ಅಗೇನ್ ಎವಿಡೆನ್ಸ್ ಇಸ್ ನಾಟ್ ವೆರಿ ಸ್ಟ್ರಾಂಗ್. ಅಂಡ್ ಸರ್ವೇ ಸಾಮಾನ್ಯವಾಗಿ ಐವರ್ಮೆಕ್ಟಿನ್ ಅನ್ನೋದೊಂದು ನೋಡ್ತೀವಿ. ಇಟ್ ಇಸ್ ಅನ್ ಆಂಟಿ ಪ್ಯಾರಾಸೈಟಿಕ್ ಏಜೆಂಟ್. ಸೊ ಎಲ್ಲಾ ಪೇಷಂಟ್ಸ್ಗೂ ಇನ್ಕ್ಲೂಡಿಂಗ್ ಗವರ್ಮೆಂಟ್ಸ್, ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ authorized using ಐವರ್ಮೆಕ್ಟಿನ್ ಇನ್ ಪೇಷಂಟ್ಸ್ ಹೂ ಹ್ಯಾವ್ ಗಾಟ್ ಇನ್ಫೆಕ್ಷನ್. ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೆ ಇದ್ರು ಐವರ್ಮೆಕ್ಟಿನ್ ಯೂಸ್ ಮಾಡಿ ಅಂತ ಹೇಳೋದನ್ನ ಕೇಳಿದೀವಿ. All these things have happened because of the pressure to do something. Because they have to do something, patients ಗೆ ಇನ್ಫೆಕ್ಷನ್ ಬಂದಿದೆ, ಎಲ್ಲರೂ ಆತಂಕದಲ್ಲಿದ್ದಾರೆ. ಸೊ ಹಾಗಾಗಿ ಗವರ್ಮೆಂಟ್ಸ್ ಗಳು ನೀ ಜರ್ಕ್ ರಿಯಾಕ್ಷನ್ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಂಡಿದ್ದಾರೆ. ಸೊ ಐವರ್ಮೆಕ್ಟಿನ್ ಸ್ಟ್ರಾಂಗ್ ಡೇಟಾ ಇಲ್ಲ. ಸೊ ದಿಸ್ ಇಸ್ ಅನ್ ಆಂಟಿ ಪ್ಯಾರಾಸೈಟಿಕ್ ಏಜೆಂಟ್. ಸ್ಟ್ರಾಂಗೈಲೋಯಿಡೋಸಿಸ್ ಅನ್ನೋ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಗೆ ಯೂಸ್ ಮಾಡ್ತೀವಿ. ಇದನ್ನ ಉತ್ಪಾದಿಸೋ ಕಂಪನಿ ಮರ್ಕ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಐವರ್ಮೆಕ್ಟಿನ್ ನ ನೀವು ಕೋವಿಡ್-19 ಅಲ್ಲಿ ಏನು ಉಪಯೋಗ ಇಲ್ಲ, ಸೊ ಅದನ್ನ ಉಪಯೋಗಿಸಬೇಡಿ ಅಂತ ಹೇಳಿದ್ರು ಕೂಡ ಸೊ ಕೆಲವು ಸಂಸ್ಥೆಗಳ ನೀ ಜರ್ಕ್ ರಿಯಾಕ್ಷನ್ ಇಂದ ಐವರ್ಮೆಕ್ಟಿನ್ ಇಸ್ ಬೀಯಿಂಗ್ ರ್ಯಾಪಿಡ್ಲಿ ಯೂಸ್ಡ್. So next there are a lot of other experimental therapies. Hyperbaric oxygen therapy irbodu, Linastatin anta irbodu, Subsivac irbodu, stem cell therapy irbodu, ila Coronil anno Patanjali products irbodu, ila estondu ayurvedic medications irbodu. So ee elladrallunu evidence andre ನಾವು ಏನು ಸೈನ್ಸ್ ಬೇಸ್ಡ್ ಲಾಜಿಕ್ ಬೇಸ್ಡ್ ಕನ್ಕ್ಲೂಷನ್ ಗೆ ಬರ್ತೀವಿ, ಆ ಸ್ಟಡೀಸ್ ಎಲ್ಲೂ ಪ್ರೂವನ್ ಇಲ್ಲ. ಸೊ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಸಂಕ್ಷಿಪ್ತವಾಗಿ ಸ್ಟೀರಾಯ್ಡ್ಸ್, ಟೊಸಿಲಿಜುಮ್ಯಾಬ್ are the only medications that can help patients. So rest of the patients ಗೆ ಏನ್ ಮಾಡ್ಬೇಕಾಗಿದ್ರೆ, ಸೊ ಪೇಷಂಟ್ಸ್ ಗೆ ತೊಂದರೆ ಆಗ್ತಾ ಇದೆ, ಸೊ ಬೇರೆ ಏನಾದ್ರೂ ವಿಧಾನ ಇದೆಯಾ ಪೇಷಂಟ್ಸ್ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ? ಅನ್ಫಾರ್ಚುನೇಟ್ಲಿ there is nothing that we can do. 80% ಏನು ಪೇಷಂಟ್ಸ್ ಗೆ ಮೈಲ್ಡ್ ಇನ್ಫೆಕ್ಷನ್ ಇರುತ್ತೋ ಅವರಿಗೆ ಪ್ಯಾರಾಸಿಟಮಾಲ್ ಬಿಟ್ರೆ ಸೊ ಬೇರೆ ಯಾವ ಮದ್ದು ಯಾವ ಡ್ರಗ್ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ.
ಸೊ ಪ್ಯಾರಾಸಿಟಮಾಲ್ ತಗೊಳ್ಳೋದ್ರಿಂದ ಜ್ವರ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಏನಾಗುತ್ತೆ ಅದು ಜಾಸ್ತಿ ಆಗೋದನ್ನ ತಡೆಗಟ್ಟುತ್ತೆ. ಸೊ ನಿಮಗೆ ಮೈಕೈ ನೋವು ಇರ್ಬೋದು, ಪ್ಯಾರಾಸಿಟಮಾಲ್ ತಗೊಂಡ್ರೆ ನಿಮ್ಮ ಮೈಕೈ ನೋವು ಇನ್ಫ್ಲಮೇಟರಿ ಆಕ್ಟಿವಿಟಿ ಕಡಿಮೆ ಆಗಿರೋ ಕಾರಣದಿಂದ ನಿಮ್ಮ ಜ್ವರ ಕಡಿಮೆ ಆಗುತ್ತೆ, ಮೈಕೈ ನೋವು ಕಡಿಮೆ ಆಗುತ್ತೆ. ಸೊ ಅದಷ್ಟೇ ಸಾಕು. ಇಸ್ ದರ್ ಎನಿಥಿಂಗ್ ದಟ್ ವಿ ಕ್ಯಾನ್ ಡೂ ಫಾರ್ ದೀಸ್ ಪೇಷಂಟ್ಸ್? 20% ಯಾವ ಪೇಷಂಟ್ಸ್ ಇರ್ತಾರೆ ಅವ್ರನ್ನ ಮುಂದೆ ವರ್ಸ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಏನಾದ್ರೂ ನಮ್ಮ ಹತ್ರ ದಾರಿ ಇದೆಯಾ? ಸೊ ಒಂದ್ ದಾರಿ ಇದೆ, ಪೇಷಂಟ್ಸ್ಗೆ ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಅಂಡ್ ಸ್ಟೀರಾಯ್ಡ್ಸ್ ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ, ಅಂದ್ರೆ ಹೈಲಿ ಸೆಲೆಕ್ಟಿವ್, ಯಾರು ರಿಸ್ಕ್ ಆಕ್ಸಿಜನ್ ಬೇಕಾಗುತ್ತೆ ಇಲ್ಲ ಯಾರಿಗೆ ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ ಅವರಿಗೆ ಸ್ಟೀರಾಯ್ಡ್ಸ್ ನ ಅಪ್ರೋಪ್ರಿಯೇಟ್ ಡೋಸ್ ಅಲ್ಲಿ ಶುರು ಮಾಡೋದು. ಸೊ ಇದನ್ನ ಮಾಡಿದ್ರೆ ಎಷ್ಟೋ ಪೇಷಂಟ್ಸ್ ಏನು ಕಾಂಪ್ಲಿಕೇಶನ್ ಆಗದೇನೆ ಇಂಪ್ರೂವ್ ಆಗ್ತಾರೆ. ಸೊ ಈಗ ನಾವು ಕೊಡ್ತಾ ಇರೋ ಪಾಲಿಫಾರ್ಮಸಿ ಅಂದ್ರೆ ಎಲ್ಲಾ ಪೇಷಂಟ್ಸ್ಗೂ 12 ಮೆಡಿಸಿನ್ ಲಿಸ್ಟ್ ಇರುತ್ತೆ. ಆ ಪೇಷಂಟ್ಸ್ಗೆ ಅದರಿಂದನೇ ಏನಾದ್ರೂ ತೊಂದರೆ ಆಗ್ತಿದ್ಯಾ ನಮಗೆ ಗೊತ್ತಿಲ್ಲ. ಸೊ ಮುಂದೆ ಸ್ಟಡೀಸ್ ಬಂದ ಮೇಲೆ ನಮಗೆ ಮೋಸ್ಟ್ಲಿ ಗೊತ್ತಾಗುತ್ತೆ ಆತರ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ. ಸೊ ಇವಾಗ ಎಲ್ಲರೂ ನಾವು ನೋಡ್ತಾ ಇದೀವಿ ಸ್ಟೀರಾಯ್ಡ್ಸ್ ಇಂದ ಬ್ಲಾಕ್ ಫಂಗಸ್ ಆಗ್ತಾ ಇದೆ, ಇಲ್ಲ ಪೇಷಂಟ್ಸ್ ಗೆ ಇನ್ನೊಂದ್ ತರ ಇನ್ಫೆಕ್ಷನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಬಟ್ ಇದಷ್ಟೇ ಅಲ್ಲ. ಸೊ ಇದಲ್ಲದೆ ನಾವು ಬರೀ ಇಲ್ಲಿ ತನಕ ನಾನು ಹೇಳಿರೋದೆಲ್ಲ ಬರೀ ವೈರಸ್ ಇಂದ ಆಗಿರೋ ತೊಂದರೆಗಳು. ಸೊ ವೈರಸ್ ಇಂದ ಒಂದು ಸಲ ನಿಮ್ ಶರೀರದಲ್ಲಿ ನ್ಯೂಮೋನಿಯಾ ಅಂತ ಕಾಣಿಸ್ಕೊಂಡ್ರೆ ನಿಮ್ಮ ಶರೀರದಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ನೀವು ಸ್ಟೀರಾಯ್ಡ್ಸ್ ಕೊಡ್ತಾ ಇದೀವಿ ಪೇಷಂಟ್ಸ್ ನ ಇಮ್ಯೂನ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಆ ಟೈಮಲ್ಲಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಶುರು ಆಗ್ಬಹುದು. ಸೊ ಅದನ್ನ ಮತ್ತೆ ಫೈಟ್ ಮಾಡೋದಕ್ಕೆ ನಾವು ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡ್ಬೇಕು ಬರುತ್ತೆ. ಸೊ ಆಂಟಿಬಯೋಟಿಕ್ಸ್ ನ ನಾವು ಮಿಸ್ಯೂಸ್ ಮಾಡಿದ್ರೆ, ಈಗ ಪೇಷಂಟ್ಸ್ ಗೆ ಯಾರಿಗೆ ಆಂಟಿಬಯೋಟಿಕ್ಸ್ ಬೇಕಿಲ್ವೋ ಅವರಿಗೆ ಆಂಟಿಬಯೋಟಿಕ್ಸ್ ನ ಮುಂಚೆಯಿಂದಾನೇ ಶುರು ಮಾಡಿದ್ರೆ ಈಗ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ಅಂತ, ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್, ಈಗ ಬ್ಯಾಕ್ಟೀರಿಯಾಗಳು ಎವಲ್ಯೂಷನರಿಲಿ ಆರ್ ಬಿಕಮಿಂಗ್ ಸ್ಟ್ರಾಂಗ್. ಸೊ ಈಗ ನಾವು ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಆಂಟಿಬಯೋಟಿಕ್ಸ್ ಕೊಟ್ಟು ಚಾಲೆಂಜ್ ಮಾಡಿದ್ರೆ ದೇ ವಿಲ್ ಡೆವಲಪ್ ರೆಸಿಸ್ಟೆನ್ಸ್ ಮೆಕ್ಯಾನಿಸಮ್ಸ್. ಇಟ್ಸ್ ಸಮಥಿಂಗ್ ಸಿಮಿಲರ್ ಟು ಸರ್ವೈವಲ್ ಆಫ್ ದ ಫಿಟೆಸ್ಟ್. ಸೊ ಬ್ಯಾಕ್ಟೀರಿಯಾಗಳು ಈ ಆಂಟಿಬಯೋಟಿಕ್ ಹೇಗೆ ಕೆಲಸ ಮಾಡುತ್ತೆ, ಸೊ ಅದಕ್ಕೆ ಪ್ರತಿರೋಧವಾಗಿ ಹೇಗೆ ತಮ್ಮ ಸಂತತಿಯನ್ನ ಮುಂದುವರಿಸಬೇಕು ಅನ್ನೋದನ್ನ ಕಂಡಿಡ್ಕೊಳ್ಳುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳಿಗೆ ಏನ್ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಸೊ ಅದಕ್ಕೆ ಕ್ಯೂರ್ ಮಾಡೋದಕ್ಕೆ ನಮ್ಮ ಹತ್ರ ಆಂಟಿಬಯೋಟಿಕ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಆಂಟಿಬಯೋಟಿಕ್ಸ್ ನಲ್ಲಿ ಡೆವಲಪ್ಮೆಂಟ್ ಗಳು ತುಂಬಾ ಆಗ್ತಾ ಇಲ್ಲ. ಸೊ ನಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಇಂಡಸ್ಟ್ರಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲೇನೆ ಆಂಟಿಬಯೋಟಿಕ್ ಇಂಡಸ್ಟ್ರಿ ಇಸ್ ಒನ್ ವೇರ್ ಫಾರ್ಮಾ ಇಸ್ ನಾಟ್ ರೆಡಿ ಟು ಇನ್ವೆಸ್ಟ್ ಟು ಮಚ್ ಮನಿ. ಯಾಕೆಂದ್ರೆ 5 ವರ್ಷ ನಾವು ಆಂಟಿಬಯೋಟಿಕ್ ಒಂದು ಬ್ಯಾಕ್ಟೀರಿಯಾಗೆ ಆಂಟಿಬಯೋಟಿಕ್ ಯೂಸ್ ಮಾಡಿದ್ರೆ ಆ ಬ್ಯಾಕ್ಟೀರಿಯಾ ಒಂದು ಸ್ಮಾರ್ಟ್ ಆಗಿ ನೆಕ್ಸ್ಟ್ ಅದಕ್ಕೆ ರೆಸಿಸ್ಟೆನ್ಸ್ ನ ಡೆವಲಪ್ ಮಾಡುತ್ತೆ. ಅಂದ್ರೆ ನೆಕ್ಸ್ಟ್ ಅದೇ ಡ್ರಗ್ ನ ನಾವು ಕೊಟ್ರೆ ಕೆಲಸ ಮಾಡೋದಿಲ್ಲ. ಸೊ ದಿಸ್ ಇಸ್ ಕಾಮನ್ಲಿ ಸೀನ್. ಹಾಗಾಗಿ ಏನಾಗಿದೆ ಅಂತಂದ್ರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಆಂಟಿಬಯೋಟಿಕ್ ಕ್ಲಾಸಸ್ ಮೇಲೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಲಾಸ್ಟ್ 10 ವರ್ಷದಿಂದ ಹೊಸ ಆಂಟಿಬಯೋಟಿಕ್ಸ್ ನಮಗೆ ಸಿಕ್ಕಿಲ್ಲ. ಸೊ ಈಗ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಬರ್ತಾ ಇದಾವೆ ಅಂದ್ರೆ ಇನ್ನು 10 ವರ್ಷ ಆದ್ಮೇಲೆ ಪ್ರಾಬಬ್ಲಿ ನಮ್ಮ ಹತ್ರ ಆಂಟಿಬಯೋಟಿಕ್ಸ್ ಇರೋದಿಲ್ಲ ಟ್ರೀಟ್ ಮಾಡೋದಕ್ಕೆ, ಅಂಡ್ ಪ್ರಾಬಬ್ಲಿ ವಿಲ್ ಗೋ ಬ್ಯಾಕ್ ಟು ಅವರ್ ಏಜ್ ಓಲ್ಡ್ ಎರಾ ವೇರ್ ಪೇಷಂಟ್ಸ್ ವರ್ ಡೈಯಿಂಗ್ ಬಿಕಾಸ್ ಆಫ್ ಇನ್ಫೆಕ್ಷನ್ಸ್. ಸೊ ಆ ಎರಾ ಬರೋದ್ರಲ್ಲೂ ಇದೇ ತರ ಕಂಟಿನ್ಯೂ ಆದ್ರೆ ಅದನ್ನು ನೋಡೋ ಜಾಸ್ತಿ ದೂರ ಇಲ್ಲ ಅಂತ ಅನ್ಸುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ರಿಸರ್ಚ್ ಬಗ್ಗೆ ಕೆಲವು ಕ್ಷಣಗಳನ್ನ ಯೂಸ್ ಮಾಡ್ತೀನಿ. ವಾಟ್ ವಿ ಕಾಲ್ ಇಟ್ ಅಸ್ ಕೋವಿಡೈಸೇಷನ್ ಆಫ್ ರಿಸರ್ಚ್. ಸೊ ಕಳೆದ 1 ವರ್ಷದಿಂದ ಇಫ್ ಯು ಲುಕ್ ಅಟ್ ಆಲ್ ದ ರಿಸರ್ಚ್ ಜರ್ನಲ್ಸ್ ದಟ್ ವಿ ಕಾಮನ್ಲಿ ಯೂಸ್, ದೇರ್ ಆರ್ ಮೋರ್ ದೆನ್ 2 lakh research papers that have come up just on COVID and coronavirus alone. So bere ella infections, bere ella diseases galu have taken a back seat. So all the research activities completely redirected towards COVID, and we don't know to evaluate ಯಾವುದು ಒಳ್ಳೆ ರಿಸರ್ಚ್, ಹೇಗೆ ರಿಸರ್ಚ್ ನ ಯೂಸ್ ಮಾಡಿದ್ದಾರೆ. ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ತಮ್ಮ ಗೇನಿಗೋಸ್ಕರ ಡ್ರಗ್ಸ್ ನ ತರ್ತಿದಾರ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು interpret journals as well. And unfortunately as doctors during our training ನಮಗೆ ಈ ಜರ್ನಲ್ಗಳನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡಲ್ಲ. ಸರ್ವೇ ಸಾಮಾನ್ಯವಾಗಿ ಈಗ MBBS ಆಗಿರೋ ಡಾಕ್ಟರ್ಸ್ ಗಳಿಗೆ ನೀವು ಪ್ರಶ್ನೆ ಮಾಡಿದ್ರೆ ಒಂದ್ ಜರ್ನಲ್ ಮತ್ತೆ ಇನ್ನೊಂದ್ ಜರ್ನಲ್ ಈ ಮೆಡಿಕೇಶನ್ ಆ ಮೆಡಿಕೇಶನ್, ಈಗ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಲಾಭಕ್ಕೋಸ್ಕರ ಉತ್ಪಾದಿಸಿದಾರ, ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇದಾರ ಅಂತ ಹೇಳಿದ್ರೆ an average MBBS doctor will not be able to interpret it correctly. So that is an unfortunate thing because ನಮ್ಮ ಟ್ರೈನಿಂಗ್ ಅಲ್ಲಿ ಸೊ ನಂಬರ್ಸ್ ನ ಇಂಟರ್ಪ್ರಿಟ್ ಮಾಡೋದಕ್ಕೆ, ಸ್ಟಾಟಿಸ್ಟಿಕ್ಸ್ ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಅಷ್ಟು ಒತ್ತು ಕೊಡ್ತಾ ಇಲ್ಲ. ಸೊ ಹೋಪ್ಫುಲಿ ದಿಸ್ ವಿಲ್ ಚೇಂಜ್ ಅಂಡ್ ವಿ ಆರ್ ಸೀಯಿಂಗ್ ದಟ್ ಚೇಂಜ್ ಹ್ಯಾಪನಿಂಗ್ ರೈಟ್ ನೌ.
there are a lot of bodies who are trying to come up with solutions to make interpretation of studies mandatory. So some of the ways ಹೇಗೆ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ರಿಸಲ್ಟ್ಸ್ ನ ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಂತಾರೆ ಅಂತಂದ್ರೆ, ಒಂದು ಟ್ರಯಲ್ ಕಂಡಕ್ಟ್ ಮಾಡ್ಬಿಟ್ಟು ಆಗ್ಲೇ ಗೊತ್ತಿರೋ ಇನ್ಫೀರಿಯರ್ ಟ್ರಯಲ್ ನ, ಸೊ ನಮಗೆ ಗೊತ್ತು ಈಗ ಹೊಸದಾಗಿ ಒಂದು ಡ್ರಗ್ ಬಂದಿದೆ ಮಾರ್ಕೆಟ್ಗೆ, ಸೊ ಈಗ ಸದ್ಯದಲ್ಲಿ ಇರೋ ಒಂದು ಇನ್ಫೀರಿಯರ್ ಡ್ರಗ್ ಮೇಲೆ ಕಂಪೇರ್ ಮಾಡಿ ನಮ್ ಡ್ರಗ್ ಸುಪೀರಿಯರ್ ಅಂತ ತೋರಿಸ್ಕೋಬಹುದು. ಇಲ್ಲ ನಿಮ್ಮ ಕಾಂಪಿಟೇಟರ್ ಡ್ರಗ್ ಅಂದ್ರೆ ಈಗ ಕೆಲಸ ಮಾಡ್ತಾ ಇರೋ ಡ್ರಗ್ ನ ಕಡಿಮೆ ಡೋಸ್ ನಲ್ಲಿ ಬಳಸ್ಬಿಟ್ಟು ನಮ್ ಡ್ರಗ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ತೋರಿಸಬಹುದು. ಸೊ ಹೀಗೆ ಹಲವಾರು ದಾರಿಗಳಿದಾವೆ. ಸೊ ಇಫ್ ಯು ಕೇರ್ಫುಲಿ assess the journal, if you carefully interpret the journal, you will be able to identify those things. So if you are not able to identify pharmaceutical company medical representative nimage push madidare antandre, there are a lot of medications that come into market without actually benefiting the patients. So we need to fight against this, and there are a lot of medical bodies who are trying to fight against this. And one such example that I want to give is about the 2-deoxyglucose now. This is not a new drug. ಈ ಡ್ರಗ್ ಇವಾಗ ಬಂದಿರೋದಲ್ಲ, 1975 ಪ್ಯಾರಾ ಇನ್ಫ್ಲುಯೆನ್ಸಾ ವೈರಸ್ ಅಲ್ಲಿ ಅದರ ಎಫೆಕ್ಟ್ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಟೆಸ್ಟ್ ಮಾಡಿದ್ರು. ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಈ ಟೆಸ್ಟ್ ನ ಈ ಕೆಳಗಡೆ ನೀವು ನೋಡ್ತಾ ಇರೋ ಚಿತ್ರದಲ್ಲಿ phase 3 ಟ್ರಯಲ್ ನಮ್ಮ ಭಾರತದಲ್ಲಿ DRDO ಕಂಡಕ್ಟ್ ಮಾಡಿರೋ phase 3 ಟ್ರಯಲ್ ಅಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ ಅಂದ್ರೆ ಆ ಸ್ಟಡಿ ಮಾಡಿರೋ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂತ ಇಲ್ಲಿ ಹೇಳಿದ್ದಾರೆ. ಇದು ಕ್ಲಿನಿಕಲ್ ಟ್ರಯಲ್ ಅಂತ ಒಂದು ರಿಜಿಸ್ಟ್ರಿ ಇದೆ ಆನ್ಲೈನ್ ಅಲ್ಲಿ, ನೀವೆಲ್ಲರೂ ಇದನ್ನ ನೋಡಬಹುದು. ಇದರಲ್ಲಿ ಅವ್ರ ಪ್ರೈಮರಿ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಟು ಎವ್ಯಾಲ್ಯೂಯೇಟ್ ದ ಎಫಿಕಸಿ ಆಫ್ 2-deoxyglucose ಆಸ್ ಅನ್ ಅಡ್ಜಂಕ್ಟಿವ್ ಥೆರಪಿ. ಸೊ ವಾಟ್ ಯು ಮೀನ್ ಬೈ ಎಫಿಕಸಿ ದೇ ಹ್ಯಾವ್ ನಾಟ್ ಡಿಫೈನ್ಡ್. ಸೊ ಪ್ರೈಮರಿ ಔಟ್ಕಮ್ ಅವ್ರು ಹೇಳ್ತಾ ಇದಾರೆ, ಬಟ್ ಏನ್ ಮಾಡುತ್ತೆ ಅನ್ನೋದನ್ನೇ ಹೇಳ್ತಾ ಇಲ್ಲ. ಸೊ ಅದರಿಂದ ನಾವ್ ಏನ್ ಸ್ಟಡಿ ಮಾಡ್ತಾ ಇದೀವಿ ಅನ್ನೋದನ್ನೇ ಹೇಳ್ತಾ ಇಲ್ಲ. ಸೊ ಸ್ಟಡಿ ಆದ್ಮೇಲೆ, ಸ್ಟಡಿ ಮುಗಿದ ನಂತರ, so they might come up with some beneficial point which may not make a difference in the patient outcome. In the sense, ನಾನು ಆ ಮೆಡಿಕೇಶನ್ ಕೊಟ್ಟ ಮೇಲೆ ಪೇಷಂಟ್ ನ, ಈಗ ಒಂದ್ ಪೇಷಂಟ್ ತುಂಬಾ ಸೀರಿಯಸ್ ಇರೋ ಪೇಷಂಟ್ಸ್ ಗೆ ನಾನು ಈ ಮೆಡಿಕೇಶನ್ ಕೊಟ್ರೆ ಆ ಪೇಷಂಟ್ ಗುಣ ಆಗಿ ಮನೆಗೆ ಹೋಗೋ ಪರಿಸ್ಥಿತಿಯಲ್ಲಿ ಇರ್ತಾರಾ ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಅಂದ್ರೆ ಪೇಷಂಟ್ ನ ಸಾಯುವಂತ ಪೇಷಂಟ್ಸ್ ನ ಬದುಕಿಸ್ತಾ ಈ ಡ್ರಗ್ ಅದು ಗೊತ್ತಿಲ್ಲ, ಇಲ್ಲ ವೆಂಟಿಲೇಟರ್ ಡೇಸ್ ನ ಕಡಿಮೆ ಮಾಡುತ್ತಾ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಹುಡುಕಿ, ಈಗ ಟ್ರಯಲ್ ಕಂಡಕ್ಟ್ ಮಾಡಿ ಆದ್ಮೇಲೆ ಏನಾದ್ರೂ ಒಂದು ಚಿಕ್ಕ ಬೆನಿಫಿಟ್ ಇದೆ ಅಂತಂದ್ರೂ ಅದನ್ನ ತೋರಿಸ್ಕೊಳ್ಳುವಂತ ಒಂದು ಪ್ರಯತ್ನ ಇದು ಅಂತ ಅನ್ಸ್ಬೋದು. ಸೊ ಹಾಗಾಗಿ ಬಟ್ ಪೀಪಲ್ ಹಾವ್ ಆಲ್ರೆಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಡಾಕ್ಟರ್ಸ್ ಇವಾಗ ಅದನ್ನ ಆಲ್ರೆಡಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. So I don't know, but medically if you analyze this medication and if you analyze this study, based on this study alone, I don't think we should start using this medication. So we have to wait for more studies to come with with points which prove that the drug works really well in these patients, and we don't know the side effects of these groups. And our study alli ಸರ್ವೇ ಸಾಮಾನ್ಯವಾಗಿ ಅಫೆಕ್ಟ್ ಆಗ್ತಿರೋ ಪೇಷಂಟ್ಸ್ ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಸ್ಟಡಿಯಲ್ಲಿ ಇನ್ಕ್ಲೂಡೇ ಮಾಡಿಲ್ಲ. ಡಯಾಬಿಟಿಸ್ ಪೇಷಂಟ್ಸ್ ನ ಈ ಸ್ಟಡಿಯಲ್ಲಿ ಇನ್ಕ್ಲೂಡೇ ಮಾಡಿಲ್ಲ. ಸೊ ನಾವು ಸರ್ವೇ ಸಾಮಾನ್ಯವಾಗಿ ಕೋವಿಡ್ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರೋದೇನಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ತುಂಬಾ ಸಿವಿಯರ್ ಆಗಿ ಅಫೆಕ್ಟ್ ಆಗ್ತಾ ಇದೆ, ಮತ್ತೆ ಅದೇ ಪೇಷಂಟ್ಸ್ ಗೆ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಬ್ಲಡ್ ಶುಗರ್ ಕಡಿಮೆ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಹೋಗ್ತಾ ಇದೆ. ಸೊ ಆ ಪೇಷಂಟ್ಸ್ ಅಲ್ಲಿ ಈ ಡ್ರಗ್ ನ ರೋಲ್ ಏನು ವಿ ಡೋಂಟ್ ನೋ. ಸೊ ಹಾಗಾಗಿ we have to carefully interpret studies before taking them into consideration. So I'll rush through about the vaccination. So vaccination efficacy ನೀವೆಲ್ಲರೂ ಕೇಳಿದ್ದೀರಾ. ವ್ಯಾಕ್ಸಿನೇಷನ್ ಎಫಿಕಸಿ 70% ಅಂತ ಹೇಳ್ತೀವಿ. ಸೊ 70% ಅಂತ ಅಂದ್ರೆ ಏನು? 1 ಲಕ್ಷಕ್ಕೆ ನಾವೇನೋ 1 ಲಕ್ಷ ಜನಸಂಖ್ಯೆಗೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ, ವ್ಯಾಕ್ಸಿನೇಷನ್ ಇಲ್ದನೆ 1000 ಜನಕ್ಕೆ ಇನ್ಫೆಕ್ಷನ್ ಆದ್ರೆ, ವ್ಯಾಕ್ಸಿನೇಷನ್ ಕೊಟ್ರೆ ಕೇವಲ 300 ಜನಕ್ಕೆ ಮಾತ್ರ ಇನ್ಫೆಕ್ಷನ್ ಆಗುತ್ತೆ. ಆ 300 ಜನದಲ್ಲೂ ಸೊ ಇಲ್ಲಿವರೆಗೂ ವ್ಯಾಕ್ಸಿನೇಷನ್ ಆಗಿರೋ, ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗಿರೋ ಪೇಷಂಟ್ಸ್ ಗೆ ವೆಂಟಿಲೇಟರ್ ಮೇಲೆ ಹೋಗಿರೋ ಸಾಧ್ಯತೆಗಳು ತುಂಬಾ ಕಡಿಮೆ. ಸೊ 10ರಿಂದ ಕಡಿಮೆ ಪೇಷಂಟ್ಸ್ ಮಾತ್ರ ವೆಂಟಿಲೇಟರ್ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಇನ್ನೂ ಕಡಿಮೆ ಪೇಷಂಟ್ಸ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಸತ್ತಿರೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಸೊ ದಟ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ವಿ ನೀಡ್ ಟು ಡೂ ಇಸ್, in this pandemic what we have come to know that is we cannot, patients ಗೆ ಒಂದ್ಸಲಿ ಇನ್ಫೆಕ್ಷನ್ ಬಂದ್ಮೇಲೆ, ಒಂದ್ಸಲಿ ನ್ಯೂಮೋನಿಯಾ ಆದ್ಮೇಲೆ, ಒಂದ್ಸಲಿ ಸಿವಿಯರ್ ಆದ್ಮೇಲೆ we are not able to help them out. So what we can do is we can prevent them from developing an infection, and vaccination is the only way, and COVID appropriate behavior is the only way that we can fight this pandemic.
ಸೊ ನೆಕ್ಸ್ಟ್ ಕ್ವೆಶನ್, ಯಾವ ವ್ಯಾಕ್ಸಿನ್ ತಗೋಬೇಕು? ಕೋವ್ಯಾಕ್ಸಿನ್ ತಗೋಬೇಕಾ, ಕೋವಿಶೀಲ್ಡ್ ತಗೋಬೇಕಾ, ಸ್ಪುಟ್ನಿಕ್ ತಗೋಬೇಕಾ, ಇಲ್ಲ ಜಾನ್ಸನ್ ಅಂಡ್ ಜಾನ್ಸನ್ ಅವ್ರು ಬರ್ತಾ ಇದಾರೆ. ದ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಸಜೆಸ್ಟ್ ಇಸ್ ನಿಮಗೆ ಯಾವ್ದು ಸಿಗುತ್ತೆ ಅದನ್ನ ತಗೊಳ್ಳಿ. ಸೊ ಎಲ್ಲಾ ವ್ಯಾಕ್ಸಿನ್ ಎಫಿಕಸಿ, ಎಲ್ಲಾ ವ್ಯಾಕ್ಸಿನ್ ನಿಮ್ಗೆ ಇನ್ಫೆಕ್ಷನ್ ನ ಪ್ರಿವೆಂಟ್ ಮಾಡುತ್ತೆ. ಇನ್ಫೆಕ್ಷನ್ ಆದ್ರೂನು ಇನ್ಫೆಕ್ಷನ್ ಸಿವಿಯರ್ ಆಗೋದನ್ನ ತಡೆಗಟ್ಟುತ್ತೆ. ಸೊ ಅದರಿಂದ ಇನ್ನು ಕೆಲವು ಪೇಷಂಟ್ಸ್ ಗೆ ಸಿವಿಯರ್ ಆಗೋ ಪಾಸಿಬಿಲಿಟಿ ಇದ್ರೂ ವೆಂಟಿಲೇಟರ್ ಹೋಗುವಂತ ಸಾಧ್ಯತೆಗಳನ್ನ ಇನ್ನ ಕಡಿಮೆ ಮಾಡುತ್ತೆ. So I will leave these next few slides. I'll just end the session and I'll wait for questions. So most of these questions probably can be highlighted here, but I'll take more questions now. Thank you, Dr. Sandesh. ಬಹಳ ದೀರ್ಘವಾಗಿ ಎಲ್ಲ ಆಳ ಅಗಲಗಳನ್ನ ಆದಷ್ಟು ಸರಳವಾಗಿ ತಿಳಿಸಿದಿರಿ. ಚಾಟ್ ಬಾಕ್ಸ್ ಅಲ್ಲಿ ಬಂದಂತ ಮೊದಲನೇ ಪ್ರಶ್ನೆ ನಾನು ತಗೊಂತೀನಿ. ಆಮೇಲಿಂದ ಯಾರು ಪ್ರಶ್ನೆ ಇದೆ ಅವ್ರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಆದಷ್ಟು ಪ್ರಶ್ನೆಗಳು ಸಂಕ್ಷಿಪ್ತವಾಗಿರ್ಲಿ. ನಿಮ್ ಮನಸ್ಸಿನಲ್ಲೇ ಮೊದಲೇ ಅದು ನಿರ್ಧಾರ ಮಾಡ್ಕೊಂಡು ಕೇಳಿ. ಸಮಯ ಕಡಿಮೆ ಇದೆ, ಒಂದು 15 ನಿಮಿಷ ಇದೆ. ಸೊ ಅದು ಡಾಕ್ಟರ್ ಚನ್ನೇಶ್ಗೋ ಅಥವಾ ಡಾಕ್ಟರ್ ಸಂದೇಶ್ಗೋ ಅಂತ ಕರೆಕ್ಟಾಗಿ ಕೇಳಿ. ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ತಿಳಿಸಿ. ಇವ್ರು ಡಾಕ್ಟರ್ ವಿಜಯ್ ಅವರು ಸರ್ ಅವರು 2DG ಮತ್ತೆ ಹೆಪರಿನ್ ಎರಡರ ಬಗ್ಗೆನೂ ಕ್ವಶನ್ ಕೇಳಿದ್ರು. ಅದ್ರಲ್ಲಿ ನೀವು 2DG ಆಲ್ರೆಡಿ ಅಡ್ರೆಸ್ ಮಾಡಿದಿರಿ. ಹೆಪರಿನ್ ಡ್ರಗ್ ಬಗ್ಗೆ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಡಾಕ್ಟರ್ ವಿಜಯ್. ಸೊ ನಾನು ಅವಾಗಲೇ ಹೇಳಿದ ಹಾಗೆ ಸೆಕೆಂಡ್ ಫೇಸ್ ಆಫ್ ದ ಇಲ್ನೆಸ್ ಅಂದ್ರೆ ಪಲ್ಮನರಿ ಫೇಸ್ ಆದ್ಮೇಲೆ ಏನ್ ಇನ್ಫ್ಲಮೇಟರಿ ಫೇಸ್ ಅಂತ ನೋಡ್ತೀವಿ, ಆ ಪೇಷಂಟ್ಸ್ ಅಲ್ಲಿ ವಿ ಹ್ಯಾವ್ ಸೀನ್ ದಟ್ ಪೇಷಂಟ್ಸ್ ಅಲ್ಲಿ ಕ್ಲಾಟ್ ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಇನ್ಫ್ಲಮೇಷನ್ ನಿಮ್ಮ ರಕ್ತನಾಳದಲ್ಲಿ ಒಳಗಡೆ ಇರೋ ಎಂಡೋಥೀಲಿಯಲ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಇನ್ಫ್ಲಮೇಷನ್ ಆಗಿರೋ ಕಾರಣದಿಂದ ಕ್ಲಾಟ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಈ ಕ್ಲಾಟ್ ಆಗೋದ್ರಿಂದ ಏನ್ ತೊಂದರೆ ಆಗುತ್ತೆ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಪರಿನ್ ಅನ್ನೋ ಒಂದು ಆಂಟಿಕೋಗುಲೆಂಟ್ ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಅ ಮೇನ್ ರೋಲ್ ಆಫ್ ಯೂಸಿಂಗ್ ಹೆಪರಿನ್. So to prevent formation of clots, and also if there is a clot ಇದೆ ಅಂತ ನಮಗೆ ಗೊತ್ತಾದ್ರೆ ಅದನ್ನ ಟ್ರೀಟ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ಸಹಾನಾ ಪ್ರಿಯದರ್ಶಿನಿ ಅವರು ಕೆನ್ ವೈರಸ್ ಬಿ ಮ್ಯಾನ್ ಮೇಡ್ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಚನ್ನೇಶ್, ನೀವು ಇದಕ್ಕೆ ನಾನು ಉತ್ತರ ಹೇಳ್ತೀನಿ. ಒಂದೇ ಉತ್ತರ, ಕೆನಾಟ್ ಬಿ ಮೇಡ್. ಸಿಂಪಲ್. ಮಾಡಿದ್ರು ಕೂಡ ಅದು ಬಹಳ ಕಾಲ ಉಳಿಯಲ್ಲ. ಈಗಾಗಲೇ ಬೇರೆ ಪ್ರಯೋಗಗಳಲ್ಲಿ ಜೆನೆಟಿಕ್ ಮ್ಯಾನಿಪ್ಯುಲೇಷನ್ಗೂ ಜೆನೆಟಿಕ್ ಮ್ಯೂಟೇಷನ್ಗೂ ವ್ಯತ್ಯಾಸ ಇದೆ. ಇದನ್ನ ವಿಜ್ಞಾನ ವಿರೋಧಿ ಜನಗಳು ಹುಟ್ಟುಹಾಕಿರೋ ಕೆಲಸ ಇದು. ಹಾಗಾಗಿ ವೈರಸ್ ಅನ್ನ ಮನುಷ್ಯ ನಿರ್ಮಿತ ಅಂತ ತಗೊಳ್ಳೋಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟೇ ಸಿಂಪಲ್ ಆಗಿ. ಅದಕ್ಕೆ ಬಹಳ ಉದ್ದವಾದ ವಿವರಣೆ ಕೊಡಬಹುದು, ತುಂಬಾ ತಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಚಂದ್ರೇಶ್. ಡಾಕ್ಟರ್ ಸೀನಪ್ಪ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಇಫ್ ಡಿ ಡೈಮರ್ ವ್ಯಾಲ್ಯೂ 660 nanogram per ml, what is the problem and how to solve, sir? I think this must go to Dr. Sandesh. Okay, so D-dimer ಅನ್ನೋ ಒಂದು ಟೆಸ್ಟ್ ಏನ್ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅಂತಂದ್ರೆ ಶರೀರದಲ್ಲಿ ಕ್ಲಾಟ್ ಫಾರ್ಮೇಶನ್ ಅಥವಾ ಇನ್ಫ್ಲಮೇಷನ್ ಆಕ್ಟಿವಿಟಿ ಇದೆಯೋ ಇಲ್ವೋ ಅಂತ. ಸೊ D-dimer is an indirect evidence to say that probably there is some inflammatory activity happening inside the body. So ಒಂದು ವ್ಯಾಲ್ಯೂ ಅನ್ನ ನೋಡಿ ಲ್ಯಾಬೊರೇಟರಿ ಟೆಸ್ಟ್ ನ ನಾವು ಟ್ರೀಟ್ ಮಾಡೋದಕ್ಕೆ ಬರೋದಿಲ್ಲ. But what we commonly see in medical practice is doctors treating reports than patients. So D-dimer ಬರೀ D-dimer ವ್ಯಾಲ್ಯೂ ಅನ್ನೇ ನಾನು ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಪೇಷಂಟ್ಗೆ D-dimer ಜೊತೆಗೆ ಏನಾದ್ರೂ ತೊಂದರೆ ಇದ್ರೆ, ಫಾರ್ ಎಕ್ಸಾಂಪಲ್ ಅದನ್ನ ವಿವರವಾಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಪೇಷಂಟ್ಗೆ ಏನೋ ತೊಂದರೆ ಇದೆ, ಆ ತೊಂದರೆಯನ್ನ ಕನ್ಫರ್ಮ್ ಮಾಡೋದಕ್ಕೆ ನಾನು D-dimer ಮಾಡಿಸಿದೀನಿ, ಆ D-dimer ಎಲಿವೇಟೆಡ್ ಬಂದಿದೆ. ಸೊ ಅವಾಗ ನಾನು ಆ ಪೇಷಂಟ್ಸ್ಗೆ ಆಂಟಿಕೋಗುಲೇಷನ್ ಅನ್ನೋ ಏನ್ ಡ್ರಗ್ ಇದೆ ಅದನ್ನ ಕೊಡ್ತೀನಿ. ಬಟ್ ನಾರ್ಮಲ್ ಆಗಿ ನಾವೀಗ ನೋಡಿರೋದು ಏನಂತ ಅಂದ್ರೆ, 100 ಜನಕ್ಕೆ ಇನ್ಫೆಕ್ಷನ್ ಇರೋ ಪೇಷಂಟ್ಸ್ಗೆ D-dimer ಟೆಸ್ಟ್ ಮಾಡಿಸಿದ್ರೆ 100 ಜನಕ್ಕೂ ಎಲಿವೇಟ್ ಬಂದಿರುತ್ತೆ. ಸೊ ಕೆಲವ್ರಿಗೆ 600 ಬರ್ಬೋದು, ಕೆಲವ್ರಿಗೆ 1000 ಬರ್ಬೋದು, ಕೆಲವ್ರಿಗೆ 5000 ಬರ್ಬೋದು, ಕೆಲವ್ರಿಗೆ 10,000 ಬರ್ಬೋದು. ದ ಸ್ಟಡೀಸ್ ಸೋ ಫಾರ್ ದಟ್ ವಿ ಹ್ಯಾವ್ ಕಂಡಕ್ಟೆಡ್ ಆರ್ ನಾಟ್ ವೆರಿ ಕ್ಲಿಯರ್ ಆಫ್ ದ ಇಂಪಾರ್ಟೆನ್ಸ್ ಆಫ್ difference between 6,000 and 10,000. So what I can understand from this is probably the inflammatory activity in a patient who has got value of 10,000 is high. But does it mean that I have to treat that patient with an anticoagulant straight away without considering the patient's symptoms? No. So patient symptoms idre andre ade patients ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದ್ರೆ, ಸೊ ಇಲ್ಲ ಪೇಷಂಟ್ಸ್ಗೆ ಬ್ಲಡ್ ಪ್ರೆಷರ್ ತೊಂದರೆ ಏನಾದ್ರು ಇದ್ರೆ, ಅಥವಾ ಬೇರೆ ಏನಾದ್ರೂ ಎವಿಡೆನ್ಸ್ ಇದ್ರೆ, ನನಗೆ ಪೇಷಂಟ್ಸ್ಗೆ ಕ್ಲಾಟ್ ಇದೆ, ಶರೀರದಲ್ಲಿ ಎಲ್ಲಾದ್ರೂ ಕ್ಲಾಟ್ ಇದೆ ಅನ್ನೋ ಎವಿಡೆನ್ಸ್ ಇದ್ರೆ, ಅವಾಗ ನಾನು ಆಂಟಿಕೋಗುಲೇಷನ್ ಮತ್ತು ಅದರ ಡೋಸ್ ಮಾಡಿಫೈ ಮಾಡಿ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತೀನಿ.
So but as a test on its own, it has got no value, and this applies to any test that we do. ಸೊ ಕಾಮನ್ ಆಗಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಪೇಷಂಟ್ ಬಂದ ತಕ್ಷಣ ಟೆಸ್ಟ್ ಗಳನ್ನ ಬರೆದು ಎಲ್ಲರಿಗೂ ಕೊಟ್ಬಿಡೋದು. ಆ ಟೆಸ್ಟ್ ನ ಹೇಗೆ ಇಂಟರ್ಪ್ರಿಟ್ ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಸೊ ವಾಟ್ ವಿ ಆಕ್ಚುಲಿ ಶುಡ್ ಡೂ ಇಸ್ ಆಸ್ಕ್ ಈ ಇನ್ವೆಸ್ಟಿಗೇಷನ್ ಟೆಸ್ಟ್ ವಿಲ್ ಓನ್ಲಿ ಆನ್ಸರ್ ಎ ಕ್ವೆಶ್ಚನ್ ಇಫ್ ಯು ಆಸ್ಕ್ ಇಟ್ ಕರೆಕ್ಟ್ಲಿ. So if you just prescribe test, it will show up. It will show you something, but you won't be able to do anything based on the test. Okay, thank you. Mr. Sugun V. Kumar wants to ask a question. Sir Sugun. ಸರ್ ನನ್ನ ಹೆಸರು ಸೀನಪ್ಪ ಸರ್. ನಾನು ಇವತ್ತು ಹೇಳಿ ಸೀನಪ್ಪ. ಜಸ್ಟ್ ಒಂದು ಮೆಸೇಜ್ ಕಳಿಸಿದ್ದೆ ಸರ್ಗೆ. ಸರ್ ನನಗೆ ಇವಾಗ ಕೋಗಲೆಂಟ್ ಡೇಬಿ ಕ್ಲಾಟ್ ಕೊಟ್ಟರೆ ಸರ್ ಅದು ಸರಿಯಾಗುತ್ತೆ ಸರ್? ನಿಮಗೆ ಏನ್ ತೊಂದರೆ ಇತ್ತು, ಡೆಬಿಗೇಟ್ರನ್ ಏನಕ್ಕೆ ಕೊಟ್ಟಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಡೆಬಿಗೇಟ್ರನ್ ಇಸ್ ಪ್ರಿಸ್ಕ್ರೈಬ್ಡ್. ಡೋಸ್ ಏನ್ ಕೊಡ್ತಿದ್ದಾರೆ ಅನ್ನೋದ್ರ ಮೇಲೆ ನೋಡ್ಬೋದು. ಐ ವಿಲ್ ಟೇಕ್ ಇಟ್ ಲೇಟರ್. ಆಕಾಶ್, you can send my number to him, so I'll talk to him later. Okay. Sugun Kumar sir, nim question keli. Sugun ಅವರು ಕೇಳಿದ್ರು ಬರ್ತಾ ಇಲ್ಲ. ಹಲೋ ಕೇಳಿ. ಮೂರನೇ ಅಲೆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಮಂಜುಳಾ ಅಂತ, ಶಿವಮೊಗ್ಗದಿಂದ. ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಮೂರನೇ ಅಲೆ ಬರಬಹುದು. ಬಟ್ ಯಾವ ದೊಡ್ಡದಿರುತ್ತಾ ಚಿಕ್ಕದಿರುತ್ತಾ ಇದನ್ನ ಹೇಳೋದು, ಇದನ್ನ ಊಹಿಸೋದು ಇವಾಗ ಇನ್ಫಾರ್ಮೇಶನ್ ಇರೋ ಪ್ರಕಾರ ಕಷ್ಟ. ಬಟ್ ಮುಂಚೆ ನಾವು ಏನು ಫಸ್ಟ್ ಮೊದಲನೇ ಅಲೆ ಬಂದಾಗ ನಾವ್ ಏನ್ ಅನ್ಕೊಂಡಿದ್ವಿ, ಅದರ ಇನ್ಫಾರ್ಮೇಶನ್ ಪ್ರಕಾರ ಮೂರನೇ ಅಲೆ, ನಾಲ್ಕನೇ ಅಲೆ, ಐದನೇ ಅಲೆ ಬರುತ್ತೆ. ಬಟ್ ಇಷ್ಟೇ ದೊಡ್ಡದಿರುತ್ತಾ, ಇಷ್ಟೇ ಜನ ಎಫೆಕ್ಟ್ ಆಗ್ತಾರ, ಯಾವ ಪಾಪ್ಯುಲೇಷನ್ ಎಫೆಕ್ಟ್ ಆಗುತ್ತೆ, ಮಕ್ಕಳಲ್ಲಿ ಬರುತ್ತಾ, ಸೊ ಇದನ್ನೆಲ್ಲ ಆನ್ಸರ್ ಮಾಡೋದಕ್ಕೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಇಲ್ಲ. ಥ್ಯಾಂಕ್ ಯು. ಕೇಳ್ತಾ ಇದ್ದಾರೆ ಇಲ್ಲಿವರೆಗೂ ಪ್ರಿವೆಂಟಿವ್ ಥೆರಪಿ ಅದ್ರ ಕ್ಯೂರೇಟಿವ್ ಥೆರಪಿಗಳ ಬಗ್ಗೆ ಕೇಳಿ. ವ್ಯಾಕ್ಸಿನ್ ಕೆಲವು ಕಾಲ ನಂತರ ಮ್ಯೂಟೇಷನ್ಗಳು ಹೆಚ್ಚಾಗ್ತಿದ್ದಂಗೆ ಇನ್ಎಫೆಕ್ಟ್ ಆಗ್ಬೋದು. ಏನ್ ಮಾಡ್ಬೋದು ಆ ಪರಿಸ್ಥಿತಿ? That is a extreme possibility where ವ್ಯಾಕ್ಸಿನೇಷನ್ ಇಂದ ಈಗ ನಾವ್ ನೋಡಿರೋ ಪ್ರಕಾರ ಇವಾಗ ಆಗ್ಲೇ ಎಷ್ಟೊಂದು ಮ್ಯೂಟೇಷನ್ ಆಗೋಗಿದೆ. ಸೊ ಇಟ್ ಇಸ್ ನಾಟ್ ದಟ್ ಮ್ಯೂಟೇಷನ್ ಇವಾಗ ಆಗಿಲ್ಲ ಅನ್ನೋದಲ್ಲ. ಸೊ ಮ್ಯೂಟೇಷನ್ಗಳು ಹಲವಾರು ಸಾವಿರ ಮ್ಯೂಟೇಷನ್ಸ್ ಗಳು ಆವಾಗ್ಲೇ ಕಂಡು ಬಂದಿದೆ. ಬಟ್ ಈ ಎಲ್ಲಾ ಮ್ಯೂಟೇಷನ್ ಗಳನ್ನು ಕಂಟಿನ್ಯೂ ಆಗಲ್ಲ. ಅಂತಂದ್ರೆ ಈ ಒಂದು ವೈರಸ್, ಯಾಕೆಂದ್ರೆ ರ್ಯಾಪಿಡ್ ಆಗಿ ವೈರಸ್ ಡಿವೈಡ್ ಆಗಿರೋ ಕಾರಣದಿಂದ, ಮತ್ತೆ ಅದರಲ್ಲಿ ಪ್ರೂಫ್ ರೀಡಿಂಗ್ ಮೆಕ್ಯಾನಿಸಮ್ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣದಿಂದ ಮ್ಯೂಟೇಷನ್ ಕಾಮನ್ ಆಗಿ ಕಂಡು ಬರುತ್ತೆ. ಎಸ್ಪೆಷಲಿ ವೈರಸ್ ರೆಪ್ಲಿಕೇಶನ್ ಅಲ್ಲಿ ಮ್ಯೂಟೇಷನ್ ಇಸ್ ಕ್ವೈಟ್ ಕಾಮನ್. ಬಟ್ will it lead to advancement of that particular strain? We don't know about it. So mutation ಆದ್ರೂ ಕೂಡ ಆ ವೈರಲ್ ಯಾವ್ದು ಮ್ಯೂಟೆಂಟ್ ಸ್ಟ್ರೈನ್ ಇದೆಯಲ್ಲ, ಅದು ಮುಂದಕ್ಕೆ ಇನ್ನೊಬ್ಬ ಪೇಷಂಟ್ ಗೆ ಇನ್ಫೆಕ್ಟ್ ಆಗುತ್ತೋ ಇಲ್ಲ ಅದು ವೀಕ್ ಆಗುತ್ತೋ ಹೇಳೋದು ಕಷ್ಟ. ಮಂಜುನಾಥ್ ಹೆಚ್ಚಿ ಅವರು ಕ್ವಶನ್ ಕೇಳ್ಬೇಕಂತೆ, ದಯವಿಟ್ಟು ಕೇಳಿ ಮಂಜುನಾಥ್. ದಯವಿಟ್ಟು ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಮೈಕ್ ನ. ಆದಷ್ಟು ಕ್ವಶನ್ಸ್ ಜನರಿಕ್ ಆಗಿರ್ಲಿ, ನಿಮ್ಮ ಸ್ವಂತ ಕಾರ್ಯ ಇದು ಹೆಚ್ಚಿನ ಜನಕ್ಕೆ ಉಪಯೋಗ ಆಗಿರ್ಲಿ. ಸ್ವಂತದ್ದು ಏನಾರು ಇದ್ರೆ ಅದನ್ನ ನಮ್ಗೆ ರೀಡೈರೆಕ್ಟ್ ಮಾಡಿ, ನಾವು ವಿಲ್ ಗೆಟ್ ಇನ್ ಡಾಕ್ಟರ್ ಸಂದೇಶ್ ಕಾಂಟ್ಯಾಕ್ಟ್ ಯು. ಥ್ಯಾಂಕ್ ಯು ಆಕಾಶ್. ಹಲೋ ಡಾಕ್ಟರ್ ಸಂದೇಶ್, ಮಂಜುನಾಥ್ ಸರ್, ವೆರಿ ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಇನ್ಫಾರ್ಮೇಶನ್ಸ್. ಥ್ಯಾಂಕ್ ಯು. ಮತ್ತೆ ನಿಮ್ಮ ಟೈಮ್ಗೂ ಸಹ ಥ್ಯಾಂಕ್ ಯು. ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸರ್, ನನ್ನ ಕ್ವಶನ್ ಏನಂದ್ರೆ, ಇವಾಗ ನಾವು ಮನೇಲೇ ಇದ್ರು ಸಹ ನಾವು ಆನ್ಲೈನ್ ಅಲ್ಲಿ ಕೆಲವೊಂದನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ, ಎಸೆನ್ಷಿಯಲ್ ನೀಡ್ಸ್ ನ. ಉದಾಹರಣೆಗೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಬೇಳೆಕಾಳು ಇರ್ಬೋದು, ಯಾವ್ದಾದ್ರು ಧಾನ್ಯಗಳಿರ್ಬೋದು. ಸೊ ನಮಗೆ ಒಂದು ಪ್ರಿಕಾಷನ್ಸ್ ಏನಂದ್ರೆ, ನಾವು ಹೊರಗಡೆ ಇಟ್ಟು ಒಳಗಡೆ ಆಮೇಲೆ ತಗೋತೀವಿ ಸರ್ಟನ್ ಅವರ್ಸ್ ಆದ್ಮೇಲೆ. ಬಟ್ ಇದರಿಂದನೂ ಸಹ ಕೋವಿಡ್ ಬರೋ ಅಂತ ಚಾನ್ಸಸ್ ಇದೆಯಾ, ಅಥವಾ ಯಾವ್ದಾದ್ರು ಮೆಡಿಕಲಿ ಡೇಟಾ ಅವೈಲಬಿಲಿಟಿ ಇದ್ರ ಪ್ರೂವ್ ಆಗಿದೆಯಾ ಬರುತ್ತೆ ಅಂತ ಅದು ಒಂದು ಕ್ವಶನ್ ಸರ್. ಮತ್ತೆ ಎರಡನೇ ಕ್ವಶನ್ ಇದೆ, ಐ ವಿಲ್ ಆಸ್ಕ್ ಸರ್. ನಿಮ್ಮ ಆನ್ಸರ್ ಆದ್ಮೇಲೆ ನಾನು ಎರಡನೇ ಕ್ವಶನ್ ಕೇಳ್ತೀನಿ. So the possibility of that ಕೇಳ್ಬಿಡಿ ಸರ್, ಆದಷ್ಟು ಸಮಯ ಉಳಿಯುತ್ತೆ, ಬೇರೆಯವ್ರಿಗೆ ಹೆಚ್ಚು ಅವಕಾಶ ಸಿಗುತ್ತೆ. ಇಲ್ಲ ಸರ್, ಹೇಳಿ ಸರ್. ಥ್ಯಾಂಕ್ ಯು. The possibility of that happening is very 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 less. The only possibility, ಆ ತರ ಇನ್ಫೆಕ್ಷನ್ ಮತ್ತೊಬ್ರಿಗೆ ಹರಡೋ ಒಂದೇ ಒಂದು ಪಾಸಿಬಿಲಿಟಿ ಏನಂತಂದ್ರೆ, ನಿಮ್ಗೆ ಯಾರು ತಂದು ಕೊಟ್ರೋ ಅವ್ರಿಗೆ ಏನಾದ್ರು ಆಕ್ಟಿವ್ ಇನ್ಫೆಕ್ಷನ್ ಇದ್ದು ಅವರ ಉಸಿರಿನಿಂದ ನೀವು ಕ್ಯಾರಿ ಮಾಡಿರೋ ಟೈಮಲ್ಲಿ ಏನಾದ್ರು ವೈರಸ್ ಆಚೆ ಇದ್ರೆ, ಓನ್ಲಿ ಡ್ಯೂರಿಂಗ್ ದಟ್ ಟೈಮ್, ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸಾಕ್ಷನ್ ಎಕ್ಸ್ಚೇಂಜ್ ಹ್ಯಾಪನ್, ಅವಾಗ ಏನಾದ್ರು ಇದ್ರೆ ಆಗ್ಬಹುದು.
but there are no studies to prove that you have to be worried about daily essentials. So daily essentials ಇಂದ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆಗಳು ತುಂಬಾ ಕಡಿಮೆ. ಅಂಡ್ ಆಕ್ಚುಲಿ ಆಚೆ ಬಂದ ಮೇಲೆ ವೈರಸ್ ತಾನಾಗಿ ತುಂಬಾ ಸಮಯ ಉಳಿಯೋದಿಲ್ಲ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಯು ಶುಡ್ ಬಿ ವರಿಡ್ ಅಬೌಟ್ ದಟ್ ಕೈಂಡ್ ಆಫ್ ಸಿನಾರಿಯೋ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ವೇರ್ ಯುವರ್ ಮಾಸ್ಕ್ ಅಂಡ್ ಅಕಸ್ಮಾತ್ ಆತರ ಇದ್ರೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಆತರ ಏನಾದ್ರು ಎಕ್ವಿಪ್ಮೆಂಟ್ ಇದನ್ನ ವಸ್ತುಗಳನ್ನ ತಗೊಂಡ್ಮೇಲೆ ಹ್ಯಾಂಡ್ ವಾಶ್ ಮಾಡಿ ನಿಮ್ ಆಕ್ಟಿವಿಟೀಸ್ ನ ಮತ್ತೆ ವಾಪಸ್ ನಾರ್ಮಲ್ ಆಗಿ ಕ್ಯಾರಿ ಮಾಡ್ಬೋದು. ಮಂಜುನಾಥ್, ನಿಮ್ಗೆ ಮತ್ತೆ ಆಮೇಲೆ ಅವಕಾಶ ಕೊಡ್ತೀನಿ. ಸುಗುಣ ಕುಮಾರ್ ಆಗ್ಲೇ ಕೇಳಿದ್ರು, ಕೇಳಿ ನಿಮ್ ಪ್ರಶ್ನೆ ಏನಂತ. ರುದ್ರೇಶ್ ಮಹಂತೇಶ್, ನಾನು ಕೇಳ್ತೀನಿ ನಿಮ್ ಪ್ರಶ್ನೆ. ಸುಗುಣ. ಹಲೋ, ಕೇಳಿ ಸುಗುಣ ಅವ್ರೆ. ಡಾಕ್ಟರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ. ಈಗ ನಾನು ನಮ್ಮ ಯಜಮಾನ್ರು ಇಬ್ರು ಪಾಸಿಟಿವ್ ಆಗಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀವಿ. ಸೊ ನಮ್ಗೆ ಡಾಕ್ಟರ್ 23rd ವರೆಗೂ ಕ್ವಾರಂಟೈನ್ ಅಂತ ಬರ್ದಿದ್ದಾರೆ. ನಾವು ಆರಾಮಾಗಿದ್ದೀವಿ. ಇದಾದ್ಮೇಲೆ ನಾವು ಏನು ಯಾವ ತರ ನಾವು ಪ್ರಿಕಾಷನ್ಸ್ ಇನ್ನು ಏನ್ ಇದ್ ಮಾಡ್ಕೋಬೇಕು, ಯಾವ ತರ ಇರ್ಬೇಕು ಅದು ಗೊತ್ತಾಗ್ಬೇಕು. ಏನು ತೊಂದ್ರೆ ಇಲ್ಲ, ನೀವು ನಾರ್ಮಲ್ ಆಗಿ ಹೇಗಿರ್ತೀರಾ, ಮುಂಚೆ ಇನ್ಫೆಕ್ಷನ್ ಬರೋದಕ್ಕಿಂತ ಮುಂಚೆ ಹೇಗಿದ್ರಿ ಅದೇ ದಿನನಿತ್ಯ ಆಕ್ಟಿವಿಟೀಸ್ ಗಳನ್ನ ಮತ್ತೆ ಶುರು ಮಾಡ್ಬೋದು. ನಿಮಗೇನು ತೊಂದರೆ ಆಗಿಲ್ಲ ಅಂದ್ರೆ ಅದರಿಂದ ಏನು ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾವು ಇಬ್ರು ಮಾಸ್ಕ್ ಹಾಕೊಂಡೆ ಓಡಾಡ್ಬೇಕು, ಆತರ ಅದೆಲ್ಲ ಫಾಲೋ ಮಾಡ್ಬೇಕು. ಮಾಸ್ಕ್ ಪ್ಯಾಂಡಮಿಕ್ ಮುಗಿಯೋ ತನಕ ಮಾಸ್ಕ್ ಬಳಸಲೇಬೇಕು. ಅಲ್ಲ, ಮನೆಯಲ್ಲಿ ನಾವಿಬ್ರೇ ಇರುವಾಗ್ಲೂ ಅದನ್ನ ಫಾಲೋ ಅಡ್ವೈಸಬಲ್ ಬಿಕಾಸ್ ಈಗ ಪ್ಯಾಂಡಮಿಕ್ ಇರೋ ಕಾರಣದಿಂದ ಮನೆಯಲ್ಲೂ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಮಾಸ್ಕ್ ಮನೆ ಒಳಗಡೆನೂ ಬಳಸೋದು ಒಳ್ಳೇದು. ಓಕೆ, ಥ್ಯಾಂಕ್ ಯು ಸುಗುಣ. ನೆಕ್ಸ್ಟ್ ಪಾಟೀಲ್ ಅವರು ಈ ಅಲೆಗಳು 1, 2, 3ನೇ ಅಲೆಗಳ ಬಗ್ಗೆ ಮತ್ತೆ ಸೋರ್ಸ್ ಆಫ್ ಮ್ಯೂಟೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಡಾಕ್ಟರ್ ಚನ್ನೇಶ್, ನೀವು ಹೇಳ್ಬೋದು ಸೋರ್ಸ್ ಆಫ್ ಮ್ಯೂಟೇಶನ್. ಇಲ್ಲ, ಇದು ಈಗ ಸೋರ್ಸ್ ಆಫ್ ಮ್ಯೂಟೇಶನ್ ಅನ್ನ ಹೀಗೆ ಅಂತ ಡಿಫೈನ್ ಮಾಡೋದು ಕಷ್ಟ ಒಂದು. ಆಮೇಲೆ ಮ್ಯೂಟೇಶನ್ಗಳು ಕಂಟಿನ್ಯೂಸ್. ಈ 1ನೇ ಅಲೆ ಬಂತು, 2ನೇದು ಬಂದಿದ್ರಿಂದ 2ನೇ ಅಂತ ಹೇಳ್ತಾ ಇದೀವಿ, 3ನೇದು 4ನೇದು ಇವು ಮಧ್ಯನೂ ನಮಗೆ ಗೊತ್ತಾಗದೆ ಅಂತ ಸುಮಾರು ಅಲೆಗಳು ಬಂದು ಹೋಗಿರ್ತವೆ. ವೈರಲ್ ಮ್ಯೂಟೇಶನ್, ಪರ್ಟಿಕ್ಯುಲರ್ಲಿ RNA ವೈರಲ್ ಮ್ಯೂಟೇಶನ್ ಎಷ್ಟು ಫಾಸ್ಟ್ ಅಂತಂದ್ರೆ ಅದು ಥೌಸಂಡ್ಸ್ ಆಫ್ ಮ್ಯೂಟೇಶನ್ ಆಗ್ತಾನೆ ಇರುತ್ತೆ. ಅದಕ್ಕೊಂದು ಸ್ಟೆಬಿಲಿಟಿ ಬರೋವರೆಗೂ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಹಿಂದಿನ ಎಲ್ಲ ವೈರಾಲಜಿಸ್ಟ್ ಯಾವ ತರ ಊಹಿಸ್ತಾ ಇದ್ದಾರೆ ಅಂತಂದ್ರೆ ಇದು ಮನುಷ್ಯನ ವಿಕಾಸದ ಜೊತೆಗೇನೆ ಈ ಒಂದು ಕಾನ್ಫ್ಲಿಕ್ಟ್ ಮತ್ತೆ ಒಂದು ಕನ್ಸೆನ್ಸಸ್ ಇಲ್ಲಿವರೆಗೂ ನಡೀತಾ ಇರುತ್ತೋ ಅಲ್ಲಿ. ಈಗಾಗಲೇ ಈಗ COVID-19 ಹೋಗುತ್ತಾ? ಖಂಡಿತ ಹೋಗಲ್ಲ, ಅದು ಇದ್ದೇ ಇರುತ್ತೆ. ನಮ್ಮೊಳಗೆ ಎಲ್ಲೋ ಒಂದ್ ಕಡೆ ಉಳ್ಕೊಳ್ಳುತ್ತೆ. ಹಾಗೆ ಅದೆಲ್ಲ ಇದುವರೆಗಿನ ಎಲ್ಲಾ ವೈರಸ್ಗಳು ಆ ತರ ಮಾಡ್ಕೊಂಡು ಬಂದಿವೆ. ಹಾಗಾಗಿ ಆ ತರದ ಭಯ ಇಟ್ಕೊಳ್ಳೋದು ಬೇಡ. ಈಗ 1ನೇದು ಬಂದ್ಮೇಲೆ 2ನೇದಕ್ಕೆ ಈ ತರ ತೊಂದರೆಗಳಾದಾಗ ಅದಕ್ಕೊಂದು ಹೆಸರು ಇಡ್ತೀವಿ ವಿನಃ ಅದಕ್ಕೆ ಬೇರೆ ಬೇರೆ ತರದ ಇದ್ದಾಗ. ಹಾಗಾಗಿ 3 ಬರ್ಬೋದು, 4 ಬರ್ಬೋದು, 6 ಬರ್ಬೋದು. ಅದರ ಎಫೆಕ್ಟಿವ್ನೆಸ್, ಆಮೇಲೆ ಅದರ ಒಂದು ಪ್ರಾಬ್ಲಮ್ಸ್ ಎಷ್ಟು ಅನ್ನೋದ್ರ ಮೇಲೆ ಇದಾಗುತ್ತೆ. ಅದರ ಒಂದು ಸ್ಪೀಡು, ಸೋರ್ಸಸ್ ಅನ್ನು ಹೀಗೆ ಅಂತ ಹೇಳೋದು ಕಷ್ಟ. ಓಕೆ, ಥ್ಯಾಂಕ್ ಯು. ರುದ್ರೇಶ್ ಜೇಸಿ ಕೇಳ್ತಾ ಇದ್ದಾರೆ, ಸರ್ ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ಆಯ್ತು, ಈಗ ಮೀಡಿಯಾದವರು ವೈಟ್ ಫಂಗಸ್ ಇನ್ಫೆಕ್ಷನ್ ತೋರಿಸ್ತಿದ್ದಾರೆ, ಏನ್ ಡಿಫ್ರೆನ್ಸ್? ಓಕೆ, ಸೊ ವೈಟ್ ಫಂಗಸ್ ಅಂತ ಏನ್ ಹೇಳ್ತಿದ್ರೆ ಅದಕ್ಕೆ ಕ್ಯಾಂಡಿಡಾ ಆಲ್ಬಿಕನ್ಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿಲಿ. ಅಂಡ್ ದಿಸ್ ಇಸ್ ಒನ್ ಫಂಗಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಯುವರ್ ಬಾಡಿ. ಸೊ ಈಗ ನಿಮ್ಮ ದೇಹದಲ್ಲೇನೆ ವೈಟ್ ಫಂಗಸ್ ಇದೆ ನಾರ್ಮಲ್ ಆಗಿ. ಸೊ ಇಟ್ ಈಸ್ ನಾಟ್ ಕಾಸಿಂಗ್ ಇನ್ಫೆಕ್ಷನ್ ಬಿಕಾಸ್ ನಮ್ಮ ಇಮ್ಯೂನ್ ಫಂಕ್ಷನ್ ಕೆಪಾಸಿಟಿ ಅಥವಾ ಇಮ್ಯುನಿಟಿ ಸ್ಟ್ರಾಂಗ್ ಇದೆ. ವೈರಸ್ ಈ ಫಂಗಸ್ ಇನ್ಫೆಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂಡ್ ಯಾವಾಗ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಸೊ ಅವಾಗ ಇನ್ಫೆಕ್ಷನ್ ಆಗ್ಬೋದು. ಅಂಡ್ ಇಟ್ ಈಸ್ ನಾಟ್ ನ್ಯೂ. ಸೊ ಈ ಫಂಗಸ್ ಇನ್ಫೆಕ್ಷನ್ ICU ಅಲ್ಲಿ ಕಾಸ್ ಮಾಡೋದು ಸರ್ವೇ ಸಾಮಾನ್ಯ. ಅಂಡ್ ಇಟ್ ಈಸ್ ಜಸ್ಟ್ ಮೀಡಿಯಾ ವಿಚ್ ಇಸ್ ಕ್ರಿಯೇಟಿಂಗ್ ಹೈಪ್ ಫಾರ್ ನೋ ರೀಸನ್. ಓಕೆ, ಥ್ಯಾಂಕ್ ಯು. ಭಾನು ಅವ್ರು ಕೇಳ್ತಾ ಇದ್ದಾರೆ, ಸ್ಟೀಮ್ ಇನ್ಹಲೇಷನ್ ಮತ್ತೆ ಗಾರ್ಗ್ಲಿಂಗ್ ಇಸ್ ಆಲ್ಸೋ ಗುಡ್ ಥೆರಪ್ಯೂಟಿಕ್ ಮೆಜರ್, isn't it sir ಅಂತ. ಸೊ ದಿಸ್ ಇಸ್ ಜಸ್ಟ್ ಅ ಸಿಂಪ್ಟಮ್ಯಾಟಿಕ್ ರಿಲೀಫ್. ಈಗ ನಿಮಗೆ ಇನ್ಫ್ಲಮೇಷನ್ ಆಗಿರೋ ಟೈಮಲ್ಲಿ ನಿಮ್ಮ ಉಸಿರಾಟದ ಏನಿರುತ್ತೆ, ಬ್ರೀತಿಂಗ್ ಟ್ಯೂಬ್ ಅಂತ ಏನ್ ಹೇಳ್ತೀವಿ, ಆ ಬ್ರೀತಿಂಗ್ ಟ್ಯೂಬ್ ಅಲ್ಲಿ ಇನ್ಫ್ಲಮೇಷನ್ ಇರುತ್ತೆ. ಸೊ ಅವಾಗ ನೀವು ಆ ಇನ್ಫ್ಲಮೇಷನ್ ಬಿಸಿ ಗಾಳಿ ಹೋದ್ರೆ ಅದಕ್ಕೆ ರಿಲೀಫ್ ಸಿಗುತ್ತಾ ಹೊರತು ಅದರಿಂದ ಆಂಟಿ ವೈರಲ್ ಪ್ರಾಪರ್ಟೀಸ್ ಏನು ಇಲ್ಲ. ಸೊ ದಟ್ ಇಸ್ ಜಸ್ಟ್ ಅ ಸಿಂಪ್ಟಮ್ಯಾಟಿಕ್ ಮೆಜರ್. ಸೊ ಕಾಮನ್ ಕೋಲ್ಡ್ ಬಂದಾಗ ನೀವು ಹೇಗೆ ಸ್ಟೀಮ್ ಇನ್ಹಲೇಷನ್ ತಗೊಂತಿದ್ದೀರಾ, ಅದೇ ತರ ಇದನ್ನು ಕಂಟಿನ್ಯೂ ಮಾಡಬಹುದು.
8-10 ನಿಮಿಷ ಇದೆ. ಮೈಸೂರಿನಿಂದ ಪುನೀತ್ ಕೇಳ್ತಾ ಇದ್ದಾರೆ, ಮೊದಲನೇ ಅಲೆನಲ್ಲೇ ತುಂಬಾ ಹಿರಿಯರಿಗೆ ಕಷ್ಟ ಆಯ್ತು, ಆದ್ರೆ ಇವಾಗ ಮಿಡ್ಲ್ ಏಜ್ ಪಾಪ್ಯುಲೇಷನ್ ಅಲ್ಲಿ ಹೆಚ್ಚು ತೊಂದರೆ ಕಾಣಿಸ್ತಾ ಇದೆ, ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೋಬಹುದು? ಇನ್ ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂತಂದ್ರೆ ಎಲ್ಲಾ ಪಾಪ್ಯುಲೇಷನ್ ಗಳಲ್ಲೂ ಕಾಣಿಸ್ತಾ ಇದೆ. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಮೊದಲನೇ ಅಲೆಯಲ್ಲಿ ಏನು ವ್ಯಕ್ತಿಗಳಿಗೆ ಆಂಟಿಬಾಡೀಸ್ ಡೆವಲಪ್ ಆಗಿದ್ದು, ಎಷ್ಟು ಜನ ಇನ್ಫೆಕ್ಷನ್ ಆಗಿದ್ದು, ದ ಪರ್ಸೆಂಟೇಜ್ ಆಫ್ ಪೀಪಲ್ ಇನ್ ದಟ್ ಏಜ್ ಗ್ರೂಪ್ ಹೂ ಆರ್ ಇನ್ಫೆಕ್ಟೆಡ್ ಅಂಡ್ ಹೂ ಹ್ಯಾಡ್ ರಿಕವರ್ಡ್ ಪ್ರಾಬ್ಲಿ ಆರ್ ಲೆಸ್ ಲೈಕ್ಲಿ ಟು ಡೆವಲಪ್ ಇನ್ಫೆಕ್ಷನ್. ಹಾಗಾಗಿ ಈಗ ಸೆಕೆಂಡ್ ಏಜ್ ಗ್ರೂಪಿಗೆ ಬಂದಿದೆ, ಅಂದ್ರೆ ನೆಕ್ಸ್ಟ್ ಯಂಗ್ ಪೇಷಂಟ್ಸ್ ಗೆ ಬರೋದು ಕಾಣಿಸ್ತಾ ಇದೀವಿ. ಅಂಡ್ ಆಕ್ಚುಲಿ ದೀಸ್ ಆರ್ ದ ಪೀಪಲ್ ಹೂ ಆರ್ ಮೊಬೈಲ್. So these are the people who are moving around, and these are the people probably who are the bread earning members of the family. So ಆಚೆ ಹೋಗ್ತಿದ್ದಾರೆ, ಸೊ ಹಾಗಾಗಿ ಅವರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಅದು ಬಿಟ್ಟು ಬೇರೆ ಏನು ರೀಸನ್ ಇಲ್ಲ. ಇನ್ನೊಬ್ರು ಹೆಸರು ಇಲ್ಲ ಇಲ್ಲಿ. ಒಂದ್ಸಲಿ ನಮ್ಗೆ ಇನ್ಫೆಕ್ಷನ್ ಆದ್ಮೇಲೆ ಇನ್ನೊಂದ್ಸಲಿ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಷ್ಟು, ಮತ್ತೆ ಮೊದಲನೇ ಸಲಿಗಿಂತನೂ ಹೆಚ್ಚು ಡಿಟೋರಿಯೇಟ್ ಆಗುವಂತ ಚಾನ್ಸಸ್ ಏನು, ಎಷ್ಟು ಹೆಲ್ತ್ ಸೆಕೆಂಡ್? ಸೊ ಆ ತರ ಡೈರೆಕ್ಟ್ ಅಸೋಸಿಯೇಷನ್ ಇಲ್ಲ. ಅಂದ್ರೆ ನಿಮಗೆ ಮೊದಲನೇ ಸರಿ ಇನ್ಫೆಕ್ಷನ್ ಆದ್ರೆ ಸೆಕೆಂಡ್ ಟೈಮ್ ಬಂದಾಗ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ ಅಂತ ಅಸೋಸಿಯೇಷನ್ ಇಲ್ಲ. ಬಟ್ ಇನ್ಫ್ಯಾಕ್ಟ್ ಇನ್ಫೆಕ್ಷನ್ ಆದ್ರೂ ಕಡಿಮೆ ಆಗೋ ಪಾಸಿಬಿಲಿಟೀಸ್ ಇರುತ್ತೆ, ಯಾಕೆಂದ್ರೆ ನಿಮ್ಮಲ್ಲಿರೋ ಆಂಟಿಬಾಡೀಸ್, ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗಿರೋ ಆಂಟಿಬಾಡೀಸ್ ವಿಲ್ ಫೈಟ್ ಅಗೇನ್ಸ್ಟ್ ದಿ ಇನ್ಫೆಕ್ಷನ್. ಸೊ ಹಾಗಾಗಿ ಇನ್ಫೆಕ್ಷನ್ ಬಂದ್ರೂ ನಿಮಗೆ ಗೊತ್ತಾಗದೆ ಅಂದ್ರೆ ಕಾಮನ್ ಕೋಲ್ಡ್ ತರ ಸಿಂಪಲ್ ಕೆಮ್ಮು ನೆಗಡಿ ಬಂದು ಹೋಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಯೂಶಲಿ ವಾಟ್ ವಿ ನೋ ಸೋ ಫಾರ್ ಈಸ್ ನಿಮ್ antibodies will be effective for up to 6 to 8 months, but it is advisable even for patients who have got an infection to take vaccination again at the end of 3 months. ಓಕೆ, ನಳಿನಾ ಅವ್ರದ್ದು ಒಂದು ಕ್ವಶನ್ ಇದೆ, ದಯವಿಟ್ಟು ಕೇಳಿ. ಭಾನು ಅವರೇ, ನಿಮ್ ಕ್ವಶನ್ ಆಲ್ರೆಡಿ ಕೇಳಿದೀನಿ ನಾನು, ಹಾಗಾಗಿ ನಿಮ್ಗೆ ಅವಕಾಶ ಮಾಡಿಕೊಡ್ತಿಲ್ಲ. ನೆಕ್ಸ್ಟ್ ಕೇಳೋಣ. ನಳಿನಾ ಅವರು ಕೇಳಿ. ಸರ್, ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್ ಎಷ್ಟು ದಿನ ಇರುತ್ತೆ ಸರ್? 2 ವಾರದಿಂದ 3 ವಾರ ಇರಬಹುದು. 2 ವಾರ ಆದ ತಕ್ಷಣ ವಾಪಸ್ ರಿಕವರ್ ಆಗುತ್ತೆ. ಓಕೆ ಸರ್. ಅದ ಆಂಟಿಬಯೋಟಿಕ್ಸ್ ವಿತ್ ತಗೊಂಡ್ರೆ ಆಗತ್ತಾ ಅಥವಾ ವಿತೌಟ್ ಆಂಟಿಬಯೋಟಿಕ್ಸ್ ಆಗತ್ತಾ ಸರ್? ನಾನು ಮುಂಚೆನೆ ಹೇಳ್ದಾಗೆ ನಿಮಗೆ ಪ್ರೂವನ್ ಕೋವಿಡ್ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ ನೆಸೆಸಿಟಿ ಇಲ್ಲ. ಓಕೆ ಸರ್. ಸೊ ಆಂಟಿಬಯೋಟಿಕ್ ಇಸ್ ಓನ್ಲಿ ಫಾರ್ ಯುವರ್ ರಿಅಶ್ಯೂರೆನ್ಸ್. ಆಂಟಿಬಯೋಟಿಕ್ ನ ಏನು ರೋಲ್ ಇಲ್ಲ. ಸೊ ಆಂಟಿಬಯೋಟಿಕ್ ಇಸ್ ಓನ್ಲಿ ಗಿವನ್ ಓನ್ ವಿ ಹ್ಯಾವ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಬ್ಯಾಕ್ಟೀರಿಯಾ ಇಂದ ಏನಾದ್ರೂ ನಿಮಗೆ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಸೊ ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಆಂಟಿಬಯೋಟಿಕ್ ಯಾವ್ದು ರೋಲ್ ಇಲ್ಲ. ಓಕೆ ಸರ್. ಆಕ್ಚುಲಿ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಪ್ರೂವನ್ ಎಸ್ ಪಾಸಿಟಿವ್ RT-PCR ಅಲ್ಲಿ. ನಳಿನಾ ಮೇಡಮ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೆ ಮಕ್ಳಿಗೆ ಸಂಬಂಧಪಟ್ಟ ಒಂದೆರಡು ಪ್ರಶ್ನೆ ಇದೆ. ಮಕ್ಳಿಗೆ ಸಂಬಂಧಪಟ್ಟ ಹಾಗೆ 1 ರಿಂದ 12 ವರ್ಷದ ಮಕ್ಳಿಗೆ ಅಷ್ಟೊಂದೇನು ತೊಂದರೆ ಆಗಲ್ಲ ಅಂತಿದೆ, ಮತ್ತೆ 3ನೇ ಅಲೆನಲ್ಲಿ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ಲಸಿಕೆ, ಈ 3 ವಿಚಾರವಾಗಿ ಸುಮಾರು ಜನ ಕ್ವಶನ್ ಕೇಳಿದ್ದಾರೆ. ಅದನ್ನ ಕಂಬೈನ್ ಮಾಡಿ ಕೇಳ್ತಾ ಇದೀನಿ. ಚನ್ನೇಶ್ ಅಥವಾ ಸಂದೇಶ್ ಯಾರಾದ್ರೂ ಹೇಳ್ಬೋದು? ಸೊ ಮೊದಲನೇದಾಗಿ ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತೀನಿ. ಸೊ ವ್ಯಾಕ್ಸಿನೇಷನ್ ಬಗ್ಗೆ ನಮ್ಮ ಹತ್ರ ಸ್ಟಡಿ ಡೇಟಾ ಇಲ್ಲ. ಸೊ ಇದೇ ವ್ಯಾಕ್ಸಿನ್ ಈ ಮಕ್ಕಳಲ್ಲೂ ಕೆಲಸ ಮಾಡುತ್ತಾ ಅನ್ನೋದನ್ನ ಸ್ಟಡಿ ಡೇಟಾ ನಮ್ಮ ಹತ್ರ ಇಲ್ಲ. ಹಾಗಾಗಿ ಇನ್ನ ಆ ಗ್ರೂಪ್ ಆಫ್ ಪೇಷಂಟ್ಸ್ ಅಲ್ಲಿ ರೆಕಮೆಂಡೇಶನ್ಸ್ ಬಂದಿಲ್ಲ. ಸೊ community doctors and vaccine manufacturers are actively working. So most likely in next few months you will get to know whether vaccines can be given safely for these subgroup of patients. And actually there are few studies in USA and there have been approvals for these subgroup of patients. 4 ರಿಂದ 14 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನೇಷನ್ US ಅಲ್ಲಿ ಲಭ್ಯ ಇದೆ ಆಲ್ರೆಡಿ, ಬಟ್ ದಟ್ ಇಸ್ ನಾಟ್ ಯೆಟ್ ಅವೈಲಬಲ್ ಇನ್ ಇಂಡಿಯಾ ಬಿಕಾಸ್ ನಮ್ಮಲ್ಲಿರೋ ವ್ಯಾಕ್ಸಿನ್ ಮಕ್ಕಳಲ್ಲಿ ಇನ್ನ ಸ್ಟಡಿ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗತ್ತಾ, ಉಪಯೋಗ ಇದೆಯೋ ಇಲ್ವೋ ಅನ್ನೋದನ್ನ ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಿದ್ಮೇಲೆ ಅದನ್ನು ಮೋಸ್ಟ್ಲಿ ಬರುತ್ತೆ. ಸೊ ಮೋಸ್ಟ್ ಲೈಕ್ಲಿ ಇನ್ನ ಕೆಲವು ತಿಂಗಳ ನಂತರ ಬರಬಹುದು. ನೆಕ್ಸ್ಟ್ ಕ್ವೆಶನ್, ಮಕ್ಕಳಿಗೆ ತೊಂದರೆ ಆಗತ್ತಾ, 3ನೇ ಅಲೆಯಲ್ಲಿ ಜಾಸ್ತಿ ಮಕ್ಕಳಿಗೆ ತೊಂದರೆ ಆಗತ್ತಾ? ವಿ ಡೋಂಟ್ ನೋ ಅಬೌಟ್ ದಿಸ್. ಸೊ ಅದಕ್ಕೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಇನ್ನ ಇಲ್ಲ. ಬಟ್ ಈಗ ನಾವು ನೋಡಿರೋದು ಏನು ಅಂತಂದ್ರೆ, ಮೊದಲನೇ ಅಲೆಗಿಂತ 2ನೇ ಅಲೆಯಲ್ಲಿ ಮಕ್ಕಳು ಕೂಡ ಜಾಸ್ತಿ ಇನ್ಫೆಕ್ಷನ್ಗೆ ತುತ್ತಾಗ್ತಾ ಇದ್ದಾರೆ. ಬಟ್ ರಿಕವರಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಪೇಷಂಟ್ಸ್ ರಿಕವರಿ ರೇಟ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಆತಂಕ ಪಡುವಂತ ಅಗತ್ಯ ಇಲ್ಲ. ಥ್ಯಾಂಕ್ ಯು. ವಿನಯ್, ಲಾಸ್ಟ್ ಕ್ವಶನ್ ಇದು. ವಿನಯ್ ಅವರು ಕೇಳ್ತಾರೆ, ವಿಲ್ ರೆಗ್ಯುಲರ್ ವ್ಯಾಕ್ಸಿನೇಷನ್ ರಿಸೀವ್ಡ್ ಬೈ ಕಿಡ್ಸ್ help them fight against COVID? Earlier it was propagated that BCG vaccine will help. My second question is time permits.
Okay, so we all actually know about that study which said this was just a proposal. BCG ಆಕ್ಚುಲಿ ಏನಕ್ಕೆ ಪ್ರಪೋಸಲ್ ಬಂತು ಅಂತಂದ್ರೆ, ಮೊದಲನೇ ಅಲೆಯಲ್ಲಿ ಇಂಡಿಯಾದಲ್ಲಿ ಇರೋ ಜನಸಂಖ್ಯೆಗೆ ಅನುಗುಣವಾಗಿ ಇನ್ಫೆಕ್ಷನ್ ರೇಟ್ಸ್ ಇರಲಿಲ್ಲ. ಸೊ ಹಾಗಾಗಿ ಏನಂತ ಅನ್ಕೊಂಡ್ರು ಅಂತ ಅಂದ್ರೆ, ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇದೊಂದು ಪ್ರಪೋಸಿಷನ್ ಬಂತು, ನಮ್ಮಲ್ಲಿ BCG ವ್ಯಾಕ್ಸಿನೇಷನ್ ಸಾಮಾನ್ಯವಾಗಿ ಆಗುತ್ತೆ. ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ಅದರ್ ಕಂಟ್ರೀಸ್. ಸೊ ಬೇರೆ ಕಂಟ್ರೀಸ್ ಅಲ್ಲಿ BCG ವ್ಯಾಕ್ಸಿನೇಷನ್ ಆಗಲ್ಲ. ನಮ್ಮಲ್ಲಿ ಟ್ಯೂಬರ್ಕ್ಲೋಸಿಸ್ ಇನ್ಸಿಡೆನ್ಸ್ ಜಾಸ್ತಿ ಇರೋ ಕಾರಣದಿಂದ BCG ವ್ಯಾಕ್ಸಿನೇಷನ್ ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಕೊಟ್ಬಿಡ್ತೀವಿ. ಸೊ ಹಾಗಾಗಿ ಅದು ಹೆಲ್ಪ್ ಮಾಡಿರಬಹುದು ಅಂತ ಅನ್ಕೊಂಡ್ರು. ಬಟ್ ನಮಗೆ ಈಗ ಎಲ್ರಿಗೂ ಗೊತ್ತು ಎಷ್ಟು ತೊಂದರೆಗೆ ಒಳಗಾಗಿದೀವಿ ಎರಡನೇ ಅಲೆಯಲ್ಲಿ ಅಂತ. That is just a proposal, and I don't think that has got any scientific value. Thank you. ಎಲ್ಲ ಒಂದು ಒಳ್ಳೆ ವಿಚಾರಕ್ಕೆ ಒಂದು ಎಂಡ್ ಅಂತ ಇರಲೇಬೇಕು. ಈ ಕ್ವಶನ್ಸ್ಗಳು ತುಂಬಾ ಇರ್ತವೆ. ಸೊ ನಂತರದಲ್ಲೇ ಬೇರೆ ಬೇರೆ ಅವಿನ್ಯೂಸ್ಗಳ ಮುಖಾಂತರ ಅದನ್ನ ನಾವು ಆನ್ಸರ್ ಮಾಡ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಐ ಹ್ಯಾಂಡ್ ಓವರ್ ಟು ಪ್ರೊಫೆಸರ್ ವೆಂಕಟೇಶ್ ಫಾರ್ ವೋಟ್ ಆಫ್ ಥ್ಯಾಂಕ್ಸ್ ಅಂಡ್ ಸಮ್ಮರೈಸಿಂಗ್ ದಿ ಹೋಲ್ ಇವೆಂಟ್. ಸುಮಾರು 70 ಜನ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲ ಜಾಯ್ನ್ ಆಗಿದ್ರು. ಈಗ 45 ಇದ್ದಾರೆ. ಸರ್ ವೆಂಕಟೇಶ್, ತಾವು ಲಾಸ್ಟ್ ಕ್ವಶನ್ ಇದೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಪ್ಲೀಸ್. ಕವಿತಾ ಅವ್ರದೊಂದು ಲಾಸ್ಟ್ ಕ್ವಶನ್ ತಗೊಂಡಿ ಸರ್. ಹೇಳಿ ಕವಿತಾ ಮೇಡಮ್. ಇಲ್ಲ, ನಾನು ಓದ್ಬಿಡ್ತೀನಿ. ಈಸ್ COVID-19 ಇನ್ಫೆಕ್ಟೆಡ್ ಅಂಡ್ ಕ್ಯೂಟ್ ಪೇಷಂಟ್ ಇನ್ಕ್ರೀಸ್ ಟ್ಯೂಬರ್ಕ್ಯುಲೋಸಿಸ್ ಅಂತಿದೆ. ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಮೇಡಮ್. COVID-19 ಇನ್ಫೆಕ್ಷನ್ ಬಂದಿರೋರಿಗೆ ಟ್ಯೂಬರ್ಕ್ಲೋಸಿಸ್ ಜಾಸ್ತಿ ಆಗುತ್ತೆ, ಇಲ್ಲ ಟ್ಯೂಬರ್ಕ್ಲೋಸಿಸ್ ಇರೋ ಪೇಷಂಟ್ಸ್ ಗೆ ರಿಯಾಕ್ಟಿವೇಶನ್ ಆಗುತ್ತೆ ಅನ್ನೋ ರೋಲ್ ಅಥವಾ ಎವಿಡೆನ್ಸ್ ಏನೂ ಇಲ್ಲ. ಬಟ್ ಇಫ್ patients develop COVID-19 infection who have tuberculosis, there is a possibility of reactivation because we are using steroids. So ಯಾರಿಗೆ ಸ್ಟೀರಾಯ್ಡ್ಸ್ ಕೊಡ್ತೀವಿ, ಸೊ ಅವರಿಗೆ ರಿಯಾಕ್ಟಿವೇಶನ್ ಆಗೋ ಸಾಧ್ಯತೆಗಳಿರುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಚನ್ನೇಶ್ ಅಂಡ್ ಡಾಕ್ಟರ್ ಸಂದೇಶ್. ಸರ್, ಪ್ರೊಫೆಸರ್ ವೆಂಕಟೇಶ್, ಐ ಹ್ಯಾಂಡ್ ಓವರ್ ಟು ಯು ಫಾರ್ ವೋಟ್ ಆಫ್ ಥ್ಯಾಂಕ್ಸ್. ಇವತ್ತು COVID-19 ಸಾರ್ವಜನಿಕ ತಿಳಿವಳಿಕೆ ಏನಿದೆ ಅದೊಂದು ಸಾರ್ಥಕ ಕಾರ್ಯಕ್ರಮ ಅಂತ ಅನ್ಕೊಂಡು ನಾವು CPES ವತಿಯಿಂದ ಅನ್ಕೊಂಡಿದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ನಮಗೆ ಬಂದಿದೆ. ಮುಖ್ಯವಾಗಿ ನಾವು ಡಾಕ್ಟರ್ ಚನ್ನೇಶ್ ಅವರಿಂದ ತಿಳ್ಕೊಂಡಿದ್ದು, ಆ ಜೀವಿಯೂ ಅಲ್ಲದ ಜೀವಿ ಮತ್ತೆ ತುಂಬಾ ವಿಕಾಸ ಹೊಂದಿರತಕ್ಕಂಥ ಜೀವಿ ಮನುಷ್ಯನ ವೈರಸ್ ಮತ್ತು ಮನುಷ್ಯನ ಬಗ್ಗೆ ಇರತಕ್ಕಂಥ ಸಂಬಂಧಗಳನ್ನ ಅನಾವರಣ ಒಂದು ಅದ್ಭುತವಾದ ರಮ್ಯವಾದ ಲೋಕವನ್ನೇ ತೆರೆದಿಟ್ಟು, ಅದೊಂದು ತಿಳಿವಳಿಕೆ ನಮ್ಗೆ ನಾವು ವೈರಸ್ಗಳ ಜೊತೆಲೇ ಬೆಳಿಬೇಕಾದಂತ ಅನಿವಾರ್ಯತೆ ಮತ್ತು ಅದು ಒಂದಕ್ಕೊಂದು ಹೇಗೆ ಪೂರಕವಾಗಿ ವಿಕಾಸ ಹೊಂದುತ್ತಾ ಇದೆ ಅನ್ನೋ ವಿಷಯ ನಮ್ಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಗಿದೆ. ಇದ್ರ ಜೊತೆಗೆ ನಾವೇನ್ ಹೇಳ್ತೀವಿ ಅಂದ್ರೆ, ನಾವು ಚನ್ನೇಶ್ ಅವರ ಒಂದು ಮೆಥಡ್ ಒಂದು ಇದೆ. ಎಂತ ಒಣಗಿದ ಎಲೆಯಲ್ಲೂ ಸಹ ರಮ್ಯವಾದ ಲೋಕವನ್ನು ತೆರೆದಿರ್ತಕ್ಕಂಥ ಒಂದು ಸಾಮರ್ಥ್ಯ ಅವರ ಬರವಣಿಗೆಯಲ್ಲಿ ಇದೆ. ಆ ರಮ್ಯ ಲೋಕವನ್ನು ಅವರ ಇತ್ತೀಚಿನ ಆರ್ಟಿಕಲ್ಗಳಲ್ಲಿ ನೀವು ನೋಡಬಹುದು. ಜೀನ್ಸ್ಗಳ ಬಗ್ಗೆ, ಜಿನೋಮ್ಗಳ ಬಗ್ಗೆ, ವೈರಸ್ಗಳ ಬಗ್ಗೆ ಬಂದಿರತಕ್ಕಂಥ ಒಟ್ಟು 12 ಲೇಖನಗಳಲ್ಲಿ 6 ಲೇಖನಗಳು ಚನ್ನೇಶ್ ಸರ್ ಅವ್ರದ್ದೇ ಇದೆ. ಸಂದೇಶ್ ಅವರು ಸಹ ಅದಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಕಾಶ್ 5 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆ ಲೇಖನಗಳ ಒಟ್ಟು ಸಾರಾಂಶವನ್ನು ನೋಡಿದ್ರೆ ಇವತ್ತು ನಮ್ಗೊಂದು ಆಶಾಭಾವನೆ ಮೂಡುತ್ತೆ. ಈ COVID-2 ವೈರಸ್ ಬಗ್ಗೆ ಏನು ಆತಂಕ ಇದೆಯೋ ಆತಂಕವೆಲ್ಲ ಹೋಗಲಾಡಿಸಿ ಒಂದು ಆಶಾಭಾವನೆಯನ್ನು ಮೂಡುವಂತಕ್ಕಂಥ ಕಾರ್ಯಕ್ರಮ ಆ ಲೇಖನಗಳ ಜೊತೆಗೆ ಇವತ್ತಿನ ವೆಬಿನಾರ್ ಮತ್ತೆ ಸಂವಾದ ಕಾರ್ಯಕ್ರಮಗಳಲ್ಲಿ ಆಗಿದೆ ಅಂತ ನಾನು ಅನಿಸಿಕೆ. ಅದೇ ರೀತಿ ಸಂದೇಶ್ ಅವರು ಈ ಕ್ಲಿನಿಕಲ್ ಚಾಲೆಂಜಸ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ತೆರೆದಿಟ್ರು ನಮ್ಮ ಮುಂದೆ. ರೈಟ್ ಫ್ರಮ್ ದ ಬೆಡ್ ಅವೈಲಬಿಲಿಟಿ ಇನ್ ಈಚ್ ಕಂಟ್ರಿ, ಏನು ಕಷ್ಟ ಇದೆ ಅದ್ರ ಹೊರತಾಗಿಯೂ ಸಹ ನಮ್ಮಲ್ಲಿ ಎಂತ ಆಶಾಭಾವನೆಯನ್ನು ಮೂಡಿಸಬಹುದು ಅನ್ನೋದನ್ನ ನಮ್ಮ ಸಂದೇಶ್ ಅವರು ತುಂಬಾ ಚೆನ್ನಾಗಿ ಅನಾವರಣ ಮಾಡಿದ್ರು. ಎಸ್ಪೆಷಲಿ ನಮ್ಗೆ ಏನಿದೆ ಈಗ ಈ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಯಾವ ಔಷಧಿ ಯಾವುದಕ್ಕೆ ಉಪಯೋಗ ಆಗುತ್ತೆ, ಈ ಕೊರೋನಾ ವೈರಸ್ ಯಾವ ಔಷಧಿಗಳು ಉಪಯೋಗ ಆಗಲ್ಲ, ಎಲ್ಲ ಆಸ್ಪೆಕ್ಟ್ ನೋಡಿದ್ರು. ಓಕೆ, ಸೋಷಿಯಲ್, ಎಕನಾಮಿಕ್ಸ್, ಪೊಲಿಟಿಕಲ್, ರಿಲಿಜಿಯಸ್, ಆಲ್ ಆಸ್ಪೆಕ್ಟ್ ಇಂದಲೂ ಸಹ ನಾವು ಕೋವಿಡ್ ವೈರಸ್ ಹೆಂಗೆ ತಿಳ್ಕೊಳ್ಬೇಕು, ಹೆಂಗೆ ನಾವು ಜೊತೆನಲ್ಲೇ ಅನುಭವಿಸ್ಬೇಕು, ಎಲ್ಲಿ ಎಚ್ಚರಿಕೆ ವಹಿಸ್ಬೇಕು ಅನ್ನೋದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟಿದ್ರು.
ಇವತ್ತಿನ ಈ ಸಂವಾದ ಕಾರ್ಯಕ್ರಮ ಸುಮಾರು ಪ್ರಶ್ನೆಗಳು ಬಂತು. ಎಲ್ಲದಕ್ಕೂ ನಾವು ಆಶಾಭಾವನೆಯಿಂದಲೇ ಉತ್ತರವನ್ನು ತಗೊಂಡಿದ್ದೀವಿ. ಈ ಆಶಾಭಾವನೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈಗ ನೆಲೆದಿರ್ತಕ್ಕಂಥ ಎಲ್ಲ 70 ಪಾರ್ಟಿಸಿಪೆಂಟ್ಸ್ಗೂ ನಮ್ಮ CPES ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಚನ್ನೇಶ್ರವ್ರಿಗೆ ಮತ್ತೆ ಸಂದೇಶ್ರವ್ರಿಗೆ ಅವರ ಜ್ಞಾನ ವಿಕಾಸವನ್ನು ನಮ್ಗೆ ಉಣಿಬಡಿಸಿದ್ದಕ್ಕೆ ಒಂದು ಅಪೂರ್ವಕವಾದ ಒಂದು ಧನ್ಯವಾದ. ಇದ್ರ ಜೊತೆಗೆ ನಾವು ಮತ್ತೆ ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ CPES ಸಂಸ್ಥೆ ಏನಿದೆ ಇದಕ್ಕೆ ಒಂದು ಬದ್ಧತೆ ಇದೆ. ಆ ಬದ್ಧತೆ ಏನು ಅಂದ್ರೆ, ವಿಜ್ಞಾನವನ್ನು ಸರಳವಾದ ರೀತಿಯಲ್ಲಿ ಸಾರ್ವಜನಿಕವಾಗಿ ತಿಳಿಸುವುದು. ಇದಕ್ಕೆ ತಾವೂ ಸಹ ಕಾಂಟ್ರಿಬ್ಯೂಟ್ ಮಾಡಬಹುದು. ನಮ್ಮ ಜ್ಞಾನದ ಮುಖಾಂತರನಾದ್ರೂ ಮಾಡಿ, ಇನ್ನು ಬೇರೆ ಯಾವುದೇ ಸಹಾಯದಿಂದನಾದ್ರೂ ಮಾಡಿ, ನಾವು ಅದನ್ನ ಮುಂದಕ್ಕೆ ತಗೊಂಡೋಗಿ ಸಾಮಾನ್ಯ ಜನರಿಗೆ ವಿಜ್ಞಾನವನ್ನು ಅಚ್ಚುಕಟ್ಟಾಗಿ ಮುಟ್ಟಿಸ್ತೇವೆ. ನೀವು ಏನು ಸಾಹಿತ್ಯ ಲೋಕದಲ್ಲಿ ಕಥೆ ಕಾದಂಬರಿಗಳಲ್ಲಿ ರಮ್ಯತೆಯನ್ನು ನೋಡ್ತೀರೋ, ಅದೇ ರಮ್ಯತೆ ವಿಜ್ಞಾನದಲ್ಲಿ ಸಹ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ರಮ್ಯತೆಯನ್ನು ನಾವಿಷ್ಟು ದಿವಸ ನಮ್ಮ ವೆಬ್ಸೈಟ್ಗೆ ಹೋಗಿ ಎಷ್ಟು ಆರ್ಟಿಕಲ್ ಇದೆಯೋ ಅಷ್ಟು ಬರಹಗಳಲ್ಲಿ ನೀವು ಕಾಣಬಹುದು. ವಿಜ್ಞಾನವನ್ನು ನೀವು ಹೆಚ್ಚು ಪ್ರೀತಿಸಬಹುದು ಅನ್ನೋದನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋದಕ್ಕೆ ಆಶಿಸ್ತಾ ಇದ್ದೇನೆ. ಎಲ್ಲರ ಅಭಿಪ್ರಾಯದಿಂದ, ಎಲ್ಲರ ಪರ್ಮಿಷನ್ ಇಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಆಕಾಶ್, ಬಿಫೋರ್ ಎಂಡಿಂಗ್ ಸರ್, ಇದನ್ನ ಇಷ್ಟು ಅಚ್ಚುಕಟ್ಟಾಗಿ ನಡೆಸೋದಿಕ್ಕೆ ಬಹಳ ಸಹಾಯಕವಾಗಿ ನಿಂತವರು ಪ್ರೊಫೆಸರ್ ವೆಂಕಟೇಶ್. ಎಲ್ಲ ಟೆಕ್ನಿಕಾಲಿಟೀಸ್ ಅರ್ಥಕೊಂಡು ಇದನ್ನ ಆಯೋಜಿಸಿದ್ದು ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಮತ್ತು ಪಾರ್ಟಿಸಿಪೆಂಟ್ಸ್ಗಳು ಬಹಳ ಡೈನಾಮಿಕ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕ್ವಶನ್ಸ್ಗಳು ಕೇಳಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಎಲ್ಲರ ಪರವಾಗಿ ವಂದನೆಗಳನ್ನ ಹೇಳ್ತಾ, ನಿಮ್ಮ ಯಾವುದೇ ಕ್ವಶನ್ಸ್ ಅಥವಾ ಇನ್ನೂ ಕೇಳಕ್ ಆಗದೆ ಇದ್ದದ್ದೇನಾದ್ರೆ ದಯವಿಟ್ಟು ನಮಗೆ ಬರೀರಿ, ಅಥವಾ ನಿಮ್ಗೆ ಹೇಗೆ ಇದ್ರದ್ದು ಕಾಂಟ್ಯಾಕ್ಟ್ ಸಿಗ್ತೋ ಅಲ್ಲಿಗೆ ಚಾಟ್ ಬಾಕ್ಸ್ ಹಾಕಿ ನಾವು ಅವರ ಸಂಬಂಧಪಟ್ಟ ತಜ್ಞರಿಗೆ ಅದನ್ನ ತಲುಪಿಸಿ ನಿಮಗೆ ಉತ್ತರನ ನೀಡ್ತೇವೆ. ಮತ್ತೊಮ್ಮೆ ನಿಮ್ಮ ಇಷ್ಟು ದೀರ್ಘವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಸಂಸ್ಥೆಗೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ನಮಸ್ಕಾರ.